ಎಲ್ಲರಿಗೂ ನಮಸ್ಕಾರ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಭಾರತ ವರ್ಷಕ್ಕೆ ಸ್ವತಂತ್ರ ಅನ್ನೋ ಒಂದು ಸಂಗ್ರಾಮದ ನಂತರ 78 ವರ್ಷಗಳಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. Very happy Independence Day to all of you. We are celebrating 78 years of independence and this is the 79th Independence Day. And we are all happy to join along after celebrating a very vibrant Freedom Fest. We are happy to have amongst us dignitaries who have joined us for the special occasion. With pleasure and honor, I would invite and also express our deep gratitude for the presence of Mr. H.S. Sharath, who has been present with us as the guest of the day. Thank you so much, sir. Mahendra, sir, a good friend of the Academy, presently serving as Tahsildar with Government of Karnataka, is also present with us. Thank you so much, sir. Our chairman, Dr. C.S. Kedar, somebody who's always been a guiding pillar, the youngest among all of us, as we always proudly say. Thank you so much, sir. Our vice chairman, and somebody who always pushes to cross our limits, Dr. Shrikantaya, sir. Thank you so much for being present with us. Our CEO and co-founder, Srinivas, sir, is also present along. Thank you so much, sir. A warm welcome to all of you as young friends and audience. You have participated very vibrantly in the competitions. You have been present here. All your wishes and as you prepare along to become warriors, to become civil servants that you are aspiring to be, from the entire family and team of India for IAS, we wish you all the very best and welcome to you for this August occasion. A big round of applause to your own self. ಇವತ್ತಿನ ಈ ಕಾರ್ಯಕ್ರಮವನ್ನ ದೇವರ ಅನುಗ್ರಹದಿಂದ ಶುರು ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಸೊ ಮೊದಲಾಗಿ ಪ್ರಾರ್ಥನೆಗಾಗಿ ಕಿರಣ್ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀವಿ. ಕಿರಣ್. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ಥರ ಪಿನಾಕಧರ ಹರ, ಸುಂದರ ಥರ ಪಿನಾಕಧರ ಹರ, ಗಂಗಾಧರ ಗಜಗರ್ಮಾಂಬರಧರ, ಗಂಗಾಧರ ಗಜ ಚರ್ಮಾಂಬರಧರ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಧರೆಗೆ ದಕ್ಷಿಣ ಕಾವೇರಿ ತೀರ, ಕುಂಭಪುರವಾಸನು ನೀನೆ, ಕರದಲ್ಲಿ ವೀಣೆಯ ನುಡಿಸುವ ನಮ್ಮ ಉರಗಭೂಷಣನು ನೀನೆ, ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ, ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ, ಪರಮ ವೈಷ್ಣವನು ನೀನೆ. ಗರುಡ ಗಮನ ಶ್ರೀ ಪುರಂದರ ವಿಠಲಗೆ, ಗರುಡ ಗಮನ ಶ್ರೀ ಪುರಂದರ ವಿಠಲಗೆ ಪ್ರಾಣ ಪ್ರಿಯನು ನೀನೆ, ಪ್ರಾಣ ಪ್ರಿಯನು ನೀನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ, ರಮಣ ನಿನಗೆ ನಮೋ ನಮೋ. ಧನ್ಯವಾದಗಳು. ಧನ್ಯವಾದಗಳು ಕಿರಣ್. ಪ್ರಾಸ್ತಾವಿಕ ನುಡಿಗಳು ಮತ್ತು ಸ್ವಾಗತ ಭಾಷಣಕ್ಕೆ ಶ್ರೀನಿವಾಸ್ ಸರ್ ಅವ್ರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೀನಿ. ಎಲ್ಲರಿಗೂ
ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ವೇದಿಕೆ ಮೇಲೆ ಇರ್ತಕ್ಕಂತಹ ಗಣ್ಯರೇ, ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಗುರುಗಳೇ, ಇಂಡಿಯಾ ಫಾರ್ IAS ಮೊದಲನೇ ಬಾರಿಗೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಪ್ರಪ್ರಥಮ ಬಾರಿಗೆ ನಮ್ಮ ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಟೋಟ ಸ್ಪರ್ಧೆಗಳನ್ನು ಕಳೆದ ವಾರ ಆಯೋಜನೆ ಮಾಡಿದ್ವಿ. ಎಲ್ಲ ನಮ್ಮ ಮಕ್ಕಳು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡುವಾಗ ಒಂದು ಓದಿನ ಗುಂಗಿನಲ್ಲೇ ಇರ್ತಾರೆ ಯಾವಾಗಲೂ. ಅವರೆಲ್ಲರೂ ಒಂದು ಸ್ವಲ್ಪ ಮನೋರಂಜನೆ ಸಿಗಲಿ, ಕಲೆ, ಸಾಹಿತ್ಯ, ಕ್ರೀಡೆ ಇದೆಲ್ಲ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ. ಆ ಕಾರಣದಿಂದ ಎಲ್ಲ ನೀವುಗಳು ಭಾಳ ಉತ್ಸಾಹದಿಂದ, ಪ್ರೀತಿಯಿಂದ, ಒಂದು ಸ್ಪೋರ್ಟಿವ್ ಸ್ಪಿರಿಟಿಂದ ಈ ಕಾರ್ಯಕ್ರಮಗಳಲ್ಲಿ, ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೀರಿ. ಕೆಲವರು ಬಹುಮಾನಗಳನ್ನು ಕೂಡ ಗೆದ್ದಿದ್ದೀರಿ. ನಮಗೂ ಕೂಡ ಆ 2 ದಿನ ಭಾಳ ಖುಷಿಯಾಯಿತು. ಎಷ್ಟೋ ಪ್ರತಿಭೆಗಳನ್ನು ನೋಡಲಿಕ್ಕೆ ಅವಕಾಶ ಸಿಕ್ತು. ನಮ್ಮ ಮಕ್ಕಳು ಎಷ್ಟೊಂದು ಒಳ್ಳೆಯ ಹಾಡುಗಾರರಿದ್ದಾರೆ. ಅದೇ ರೀತಿ ನಮ್ಮ ಕವನ ವಾಚನ ನಿಜವಾಗ್ಲೂ ಬಹಳ ಮುದ ನೀಡಿದಂತಹ ಒಂದು ಈವೆಂಟ್ ಆಗಿತ್ತು. ಅದೇ ರೀತಿ ಮಕ್ಕಳು ಡ್ಯಾನ್ಸ್ ಎಲ್ಲ ಆಡಿದ್ದಾರೆ. ಲೆಮನ್ ಆ್ಯಂಡ್ ಸ್ಪೂನ್ ಅಂತೆ, ಬ್ರೇಕಿಂಗ್ ದಿ ಪಾಟ್, ಈ ಥರದ್ದೆಲ್ಲ ಕ್ರೀಡೆಗಳಲ್ಲಿ ನೀವು ಭಾಗವಹಿಸಿ ನಿಜವಾಗ್ಲೂ ಕೂಡ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣ ಮಾಡಿದ್ದೀರಿ ಅನ್ನುವಂಥದ್ದು ಒಂದು ವಿಶೇಷ. ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನೀವೆಲ್ಲ ಇದುವರೆಗೆ ಓದ್ಕೊಂಡು ಬಂದಿದ್ದೀರಿ. ವಿಶೇಷವಾಗಿ ಹೇಳುವಂಥದ್ದೇನಿಲ್ಲ, ಎಲ್ಲ ಮ್ಯಾಚೂರ್ಡ್ ಕ್ರೌಡ್ ಇದೆ. ಸಿವಿಲ್ ಸರ್ವಿಸಲ್ಲೂ ಕೂಡ ನೀವು ಫ್ರೀಡಮ್ ಮೂಮೆಂಟನ್ನು ವಿಶೇಷವಾಗಿ ಓದ್ತೀರಿ. ನೀವು ಒಂದು ಘಟನೆ ನನಗೆ ಈಗ ಮನೆಯಿಂದ ನಾನು ನಡ್ಕೊಂಡು ಬರುವಾಗ ಒಂದು ನೆನಪು ಬಂತು. ನಮ್ಮ ಅಜ್ಜಿ ಯಾವಾಗಲೂ ನಾವೆಲ್ಲ ಚಿಕ್ಕವರಿದ್ದಾಗ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂತೇಳಿ ನಮಗೆಲ್ಲ ಬೊಟ್ಟಿಟ್ಟು ಪೌಡ್ರೆಲ್ಲ ಹಾಕಿ ನಮಗೆಲ್ಲ ಚಾಕ್ಲೇಟ್ ಕೊಡ್ತಾರೆ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇದೆ, ನಮಗೆಲ್ಲ ಫೋಟೋ ತೆಗೆಸ್ತಾರೆ, ಗ್ರೂಪ್ ಫೋಟೋನ. ಈ ಥರದ್ದೆಲ್ಲ ಭಾಳ ಖುಷಿಯಿಂದ ಹೋಗ್ತಾ ಇದ್ವಿ ನಾವು. ನಾನು ಹಂಗೆ ಯೋಚನೆ ಮಾಡ್ತಾಯಿದ್ದೆ, ಸ್ವಾತಂತ್ರ್ಯ ಅಂದರೆ ಏನು, ವಿಶೇಷವಾಗಿ ನಮ್ಮ ಹೊಸ ತಲೆಮಾರಿನ ಮಕ್ಕಳಿಗೆ ಅದರ ಆಳವಾದ ಅರ್ಥ ಗೊತ್ತಾಗಬೇಕು ಅನ್ನುವಂಥದ್ದು. ಅದರ ಹಿಂದೆ ಎಷ್ಟು ಬಲಿದಾನಗಳಿದೆ, ಎಷ್ಟು ತ್ಯಾಗ ಇದೆ, ಎಂಥ ಉಗ್ರ ಹೋರಾಟಗಳಿದೆ, ಅದನ್ನು ನಾವು ಸ್ಮರಿಸಲೇಬೇಕು ಅನ್ನುವಂಥದ್ದು. ಆ ಕಾರಣದಿಂದ ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಾಯಿದ್ರು, ನಿಮ್ಗೇನಪ್ಪ ಗೊತ್ತು ಸ್ವಾತಂತ್ರ್ಯ ಅಂದರೆ, ಅವ್ರು ಬೆಳೆದಂಥ ದವಸ ಧಾನ್ಯಗಳನ್ನು, ಭತ್ತ ರಾಗಿ ಎಲ್ಲನೇ ತೆಗೆದುಕೊಂಡು ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಯಾವಾಗ ನಾವು ಗದ್ದೆಗಳಿಗೆ ರಾಗಿ ಬೆಳೆಯುವಾಗ ನೀರು ಕಟ್ತಾಯಿದ್ವಿ. ನೀರು ಹಾಯಿಸಿದಾಗ ಒಂದು ಹೊಲದಲ್ಲಿ ಗುಂಡಿ ಬಿದ್ದುಬಿಡ್ತು. ದೊಡ್ಡದಾಗಿ ಒಂದು ಆಳುದ್ದ ಗುಂಡಿ, ಒಂದು 4-5 ಗುಂಡಿಗಳು ಸಿಕ್ತು ನಮಗೆ. ನೀರೆಲ್ಲ ಅದರ ಒಳಗಡೆ ಹೊಟ್ಟೋಯ್ತು. ನಾವೆಲ್ಲ ಎದುರ್ಕೊಂಡು ಮನೆಗೆ ಓಡಿ ಬಂದು ಹೇಳಿದ್ವಿ, ಇಲ್ಲಿ ಗುಂಡಿ ಬಿದ್ದುಬಿಟ್ಟಿದೆ ನೀರು ಹಾಯಿಸುವಾಗ ರಾಗಿ ಗದ್ದೆಗೆ ಅಂತ. ಆಗ ನಮ್ಮ ಅಜ್ಜಿ ಆ ಕತೆ ಹೇಳಿದರು ನನಗೆ, ನೋಡಪ್ಪ ಇವಾಗೆಲ್ಲ ಮನೆಯಲ್ಲಿ ಕಣಜ ಅಂತಿದೆ, ತುಂಬ್ಕೊತೀವಿ. ಹಾಗೆಲ್ಲ ರಾಗಿ ಭತ್ತ ಏನೇ ದವಸ ಧಾನ್ಯ ಬೆಳೆದ್ರು ಊರು ಹೊರಗಡೆ ಎಲ್ಲೋ ಹೋಗಿ ಯಾರಿಗೂ ಕಾಣ್ದಂಗೆ ಅದನ್ನು ಕೆಳಗಡೆ ಭೂಮಿನಲ್ಲಿ ಕಣಜ ಮಾಡಿ ಔಸಿಟ್ಕೋತಿದ್ರಂತೆ. ಯಾಕೆಂದರೆ ವರ್ಷ ಪೂರ್ತಿ ತಿನ್ಲಿಕ್ಕೆ ಬೇಕಲ್ಲ, ಏನಾದರೂ ಮಕ್ಕಳು ಮರಿ ರುದ್ರ ಇರ್ತಿದ್ರು, ಮಹಿಳೆಯರು ಎಲ್ರಿಗೂ ಅನ್ನ ಹಾಕ್ಬೇಕಲ್ಲ. ಯಾಕೆಂದರೆ ಆ ಕಾಲದಲ್ಲಿ ನಮ್ಮ ಅಜ್ಜಿ ಹೇಳ್ತಿದ್ರು, ಪಿರಂಗಿಯವರು ಬಂದು ಏನು ಬೆಳೆದಾರೆಲ್ಲ ತಗೊಂಡೋಗ್ಬಿಡ್ತಾಯಿದ್ರು, ಭಾಳ ಕಷ್ಟದ ಕಾಲ ಅಂತ. ಆಮೇಲೆ ಇನ್ನೊಬ್ಬರು ನಮ್ಮ ತಾತ ಒಬ್ಬರು ಇದ್ದರು ನಮ್ಮೂರಲ್ಲಿ, ಅವರು ಫ್ರೀಡಮ್ ಫೈಟ್ರು, ನಮ್ಮದೇ ರಿಲೇಟಿವ್. ನೀವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ನಮ್ಮ ಊರ ಪಕ್ಕ ಶಿವಪುರ ಬರುತ್ತೆ. ಶಿವಪುರ ಸತ್ಯಾಗ್ರಹ ಸೌಧ ನೋಡಿರ್ತೀನಿ ನೀವು, ರೋಡ್ ಪಕ್ಕದಲ್ಲೇ ಇದೆ. ಒಂದು ಭಾಳ ಎತ್ತರವಾಗಿರ್ತಕ್ಕಂಥ ಒಂದು ಅಡಿಕೆ ಮರ, ಸಿದ್ಧಲಿಂಗಯ್ಯನವರ 1938-39 ಇರ್ಬೋದು. ಅಡಿಕೆ ಮರಕ್ಕೆ ಹತ್ತಿ ಬಾವುಟ ಕಟ್ಟಿ ಸುತ್ತಲಿರ್ತಕ್ಕಂಥ ಜನಗಳೆಲ್ಲನೂ ಹಳ್ಳಿಗಳಿಂದ ಜನಗಳು ಕರೆಸಿ ಅವತ್ತೇ ಅವರು ಸ್ವಾತಂತ್ರ್ಯದ ಬಗ್ಗೆ ಎಷ್ಟು ಹೋರಾಟ ಮಾಡಿದ್ದಾರೆ. ಎಷ್ಟು ಜನ ಅವತ್ತಲ್ಲಿ ಸೇರಿದ್ರು ಎಲ್ಲರನ್ನೂ ಕೂಡ
ಅವತ್ತಿನ ಬ್ರಿಟಿಷ್ ಸರ್ಕಾರ ಜೈಲಿಗೆ ಹಾಕಿತ್ತು ಅನ್ನುವಂಥದ್ದು. ಎಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಅವರ ಜೀವನದ ಬಹುತೇಕ ಅವಧಿಯನ್ನು ಜೈಲುಗಳಲ್ಲಿ ಕಳೆದಿದ್ದಾರೆ. ಸೊ ಆ ಎಲ್ಲ ನೋವು ಸಂಘರ್ಷ ನಮ್ಮ ಜನತೆ, ಹೊಸ ಜನಾಂಗ ಏನಿದೆ ಅದನ್ನು ಬರೀ ಫೀಲ್ ಮಾಡಿದ್ರೆ ಸಾಕು. ಸೊ ಹಾಗಾಗಿ ನಮ್ಮ ಹಿರಿಕರು ಗಳಿಸ್ಕೊಟ್ಟಿರ್ತಕ್ಕಂಥ ಈ ಸ್ವಾತಂತ್ರ್ಯವನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಸುಂದರ ರಾಷ್ಟ್ರವನ್ನು ಕಟ್ತಕ್ಕಂತಹ ಒಂದು ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ ಅನ್ನುವಂಥದ್ದು. ಯಾಕೆಂದರೆ ಇವತ್ತು ನಮಗೆಲ್ಲ ಮೆಟ್ರೋ ಬಂದಿದೆ, ನಮಗೆ ಒಳ್ಳೆ ಬಿಲ್ಡಿಂಗ್ಗಳು ಬಂದಿದೆ, ಮೊಬೈಲ್ ಬಂದಿದೆ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ. ನಾನಾಗಲೇ ಲಾಸ್ಟ್ ಟೈಮ್ ಹೇಳಿದಾಗೆ ಮಾನವ ಜನಾಂಗದ ಅತ್ಯಂತ ಅದೃಷ್ಟವಂತ ಜನಾಂಗ ನೀವು. ಇದೆಲ್ಲದರ ಹಿಂದೆ ನಮ್ಮ ಹಿರಿಕರು ಮಾಡಿರ್ತಕ್ಕಂಥ ತ್ಯಾಗ, ಬಲಿದಾನಗಳು, ಸಂಘರ್ಷದ ಒಂದು ಕಾರಣ ಇದೆ. ಅದು ಯಾವುದೇ ಕಾರಣಕ್ಕೂ ಕೂಡ ವ್ಯರ್ಥ ಆಗದಾಗೆ ಆ ಸ್ವಾತಂತ್ರ್ಯದ ಒಂದು ಇದನ್ನು ಬಳಸ್ಕೊಂಡು ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡೋಣ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ಆಟೋಟಗಳನ್ನು ಆಯೋಜನೆ ಮಾಡಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಅಭಿಷೇಕ್ ಬಂದಿದ್ದಾರಾ? ಬರ್ತಿದ್ದಾರೆ. ಅಭಿಷೇಕ್ ಅವರು ಕಳೆದ 1 ತಿಂಗಳಿಂದ ಇದರ ಹಿಂದೆ ಅವರ ಭಾಳ ದೊಡ್ಡ ಶ್ರಮ ಇದೆ. ಪ್ರಶಾಂತ್ ಅವರು ಹಾಗೂ ಅವರ ತಂಡ ಎಲ್ಲ ಸೇರಿಕೊಂಡು ಈ ಬಾರಿ ಒಳ್ಳೆ ಕಾರ್ಯಕ್ರಮನ ಆಯೋಜನೆ ಮಾಡಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂತಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇವತ್ತು ಆಚರಿಸ್ತಾ ಇದ್ದೀವಿ. ಮುಂದಿನ ವರ್ಷವೂ ಕೂಡ ಚೆನ್ನಾಗಿ ನಾವು ಇದೇ ರೀತಿ ಆಯೋಜನೆ ಮಾಡೋಣ. ಜೊತೆಯಲ್ಲಿ ಸಿವಿಲ್ ಸರ್ವಿಸ್ ಅಂದರೆ ಕೇವಲ ಓದಲ್ಲ ಅಲ್ವಾ? ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂದರೆ ನಿಮ್ಮ ಒಟ್ಟು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ನೇ ಇನ್ಕಂಪ್ಲೀಟ್ ಅನ್ನುವಂಥದ್ದು. ಸೊ ಆ ನೆಪದಲ್ಲಿ ಇವತ್ತು ನೀವು ಎಲ್ಲವನ್ನು ತಿಳ್ಕೋಬೇಕು, ಈ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ. ಇವತ್ತಿನ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿದ್ದಾರೆ, ಅವರು ಮಾತಾಡ್ತಾರೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಧನ್ಯವಾದಗಳು ಸರ್. ಅಕಾಡೆಮಿಯ ಮೂಲ ಆಶಯ ಮತ್ತು the entire idea in which the academy functions, basic perspectives, and this is something that our Vice Chairman Shrikantaiah sir has been continuously pushing the boundaries. He's been always working along to ensure that we don't settle to something but dream big as such. So I now request Shrikantaiah sir to speak a few words, address the students and also take the floor. ಎಲ್ಲ ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಸಿವಿಲ್ ಸರ್ವೀಸಸ್ ಆಸ್ಪಿರೆಂಟ್ಸ್ ರವರೇ, ಈಗ ನಿಮಗೇನು ನಾನು ಹೇಗೆ ಏನು ಅಂತ ಹೇಳಾಗಿಲ್ಲ. ಯಾಕಂದರೆ ನೀವೆಲ್ಲ ಹಿಸ್ಟ್ರಿಯಿಂದ ಹಿಡಿದು ಮಾಡರ್ನ್ ಸೈನ್ಸ್ ತನಕ ಈಗಾಗಲೇ ಓದ್ಕೊಂಡಿರೋರು, ಅದು ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗಿರೋರು, ತಯಾರಾಗ್ತಿರೋರು. ಬಟ್ ಓನ್ಲಿ ಒನ್ ಥಿಂಗ್, ಏಕೆಂದ್ರೆ ನಾವು ನಿಮಗಿಂತ ಸ್ವಲ್ಪ ಹಿಂದಿನ ಪೀಳಿಗೆಯವರು. ಕೊನೆ ಪಕ್ಷ ನಾವು ಸ್ವಾತಂತ್ರ್ಯ ಬಂದು 10 ವರ್ಷಕ್ಕೆ ಹುಟ್ಟಿದ್ದೀವಿ. ಆದರೂ ಆ ಕಾಲಕ್ಕೆ ಹೇಗಿದ್ದೆ, ಈ ಕಾಲಕ್ಕೆ ಹೇಗಿತ್ತು ಅನ್ನೋದು ಭಾಳನೇ ಮುಖ್ಯ. ಸೊ ಬ್ರಿಟಿಷರ್ಸ್ ಏನೋ ಇನ್ನು ಈಸ್ಟ್ ಇಂಡಿಯಾ ಕಂಪ್ನಿ 1600 ಬಂತಾಯಿತು. ಮತ್ತು 1757 1947 ತನಕ ಬ್ರಿಟಿಷರ ಆಳ್ವಿಕೆಯಲ್ಲೂ ಕೂಡ ನಾವಿದ್ದಾಯಿತು. ಅಂದರೆ ನಾವು ಸುಮಾರು 200 ವರ್ಷದ ದಾಸ್ಯದ ಜೀವನದಲ್ಲಿ ಬದುಕಿದವರು ಇಂಡಿಯಾದವರು. ನೀವೇನಾದರೂ ಇವತ್ತು ಏನು ಆಸೆ ಪಡ್ತೀವಿ ನಾವೆಲ್ಲನೂ ಕೂಡ, ಒಳ್ಳೆಯ ಸಿಟಿಸನ್ ಆಗಬೇಕು ಅಂತ ಎಲ್ಲನೂ ಆಸೆ ಪಡೋದು. ಫಸ್ಟು ನೀವು ಏನಾಗಲಿ IAS ಆಗ್ತಿರೋ, IPS ಆಗ್ತಿರೋ, ಮತ್ತೊಂದು ಆಗ್ತಿರೋ, ಫಸ್ಟ್ ಒನ್ ಶುಡ್ ಬಿ ಎ ಗುಡ್ ಪರ್ಸನ್ ಆ್ಯಂಡ್ ಯು ಶುಡ್ ಬಿ ಎ ಗುಡ್ ಸಿಟಿಸನ್ ಅಂತ. ಹಾಗಾಗಿ ನಾವು ಅದಕ್ಕೂ ನಿಜಕ್ಕೂ ಏನನ್ನು ನಾವು ಸರ್ಕಾರಕ್ಕೆ ಅಲ್ಲ ದೇಶಕ್ಕೆ ಕೂಡ ಕೊಟ್ಟಿದ್ದೀವಿ ಅನ್ನೋದನ್ನ ತಾವು ಒಂದು ಯೋಚನೆ ಮಾಡಬೇಕಾಗತ್ತೆ. ಇಟ್ಸ್ ಆಲ್ ಯುವರ್ ಪರ್ಸ್ನಲ್ ಥಿಂಗ್. ಏನು ನೀವೇನೋ ಒಂದು ಉದ್ಯೋಗ ತಗೋಬೇಕು, ಕಾಂಪಿಟೇಟಿವ್ ಅದು ಒಂದಾಯ್ತು, ಪರ್ಸ್ನಲ್ ಆಂಬಿಷನ್ ಇರುತ್ತೆ. ಜೊತೆಗೆ ನೇಷನ್ ಬಿಲ್ಡಿಂಗ್ ಕಡೆ ನಾವು ಯಾಕೆ ಗಮನ ಹರಿಸ್ಬೇಕು, ಯಾಕೆ ಸ್ವಾತಂತ್ರ್ಯ ಅಂತ ತಮಗೆಲ್ಲ ಗೊತ್ತಿದ್ದಾಗೆ. ನೀವು ಈಗ ಏನು ಓದ್ತೀರಾ ಅಂದರೆ, ಆಯಿತು ಈಸ್ಟ್ ಇಂಡಿಯಾ ಕಂಪ್ನಿ 1600 1759
ಸಿಪಾಯಿ ಮಿಟ್ನಿ ಅವ್ರು ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಆಯಿತು ಅಲ್ವಾ. ರುಟೀನಾಗಿ 1920 ಮಹಾತ್ಮ ಗಾಂಧಿ ಬಂದರು. ಸೊ ಮೆನಿ ಹೋರಾಟಗಳು ಏನ್ಷಿಯಂಟು ಮಿಡಿವಲ್ಲು ಮಾರ್ನಿಂಗ್ ಎಲ್ಲ ಓದ್ತೀರಾ ಅಂದರೆ ರುಟೀನಾಗಿ ನಾವು ಓದ್ತೀವಿ. ಆದರೆ ಈ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲು ಹೆಂಗೆ ಸ್ಥಿತಿ ಅಂತ ನೀವು ತಾವು ಯೋಚನೆ ಮಾಡಿ. ಎಷ್ಟು ಕಷ್ಟ ಆಯಿತು. ದೇಶದಲ್ಲಿ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ಲ, ಫ್ರೀ ಮೂಮೆಂಟ್ ಇಲ್ಲ, ಮತ್ತು ಟ್ಯಾಕ್ಸಸ್ ನೀವು ಅಂತ ಹೇಳ್ಕೊಂಡಿದ್ದು ಬೆಳೆಯಂಗಿಲ್ಲ. ಎಲ್ಲವೂ ನೀವು ಒಂದು ಕಡೆ ಕಾಟನ್ ಬೆಳೆನೇ ಬೆಳಿಬೇಕು, ಒಂದು ಇಂಡಿಗೋ ಬೆಳೆನೇ ಬೆಳಿಬೇಕು, ಎವ್ರಿವೇ ರಿಸ್ಟ್ರಿಕ್ಷನ್ಸ್. ಅಂತ ದಾಸ್ಯದಲ್ಲೇ ನಾವು ಹಿಂದೆ ನಾವು ಯೋಚನೆ ಮಾಡಿದರೆ ಹಿಂದೆ ಅತ್ಯಂತ ಸಮೃದ್ಧವಾದ ದೇಶ ಆಫ್ಟರ್ ದ ಅಡ್ವೆಂಟ್ ಆಫ್ ಬ್ರಿಟಿಷ್ ಇನ್ ಇಂಡಿಯಾ ಒಂದು ರೀತಿ ಪೂರ್ ಕಂಟ್ರಿ ಆಯಿತು. ಆ ಪೂರ್ ಕಂಟ್ರಿ ಆಗಿದ್ದು ಆ ದಾಸ್ಯದಿಂದ ಮುಕ್ತಿಯಾಗಲಿಕ್ಕೆ ನಮ್ಮ ಎಷ್ಟು ಜನ ತಮ್ಮ ಬಲಿದಾನವನ್ನು ಕೊಟ್ಟಿದ್ದಾರೆ, ಎಷ್ಟು ಜನ ತಮ್ಮ ರಕ್ತವನ್ನು ಕೊಟ್ಟಿದ್ದಾರೆ, ಎಷ್ಟು ಜನ ಹೋರಾಟ ಮಾಡಿದ್ದಾರೆ, ಎಷ್ಟು ಜನ ಏನೆಲ್ಲ ಕಳ್ಕೊಂಡಿದ್ದಾರೆ. ಉದಾಹರಣೆ ನಮ್ಗೆ ಗೊತ್ತಿರೋದು ಸುಭಾಷ್ ಚಂದ್ರ ಬೋಸು, ಭಗತ್ ಸಿಂಗು, ಸುಖದೇವೋ ಈ ಥರ, ಅಥವಾ ಮಾಡ್ರೇಟರ್ನಲ್ಲಿ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ಈ ಥರ ಇದೆ. ಬಟ್ ಆದರೆ ಅವರು ಮುಖ್ಯವಾದ ವ್ಯಕ್ತಿಗಳು. ಅವರಿಂದ ಸಾವಿರಾರು ಜನ ಅವ್ರ ಪ್ರಾಣ ಕೊಟ್ಟಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಅಂದರೆ ಅವ್ರದ್ದೆಲ್ಲ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ದೇಶದವರನ್ನು ನಮ್ಮ ದೇಶವನ್ನು ಒಂದು ದಾಸ್ಯ ಮುಕ್ತ ದೇಶ ಮಾಡಬೇಕು, ಒಂದು ಬೃಹತ್ತಾದ ಉತ್ತಮವಾದ ರಾಷ್ಟ್ರ ಕಟ್ಟಬೇಕು, ಒಂದು ಉತ್ತಮವಾದ ದೇಶ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ತ್ಯಾಗಗಳು ಬಲಿದಾನ ಕೊಟ್ಟಿದ್ದಾರೆ. ಬಟ್ ನೀವು ಪ್ರಶ್ನೆ ಹಾಕೋಬೇಕು, ನಾವು ಪ್ರಶ್ನೆ ಹಾಕೋಬೇಕು, ನಾವು ಅವ್ರ ಬಲಿದಾನಕ್ಕೆ ತಕ್ಕಂತೆ ಈ ರಾಷ್ಟ್ರಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಾ? ಏಕೆಂದರೆ ನೀವೆಲ್ಲ ನೋಡಾದರೆ ಇವತ್ತಿನ ಏನಾಗಿದೆ ನೋಡಿ, ಇವತ್ತಿನ ರಾಜಕೀಯ ಬಹುಶಃ ನಿಮಗೆಲ್ಲ ಗೊತ್ತಿದೆಯಲ್ವೋ, ಇದು ಒಂಥರ ಹಣದ ರಾಜಕೀಯ ಆಗಿಬಿಟ್ಟಿದೆ. ಪೂರ್ತಿ ಯಾರು ಹಣ ಇರ್ತಾನೆ ಅವನು ಇದು ರಾಜ್ಯಭಾರ ಹಾಳು ಮಾಡೋದು. ಅವನು ಒಳ್ಳೆ ವ್ಯಕ್ತಿನೋ ಕೆಟ್ಟ ವ್ಯಕ್ತಿನೋ ಥರ್ಡ್ ರೇಟೋ ಕ್ರಿಮಿನಲ್ಲೋ ವಾಟ್ ಎವರ್ ಇಟ್ ಈಸ್, ಅಂತಹ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬಂದಿದೆ. ಅದೇ ನಾವು ಹೇಳ್ತೀವಿ ಗಾಂಧಿ ಯೋಚನೆ ಮಾಡಿದಾಗ ಏನು ಬರೀ ಒಂದು ತುಂಡು ಬಟ್ಟೆ, ಒಂದು ಕಾಲು, ಒಂದು ಲಂಗೋಟಿ ಅಷ್ಟೇ, ಕನ್ನಡಕ ಇಷ್ಟೇ, ಒಂದು ಪಂಚೆ, ಅಷ್ಟು ಥರ. ಅಂದರೆ ಅಷ್ಟೊಂದು ಸಿಂಪಲ್ಲಾಗಿ ಜೀವನ ಮಾಡಿದವರು. ಅಂಥ ದೇಶ ಈ ರೀತಿ ದುಸ್ಥಿತಿಗೆ ಬರಬೇಕಾ? ಅದಕ್ಕೆ ಯಾರೆಲ್ಲ ಕಾರಣರು? ನಾವು ಹೇಳ್ತೀವಿ ಅವ್ರ ಪೊಲಿಟಿಷಿಯನ್ ಅವನ ಕಾರಣ. ಬಟ್ ನಾನು ಹೇಳೋದು ಟೋಟಲ್ ಸಿಸ್ಟಮೇ ಕಾರಣ ಅಂತ ಹೇಳೋದು. ಅದಕ್ಕಾಗಿ ನೀವೆಲ್ಲ ಯಂಗ್ಸ್ಟರ್ಸು ಈ ಸಿಸ್ಟಮ್ ಹೀಗೆ ಮುಂದುವರಿಬೇಕಾ ಅಥವಾ ಇದನ್ನೇನಾದರೂ ಇಂಪ್ರೂವ್ ಮಾಡಬೇಕಾ? ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಆಲೋಚನೆ ಮಾಡಬೇಕಾಗತ್ತೆ. ನಿಜಕ್ಕೂ ಅಂದ್ಕೊಂಡ್ರೆ ಈಗ ಕಂಪೇರ್ ಮಾಡಿದ್ರೆ ಒಂದೊಂದು ಸತಿ ಅನ್ಸುತ್ತೆ ಬ್ರಿಟಿಷ್ ರಾಜ್ಯ ಚೆನ್ನಾಗಿತ್ತು ಅಂತ. ಕೆಲವರು ಹೇಳ್ತಾರೆ ಹಳಬರು, ಆ ಟೈಮಲ್ಲಿ ಆದರೂ ಚೆನ್ನಾಗಿತ್ತಲ್ಲಪ್ಪ ಅನ್ನೋ ಪರಿಸ್ಥಿತಿ ಹೇಳ್ತಾರೆ ಹಳಬರು. ಹಾಗಾಗಿ ನಾನು ಎಸ್ಕೆ ಭಾಷಣ ಮಾಡೋದಿಲ್ಲ. ನೀವುಗಳು ಖಂಡಿತ ಯೋಚನೆ ಮಾಡಿ, ಇದು ಸಿಸ್ಟಮ್ಗಳು ಹಿಂಗೆ ಮುಂದುವರಿಬೇಕಾ ಅಥವಾ ಹೇಗೆ ಚೇಂಜ್ ಮಾಡ್ಬೋದು? ಅದೇ ಸಿಸ್ಟಮ್ ಅಂದರೆ ಬಂದಾಗ ನಿಮ್ಮ ಸಿಸ್ಟಮ್ ನಿಮಗೆ ಬರೋಣ. KPSCಗೆ ಎಷ್ಟು ಜನ ದುಡ್ಡು ಕೊಡದೇ ಸೆಲೆಕ್ಟ್ ಆಗ್ತೀರಾ ಅನ್ನೋ ಕಾನ್ಫಿಡೆನ್ಸ್ ಇದೆ? ಒಂದು 25%, ಫಸ್ಟ್ 25% ರ್ಯಾಂಕ್ಸ್. ವಾಟ್ ಅಬೌಟ್ ಅದರ್ ರ್ಯಾಂಕ್ಸ್? ಈಗ ಸದ್ಯಕ್ಕೆ ನಾನು ಗೌರ್ಮೆಂಟಿಗೆ ವಾಪಸ್ ಬಂದಿದ್ದೀನಿ, ಬಟ್ ನಾನು ಮರ್ತುಬಿಟ್ಟಿದ್ದೀನಿ ಗೌರ್ಮೆಂಟ್ಗೆ ವಾಪಸ್ ಬಂದಿದ್ದೀನಿ ಅಂತೇಳಿ. ಗೌರ್ಮೆಂಟ್ ಕ್ರಿಟಿಸೈಸ್ ಮಾಡದಿದ್ರು ನಾನು ಸಿಸ್ಟಮ್ ಮಾತ್ರ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ರೀತಿ ಸಿಸ್ಟಮ್ನ ನಾವು ಉಳಿಸ್ಕೊಂಡೇ ಹೋಗ್ಬೇಕಾ? ಎಷ್ಟು ವರ್ಷ ಉಳಿಸ್ಕೊಂಡು ಹೋಗೋದು? ಯಾವ ರೀತಿ ರಿಫಾರ್ಮ್ ಮಾಡ್ಬೋದು? ಸೊ ವಾಟ್ ಈಸ್ ದ ಫ್ಯೂಚರ್ ಹಿಸ್ಟ್ರಿ ಆಫ್ ಇಂಡಿಯಾ? ಈಗ ಏನ್ಷಿಯಂಟ್ ಆಯಿತು, ಮೆಡಿವಲ್ ಆಯಿತು, ಮಾಡರ್ನ್ ಆಯಿತು, ವಾಟ್ ಈಸ್ ದ ಫ್ಯೂಚರ್ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ. ಹಾಗಾಗಿ ಇತ್ತೀಚಿನ ಒಂದು ಸ್ವಾತಂತ್ರ್ಯ ಬಂದ ನಂತರ ಏನು ಬೆಳವಣಿಗೆ ಆಗಿದೆ, 79 ವರ್ಷ ನಾವು ಇಷ್ಟೊತ್ತು ಕೆಟ್ಟೋಗಿದ್ದೀವ ಅಂತ. ಬ್ರಿಟಿಷರು 200 ವರ್ಷ ಆಳೋದು ಇಷ್ಟು ಕೆಟ್ಟಿರಲಿಲ್ಲ. ನಾವು ಲಾಸ್ಟ್ 79 ವರ್ಷದಲ್ಲೇ ಇಷ್ಟೊಂದು ಹದಗೆಟ್ಟಿದ್ದೀವಿ. ಲೆಟ್ ಅಸ್ ಥಿಂಕ್ ನೆಕ್ಸ್ಟ್ 50 years ಅಲ್ಲಿ 100 years ಏನಾಗಬೇಕು? ಏನು ಇದೇ ಥರ ಇರ್ತೀವ ಅಥವಾ ರಿಫಾರ್ಮ್ ಮಾಡ್ತೀವ? ರಿಫಾರ್ಮ್ ಮಾಡೋದ್ರೆ ಯಾರು ಮಾಡಬೇಕು? ಹೂ ಹ್ಯಾಸ್ ಟು ಡೂ ಇಟ್? ಯಾರು ಮಾಡಬೇಕು? ಸರ್ಕಾರ ಮಾಡಬೇಕಾ? ಯಾರೋ ಪೊಲಿಟಿಷಿಯನ್ ಮಾಡಬೇಕಾ? ನಾವು ಮಾಡಬೇಕಾ? ನಾವು ಮಾಡಬೇಕು. ಏಕೆಂದರೆ ನೋಡಿ, ನಿಮ್ಮಲ್ಲಿ ಯಾರೊಬ್ಬರು ಪೊಲಿಟಿಷಿಯನ್ ಆದರೂ ಆಗ್ಬೋದು, ಒಳ್ಳೆ ಅಧಿಕಾರಿ ಆಗೇ ಆಗ್ತೀರಾ, ಮತ್ತು ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು, ಒಳ್ಳೆ ಬಿಸ್ನೆಸ್ ಪರ್ಸನ್ ಆಗ್ಬೋದು. ಎವ್ರಿಬಡಿ ಹ್ಯಾಸ್ ಇಸ್ ಓನ್ ಸ್ಟ್ರೆಂತ್.
ಇಫ್ ಆಲ್ ಆಫ್ ಅಸ್ ಕಾಂಟ್ರಿಬ್ಯೂಟ್ ಲಿಟ್ಲ್ ಸ್ಮಾಲ್ ಸ್ವಲ್ಪನೇ ಕಾಂಟ್ರಿಬ್ಯೂಟ್ ಮಾಡಿದ್ರೆ ದಟ್ ಬಿಕಮ್ಸ್ ಅ ಬಿಗ್ಗರ್ ಥಿಂಗ್. ಹಾಗಾಗಿ ನೀವು ಒಂದು ಆತ್ಮಾವಲೋಕನ ಮಾಡ್ಕೊಳ್ಳಿ, ಇದನ್ನು ಹೇಗೆ ನಾನು ಈ ಸಿಸ್ಟಮ್ನ ಚೇಂಜ್ ಮಾಡ್ಬೋದು. ಹೇಗೆ ನೀವೊಂದು ಅಧಿಕಾರಿ ಆದರೆ ಭಾಳ ಅತ್ಯಂತ ಕಡಿಮೆ ಮಟ್ಟದಲ್ಲಿರೋ ಒಂದು ಅತ್ಯಂತ ಬಡವನಿಗೆ ನಾನು ಹೇಗೆ ಒಂದು ಅವ್ರಿಗೆ ಒಳ್ಳೇದು ಮಾಡ್ಬೋದು ಅಂತೇಳಿ. ಉದಾಹರಣೆಗೆ ಇವತ್ತೇನಾದರೂ ಒಂದು ವಿತ್ ಆಲ್ ದಟ್ ಗೌರ್ಮೆಂಟ್ ಹೇಳಿದ್ರೆ ನಾನು ಅದು ಮಾಡಿ ಇದು ಮಾಡಿ ಇವತ್ತೊಂದು ಸಣ್ಣ ಖಾತೆ ಮಾಡ್ಕೋಬೇಕಾದ್ರೂ ತುಂಬಾ ಕಷ್ಟ ಇದೆ. ಮಹೇಂದ್ರ ಅವರು ಇಲ್ಲೇ ಕೂತಿದ್ದಾರೆ, ತಹಶೀಲ್ದಾರು. ಅದರಂತೂ ನಾನು ಸ್ವಲ್ಪ ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ಗೊತ್ತಿದೆ. ಅವ್ರು ಏನೇ ಮಾಡಿದ್ರು ಕೂಡ ಏನು ಅಪರೂಪಕ್ಕೆ ಕರೆಕ್ಟಾಗಿ ಟೈಮ್ ಟು ಟೈಮ್ ಖಾತೆಗಳು ಪೋಡಿಗಳಾಗೋದು. ವಿತೌಟ್ ದ ಅವ್ರ ಹಿಂದೆ ಮುಂದೆ ಓಡಾಡಿ ಅವ್ರನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ 75% ಆಗಲ್ಲ, 25% ಆಗಿಬಿಡ್ತವೆ ಖಾತೆಗಳು. ಅಂದರೆ ಬರೀ ಅದೊಂದು ಹೇಳ್ತಾ ಇಲ್ಲ, ಜನರಲಿ ನಮ್ಮ ಸಿಸ್ಟಮು, ಇಂಡಿಯನ್ ಸಿಸ್ಟಮು ಆ ರೀತಿ ಆಗೋಗಿದೆ. ರಾಜಕೀಯವಾಗಿರ್ಬೋದು ಅಥವಾ ಎಕ್ಸಿಕ್ಯೂಟಿವ್ಸ್ ಅಧಿಕಾರ ವರ್ಗದಲ್ಲಿರ್ಬೋದು, ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ಸ್ ಆರ್ ಇನ್ ಡಿಫ್ರೆಂಟ್ ವೇರಿಯಸ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಆ ಥರ ಆಗಿಬಿಟ್ಟಿದೆ. ಬಟ್ ಯಾಕೆಂದರೆ ವಿ ಹ್ಯಾವ್ ಅಕ್ಸೆಪ್ಟೆಡ್ ದಟ್, ನಾವು ಈ ಸಿಸ್ಟಮ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅಡಾಪ್ಟ್ ಮಾಡ್ಕೊಂಬಿಟ್ಟು ಇದನ್ನು ಹೆಂಗೋ ಕೆಲಸ ಆಗಬೇಕಪ್ಪ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿವಿ ಎಲ್ಲರೂ ಕೂಡ. ಅದಕ್ಕೆ ನೀವೆಲ್ಲ ಯೂತ್ಸು, ಯಂಗ್ಸ್ಟರ್ಸು, ನಾನು ಹೇಳಿದ್ರೆ ಆ ಹಿಂದೆ ಕೊಟ್ಟಿರೋದು ಮಹಾತ್ಮರ ಬ್ಲಡ್ ಇದೆಯಲ್ಲ, ಆ ಬ್ಲಡ್ ತಗೊಂಡು ನಿಮ್ಮ ಬ್ಲಡ್ ಬಾಯಲಾಗಬೇಕು, ಅವಾಗೇನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೋದು. ಆ ಹಿಂದಿನ ಕಾಲದಲ್ಲಿ ಏನಾದ್ರು ಬ್ಲಡ್ಡೆಲ್ಲ ಬಿದ್ದಿದೆಯಲ್ಲ ಭೂಮಿಗೆ, ಆ ಭೂಮಿದು ಏನಾದ್ರು ತಮಗೆ ಏನಾದ್ರು ಸ್ವಲ್ಪ ತಾಕದ ಬಾಯಲಾದರೆ ಎಸ್ಪೆಷಲಿ ಯಂಗ್ಸ್ಟರ್ಸು ಈ ಸಿಸ್ಟಮ್ ಏನೋ ಇಂಪ್ರೂವ್ ಆಗ್ಬೋದು. ಇಷ್ಟು ಹೇಳ್ತಾ ನೀವೆಲ್ಲರೂ ಕೂಡ ಒಂದು ಫಸ್ಟ್ ಆಫ್ ಆಲ್ ಒಳ್ಳೆ ಮನುಷ್ಯರಾಗ್ರಿ. ನಂತರ ನೀವೆಲ್ಲರೂ ಕೂಡ ಒಳ್ಳೆಯ ಅಧಿಕಾರಿಗಳಾಗಲಿ. ನೀವೆಲ್ಲ ಅಧಿಕಾರಿಗಳಾಗಿ ಒಂದು ದೇಶದ ಒಂದು ಕಟ್ಟೋ ಬಗ್ಗೆ ಒಂದು ಒಳ್ಳೊಳ್ಳೆ ಕಾಂಟ್ರಿಬ್ಯೂಟ್ ಮಾಡಲಿ ಅಂತ ಆಶಿಸ್ತಾ, ನಿಮ್ಮೆಲ್ಲರೂ ಕೂಡ ಭಗವಂತ ಅತ್ಯುತ್ತಮವಾದ ಒಂದು ಏನು ಒಳ್ಳೆ ಜಾಬ್, ನಾಟ್ ಓನ್ಲಿ ಜಾಬ್ ಕೊಡ್ತಾರೋ ಅಥವಾ ಉತ್ತಮ ನಿಮಗೆ ಮುಂದಿನ ಮಾರ್ಗದರ್ಶನ ಕೊಟ್ಟು ಅತ್ಯುತ್ತಮವಾದ ಜೀವನ ಕೊಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಸರ್. ಕೆಲವು ನೇರ ನುಡಿಗಳೊಂದಿಗೆ ನಿಮ್ಮ ಕರ್ತವ್ಯವನ್ನು ಮುಂದಿನ ನಿಮ್ಮ ಆಸ್ಪಿರೇಷನ್ ಡ್ರೀಮ್ ಆಗಿ ರಿಯಾಲಿಟಿ ಆದಾಗ ವಾಟ್ ಈಸ್ that the audience, what is that the citizens will be expecting you is something that sir has very clearly put in. If you take that and serve forward, you will be truly Indian civil servants that we would deserve. So thank you so much sir for that message. I would now take pleasure in inviting our chief guest of the day to address us. We are very honored to have amongst us Mr. H.S. Sharath, Hosagavi Shivlingaya Sharath ಅವರು 1993 ಜನಿಸಿ. He's a Ranji player, educated in Jain University, cricketer by profession, right-hand batsman, right-hand medium fast bowler, has done his domestic debut for Karnataka in 2012-2013. He's represented Karnataka and also represented Delhi in the IPL franchise as such. He has very good bowling figures specifically, and somebody who's been serving the state of Karnataka and encouraging sports persons across. We are very honored to have you amongst us, sir. It's a different stage. Elru kuda ಇಲ್ಲಿರೋರು ಎಲ್ಲರೂ ಕೂಡ ಸಾಕಷ್ಟು ತಮ್ಮದೇ ಆದ ರೀತಿಯಲ್ಲಿ ದೇ ಹ್ಯಾವ್ ದೇರ್ ಓನ್ ಆಸ್ಪಿರೇಷನ್ಸ್. ದೇ ಆರ್ ವಂಡರ್ಫುಲ್ ಕ್ರಿಕೆಟರ್ಸ್. ಆನ್ ದಿ ಎಂಟೈರ್ ಡೇ ವಿ ಹ್ಯಾಡ್ ಅ ಲಾಟ್ ಆಫ್ ಆಸ್ಪಿರೇಷನ್ ಆಸ್ ಕ್ರಿಕೆಟ್. ಬಟ್ ಎಲ್ಲರೂ ಕೂಡ ತಮ್ಮ ಧ್ಯೇಯವನ್ನು IAS ಆಫೀಸರ್ಸ್ ಆಗಬೇಕು, KS ಆಫೀಸರ್ಸ್ ಆಗಬೇಕು ಅಂತ ಕನಸ್ಕೊಂಡಿರೋರು. ಇವತ್ತಿನ ಈ ದಿನದಂದು ತಮ್ಮ ಕೆಲವು ನುಡಿಗಳೊಂದಿಗೆ ಅವ್ರನ್ನೆಲ್ಲರೂ ಹೊಂದಿಸ್ಬೇಕು ಅಂತ ವಿನಂತಿ. ಓಕೆ, ಫ್ಯೂ ವರ್ಡ್ಸ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಗಣ್ಯರಿಗೂ ಹಾಗೂ ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ. ಇವರಷ್ಟು ಹೇಳಷ್ಟೇ ನಾನು ಅಷ್ಟು ದೊಡ್ಡವನಲ್ಲ. ನಾನು ಲೈಕ್ ಬಡವ ಕುಟುಂಬದಿಂದ ಬಂದವನು. ಸೊ ನಮಗೂ ಅವಾಗ ಸರ್ ಹೇಳ್ತಾಯಿದ್ರು ನಾವು ಊರಿಂದ ಯಾವ ರೀತಿ ಬಂದ್ವಿ ಮೇಲ್ಗಡೆ, ಅದೆಲ್ಲ ಒಂದು ಇನ್ಸ್ಪಿರೇಷನ್. ನಮ್ಮ ಪೇರೆಂಟ್ಸು ನಾವು ಯಾವ ರೀತಿ ಕೆಳಗಡೆಯಿಂದ ಬಂದಿರ್ತೀವಿ, ಯಾವ ರೀತಿ ನಾವು ಮೇಲ್ಗಡೆ ಹೋಗ್ಬೇಕು ಅನ್ನೋದು ಯೋಚನೆ ಬರುತ್ತೆ. ಸೊ ಅದೇ ರೀತಿಯಾಗಿ ನಾನು ಕೂಡ ಒಂದು ಪುಟ್ಟ ಹಳ್ಳಿಯಿಂದನೇ ಕೂಡ ಬಂದಿದ್ದು. ನಮಗೂ ಕೂಡ ಈ ಸಿಟಿ ಲೈಫ್ ಅನ್ನೋದು ಗೊತ್ತಿರಲಿಲ್ಲ. ಸೊ ನಾನು ಮಂಡ್ಯದಲ್ಲೇ ಓದಿದ್ದು, PUC ಎಲ್ಲ ಮಾಡಿದ್ದು. ಅಲ್ಲಿಂದ ನನ್ನ ಕ್ರಿಕೆಟ್ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ
ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಮೊದಲಾಗಿ ನನ್ನ ಹೈಟ್ ಚೆನ್ನಾಗಿತ್ತು. ಸೊ ಅದ್ರ ಜೊತೆಗೆ ಚೆನ್ನಾಗಿ ಕ್ರಿಕೆಟ್ ಆಡ್ಕೊಂಡು ಬಂದು ಅಲ್ಲಿಂದ ಈಗ ನಮ್ಮ ಹಳ್ಳಿ ಪ್ರತಿಭೆಗಳು ಇಲ್ಲಿ ಲೈಕ್ ಬೆಂಗಳೂರಲ್ಲಿ ಬಂದು ಆಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ನೀವು ಎಷ್ಟೇ ಟ್ಯಾಲೆಂಟ್ ಅಂತ ಇದ್ರೂ ಕೂಡ 10% ಅನ್ನೋ ನಿಮ್ಗೆ ಅದೃಷ್ಟ ಇರಲೇಬೇಕು. 99% ನೀವು ಹಾರ್ಡ್ ವರ್ಕ್ ಇದ್ದರೆ ಬರೀ ಅದೃಷ್ಟನೂ ಇರಬೇಕು. ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಇರಬೇಕು, ಫೋಕಸ್ಡ್ ಆಗಿರಬೇಕು ಪ್ರತಿಯೊಂದು ವಿಷಯದಲ್ಲೂ. ಅದೇ ರೀತಿ ನಾನು ಕೂಡ ಚೆನ್ನಾಗಿ ಫೋಕಸ್ಡ್ ಆಗಿ ಹಳ್ಳಿಯಿಂದ ಬಂದಿದ್ದೆ, ಏನಾರ ಸಾಧನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅವಾಗ ನಾನು ಮಂಡ್ಯದಲ್ಲಿ ಸೇರ್ಕೊಂಡು ಅದೇ ರೀತಿಯಾಗಿ ಆಡ್ಕೊಂಡು ಸ್ಟೇಟ್ ಆಡಿದೆ. ಅಲ್ಲಿಂದ ಸ್ಟೇಟ್ ಆಡಿದ್ರೆ ನನಗೇನು ಗೊತ್ತಿರಲಿಲ್ಲ, ಬಾಲ್ ಕೊಡ್ತಿರೋ ಸುಮ್ಮನೆ ಬಾಲ್ ಆಗ್ತಿದೆ ಅಷ್ಟೇ. ಅವಾಗ ಟೆನ್ನಿಸ್ ಬಾಲ್ ಹೆಂಗೆ ಆಡೋಕೆ ಹೋಗ್ತಿದ್ವಿ ಅಷ್ಟೇ. ಅದಾದಮೇಲೆ ಸ್ಟೇಟ್ ಅಂದರೆ ಏನು, ಸೊ ಅಲ್ಲಿಂದ ನೆಕ್ಸ್ಟ್ ಏನು ಆಡ್ಬೋದು, ಇಂಡಿಯಾ ಆಡ್ಬೋದು, ರಂಜಿ ಟ್ರೋಫಿ ಆಡ್ಬೋದು, ಸೊ ದುಡ್ಡು ಬರುತ್ತೆ, ಅದು ಸೆಕೆಂಡ್ರಿ. ಸೊ ಎಲ್ಲ ಆಡಾದ್ಮೇಲೆ ಗೊತ್ತಾಯ್ತು ಇದು ಆಡೋದ್ರೆ ದುಡ್ಡು ಬರುತ್ತೆ ಅಂತ. ಸ್ವಲ್ಪ ಅವಾಗ ಇನ್ನೂ ಮೋಟಿವೇಶನ್ ಬಂತು. ಬಟ್ ಆ ಥರ ಯಾರು ತಿಳ್ಕೊಬೇಡಿ. ಬಟ್ ನೀವು ಅಚೀವ್ ಮಾಡೋ ಗೋಲ್ ಕರೆಕ್ಟಾಗಿ ಇಟ್ಕೋತು ಅಂತಂದರೆ ನೀವು ಏನು ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಎಲ್ಲ ಸಾಧ್ಯವಾಗಿರುತ್ತೆ. ಸೊ ಇನ್ನೊಂದು ಹೇಳಬೇಕು ಅಂದರೆ ಇಂಡಿಪೆಂಡೆನ್ಸ್ ಬಗ್ಗೆ ಎಲ್ಲ ದೊಡ್ಡ ಗಣ್ಯರಿದ್ದಾರೆ, ಅವ್ರು ಹೇಳ್ತಾರೆ. ನಾನು ಅವ್ರು ನೋಡಿಕೊಂಡು ಅವ್ರ ಸ್ಪೀಚ್ನ ನೋಡಿಕೊಂಡು ನಾವು ಬೆಳೆದಿರೋದು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. Irrespective of the background that you come from, the dream that you have and the aspiration that you carry, that's what matters. So for all you aspiring young Indians, this dream that you carry today and the work, the effort that you put behind will matter a lot. So without much delay, I would also request our other chief guest, somebody who is always with us, guiding us and inspiring us, Mahendra sir. Right, he's achieved multiple times. He's gone through interviews. He was DYSP in 2011 batch of KPSC notification, and he's presently serving as Tahsildar. Somebody from the word go, has an inspiration, a sportsman, an administrator, served in multiple districts, multiple taluks of Karnataka, and has proved his mettle. And he's always helping us in terms of guiding the students as such. Thank you so much for joining us, sir. Nimminda Kelu Nudigalu. ಎಲ್ಲರಿಗೂ ಅವ್ರು ಮೈಕ್ ಮೇಲೆ ಎತ್ಕೊಂಡಿದ್ರು, ನಾವು ಮೈಕ್ ಕೆಳಗೆ ಹಾಕೋತಿದ್ದೆ. ಆದರೂ ಕೂಡ DYSP ಗೆಲ್ಲಿಸಬಲ್ಲಿದ್ದೆ. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನ ಕೋರುತ್ತಾ, ವೇದಿಕೆ ಮೇಲೆ ಉಪಸ್ಥಿತಿರುವ ಕೇದಾರ್ ಸರ್ ಅವರೇ, ಶ್ರೀಕಂಠಯ್ಯ ಸರ್, ಶರತ್ ಅವರೇ, ನಮ್ಮ ಗುರುಗಳಾದಂಥ ಶ್ರೀನಿವಾಸ್ ಸರ್, ಮತ್ತು ಹಾಗೆ ಕೃಷ್ಣಮೂರ್ತಿ ಸರ್, ತರುಣ್ ಅವರೇ, ಹಾಗೆ ಎಲ್ಲ ನನ್ನ ನೆಚ್ಚಿನ ಮುಂದಿನ ಭವಿಷ್ಯದ ಆಡಳಿತಾಧಿಕಾರಿಗಳೇ, ಎಲ್ಲರೂ ಕೂಡ ನಿಮಗೊಂದು ಭವಿಷ್ಯ ಇದೆ, ಖಂಡಿತವಾಗ್ಲೂ ಇದೆ. ಯಾಕೆಂದರೆ ನಾವು ಹೇಳ್ತಾ ಇದ್ವಿ, ಸರ್ ಕೂಡ ಹೇಳಿದರು, ಶ್ರೀಕಂಠಯ್ಯ ಸರ್ ಹೇಳಿದರು, ನಮ್ಮ ಶ್ರೀನಿವಾಸ್ ಸರ್ ಕೂಡ ಹೇಳ್ತಾ ಇದ್ರು. ಯಾಕಂದರೆ ನಮ್ಮ ಪೂರ್ವಜರ ತ್ಯಾಗ ಬಲಿದಾನದಿಂದ ನಮಗೆ ಇವತ್ತು ಈ ರೀತಿ ನಾವು ಸೇಫಾಗಿ ವಿತ್ ವೈಫೈಯೋ ಅಥವಾ ನಾವು ಏನೋ ಬಳಸ್ತಾ ಇದ್ವಿ, ಅಥವಾ ನಮಗೆ ಸ್ಮಾರ್ಟ್ಫೋನ್ಗಳನ್ನ ಬಳಸ್ತಾ ಇದ್ವಿ ಅಂತಂದರೆ ಇದೆಲ್ಲದೂ ಕೂಡ ಬಿಫೋರ್ 1947 ನಮ್ಮ ಪೂರ್ವಜರು ಮಾಡಿದಂಥ ತ್ಯಾಗ ಬಲಿದಾನದಿಂದ ಬಂದಂಥ ಇದು ನಮಗೆ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಅಂದರೆ ಆವತ್ತಿನ ಹಿಂದಿನದ ಒಂದು ಘಟನೆಗಳನ್ನು ಸರ್ ಕೂಡ ನೆನಪು ಮಾಡ್ಕೊಂಡ್ರು. ಅವಾಗೆಲ್ಲ ಇತ್ತು, ತುಂಬ ಸಮಸ್ಯೆಗಳಿತ್ತು. ಎಲ್ಲೋ ಸರ್ ಶ್ರೀನಿವಾಸ್ ಸರ್ ಕೂಡ ಹೇಳ್ತಾ ಇದ್ರು, ರಾಗಿ ಜೋಳ ಬೆಳೆದ್ಬಿಟ್ಟು ಎಲ್ಲೋ ಒಂದು ಕಡೆ ನಮ್ಮ ಕಡೆ ಹಗೆವು ಅಂತ ಹೇಳ್ತಾರೆ, ಅಂದರೆ ಕಣಜಗಳಿಗೆ ಹಗೆವು ಅಂತಾರೆ, ಹಗೆವನಲ್ಲಿ ತುಂಬಿಡೋರು, ಅಂದರೆ ಯಾರೋ ಬ್ರಿಟಿಷರು ಅದನ್ನು ತಗೊಂಡು ಹೋಗ್ತಾರೆ ಅಂತೇಳಿ. ಈಗ ಆ ಥರದ ಪರಿಸ್ಥಿತಿ ಇಲ್ಲ. ಈಗ ನಾವುಗಳು ಈಗ ಒಂದು UPSCನಲ್ಲಿ ಒಂದು ಸ್ಲೋಗನ್ ಇತ್ತು, ಯಾಕೆ ನಾವು UPSC ಇಂಟ್ರು ಕೊಟ್ಟಾಗ ಹೇಳೋರು, ಈಗಲೂ ಕೂಡ ಇದೆ, ಕ್ಯಾಚ್ ದಿ ಯೂತ್ ವೆನ್ ದೇ ಆರ್ 20s. ಅಂದರೆ ನಿಮ್ಮ ಯೂತ್ನೆಸ್ಸನ್ನು ಕ್ಯಾಚ್ ಮಾಡಬೇಕು ಯಾವಾಗ ಅಂದರೆ ವೆನ್ ದೇ ಆರ್ 20s, ಅಂದರೆ 21, 22, 23, 20 ಅಂದರೆ ಬಿಲೋ 30 years ಒಳಗಡೆ ನೀವು ತುಂಬ ಜೋಶಾಗಿರ್ತೀರಿ. ನಾವು ಓದ್ತಿರ್ತೀವಿ, ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ಗಳೆಲ್ಲ ಓದ್ತಿರ್ತೀವಿ. ಅಂದರೆ ಯಾವ ಟೆಂಪ್ಟೇಷನ್ಗೂ ಕೂಡ ನೀವು ಒಳಗಾಗಲ್ಲ. ಯಾಕಂದ್ರೆ ನೀವು ನೇರವಾಗಿ ಇರ್ತೀರಿ. ಅಂದರೆ ನಾವು ಮಾತಾಡ್ತೀವಿ ಯಾವಾಗಲೂ, ಅಂದರೆ ಅಧಿಕಾರಿ ಹತ್ರ ಹೋದರೆ ಬಿಡಪ್ಪ ಸ್ಟ್ರೈಟ್ ಫಾರ್ವರ್ಡು, ಏನಿದೆ ಅದು ಕಾನೂನು ಏನಿದೆ ಹಾಗೆ ಮಾಡ್ತಾನೆ, ಇದನ್ನೇ ಹೇಳ್ತಾರೆ ಅಧಿಕಾರಿಗಳಿಗೆ, ಅಂದರೆ ನೀವು ಹೋದಾಗ. ಸೊ ಹೀಗೆ ನೀವುಗಳು ಕೂಡ ಆ ಥರ ಆಗಬೇಕಷ್ಟೇ. ಯಾಕೆಂದರೆ ಹಿಂದಿನ ಒಂದೇನು ನಾವು 1947 ಬಿಫೋರ್ ಇದ್ದಂಥ ತ್ಯಾಗ ಬಲಿದಾನಗಳನ್ನು ನೋಡ್ಕೊಂಬಿಟ್ಟು ಈಗ ಕೂಡ ನಮ್ಮ ಮುಂದೆ ಏನಿದೆ, ನಾವೆಲ್ಲರೂ ಕೂಡ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ತುಂಬ 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 ಅಂದರೆ ಈಗ ಅಮೇರಿಕಾ ಇರ್ಬೋದು, ಜಪಾನ್ ಇರ್ಬೋದು, ಆ ಲೆವೆಲಿಗೆ ನಾವು ಕೂಡ ಬೆಳೆದಿದ್ದೀವಿ. ಇವತ್ತು ಕೂಡ ನೀವು ಕ್ಲಾಸ್ ರೂಮಲ್ಲಿ ಇದ್ದು AI ನೋಡ್ತಿರ್ತೀರಿ, AI ಬಳಸ್ತೀರಿ, ಸ್ಮಾರ್ಟ್ಫೋನ್ಗಳನ್ನ ಬಳಸ್ತೀರಿ, ಜಗತ್ತಲ್ಲಿ ಏನಾಗ್ತಿದೆ ಅನ್ನೋದು ಎಲ್ಲದೂ ಗೊತ್ತಾಗ್ತದೆ. ನಾನು 2009 IAS ಇಂಟ್ರು ಕೊಟ್ಟಾಗ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಇಂಟ್ರು ಕೊಟ್ಟಾಗ ಈ ಥರ ಯಾವುದೂ ಇರಲಿಲ್ಲ, ಸ್ಮಾರ್ಟ್ಫೋನು ಇರಲಿಲ್ಲ. 2009 10-11 ಆದಮೇಲೆ ಎಲ್ಲ ಫೋನ್ ಬರೋಕ್ಕೆ ಶುರು ಆಯಿತು. ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಡೇಟಾಸು, ಫ್ಯಾಕ್ಟ್ ಆ್ಯಂಡ್ ಫಿಗರ್ಸು ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಇರೋಕ್ಕೆ ಶುರು ಆಯಿತು. ಇಷ್ಟಿದ್ದು ಕೂಡ ಮತ್ತೆ ನೀವು ಅಧಿಕಾರಿಗಳಾಗಲಿಲ್ಲ, ಮತ್ತೆ ನೀವು ಅಂದ್ಕೊಂಡಿರ್ತಕ್ಕಂಥ ಪೋಸ್ಟ್ ತಗೊಳ್ಳಿಲ್ಲ ಅಂತಂದರೆ ಈ ಜನ್ರೇಷನಲ್ಲಿ ಈ ಡಿಕೇಡಲ್ಲಿ ನೀವು ಹುಟ್ಟಿದ್ದು ಕೂಡ ಏನಾಗುತ್ತೆ ಅಂತಂದರೆ ನೀವು ಸರಿಯಾಗಿ ಬಳಸ್ಕೊಂಡಿಲ್ಲ, ನೀವು ಈ ಜನ್ರೇಷನ್ನಿಂದ ನೀವು ಹೊರಗಿದ್ದೀರಿ ಅಂತ ಅರ್ಥ.
ಬಳಸ್ಕೊಳ್ಳಿ, ಎಲ್ಲದನ್ನು ಕೂಡ ಬಳಸ್ಕೊಳ್ಳಿ. ಇವತ್ತು ಈ ಕ್ಲಾಸ್ ರೂಮಲ್ಲಿ ಇದ್ಬಿಟ್ಟೆ ನೀವು ಕಾನ್ಸ್ಟಿಟ್ಯೂಷನ್ಸಲ್ಲಿ ಆರ್ಟಿಕಲ್ 17 ಏನು ಹೇಳುತ್ತೆ, ಅಥವಾ ಬೇರೆ ಬೇರೆ ಆರ್ಟಿಕಲ್ಗಳು ಏನು ಹೇಳುತ್ತೆ, ಜಗತ್ತಲ್ಲಿ ಏನೇನು ನಡೀತಿದೆ ಪ್ರತಿಯೊಂದನ್ನು ಕೂಡ ನೀವು ನೋಡ್ಬೋದು. ನಿಮಗೆ ಪ್ರತಿಯೊಂದು ಕೂಡ ಈ ರೂಮಲ್ಲೇ ಸಿಕ್ಬಿಡುತ್ತೆ ಅಂದಾಗ ಯಾಕೆ ಓದೋಕ್ಕೆ ಯಾಕೆ ಆಗ್ತಿಲ್ಲ? ಸೊ ಹಾಗಾಗಿ ನೀವೆಲ್ಲರೂ ಕೂಡ ಈ ಒಂದು ತಂತ್ರಜ್ಞಾನ ಬಳಸ್ಕೊಳ್ಳಿ. ಸೊ ಮುಂದಿನ ಭವಿಷ್ಯದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ, ಕೇಳಿ ಸಾರ್ ಹೇಳ್ತಾ ಇದ್ರು, ಒಂದು ಹಿಂದೆ ಇತ್ತು ತಹಶೀಲ್ದಾರ್ಗಳು ಅಂತಂದರೆ ಅವ್ರ ಹಿಂದೆ ಮುಂದೆ ಸುತ್ತರಿಬೇಕಾಗಿತ್ತು, ಸ್ವಲ್ಪ ಏನೋ ಎಲ್ಲ ಇತ್ತು. ಬಟ್ ಇವಾಗಲೇ ಏನಾಗಿದೆ ಅಂದರೆ ತುಂಬ ಟ್ರಾನ್ಸ್ಪರೆನ್ಸಿ ಬಂದುಬಿಟ್ಟಿದೆ. ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ ಬಂದಿದೆ, ಸಕಾಲ ಬಂದಿದೆ. ನೀವು ಅರ್ಜಿ ಹಾಕ್ಬಿಟ್ಟು ಮನೇಲಿ ಕೂತರು ಸಾಕು, ನಿಮ್ಮ ಮನೆಗೆ ತಂದು ನಿಮಗೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಕೊಡೋ ವ್ಯವಸ್ಥೆನೂ ಕೂಡ ಇವಾಗ ಸರ್ಕಾರ ಮಾಡಿದೆ. ಆದರೂ ಕೂಡ ಸಣ್ಣ ಪುಟ್ಟ ಸರ್ ನಾನು ಒಪ್ಕೋತೀನಿ, ಇದೇ ವ್ಯವಸ್ಥೆನಲ್ಲಂತೂ ಖಂಡಿತವಾಗ್ಲೂ ಇದೆ. ಅದಕ್ಕೋಸ್ಕರ ನಿಮಗೆ ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಮತ್ತು ಎಥಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟನ್ನು ಇಟ್ಟಿರೋದು. ಯಾಕಂದರೆ ಇವತ್ತು ಯೂತ್ಸ್ಗೆ ಆ ಎಥಿಕ್ಸ್, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಇತ್ತು ಅಂದರೆ ಡೆಫಿನೆಟ್ಲಿ ನಮ್ಮ ಇಂಡಿಯನ್ ಡೆಮೋಕ್ರಸಿ ಯಾವ ಲೆವೆಲಿಗೆ ಹೋಗುತ್ತೆ ಅಂದರೆ ಇಡೀ ಎಂಟೈರ್ ವರ್ಲ್ಡಲ್ಲಿ ನಮ್ಮಂಥ ಸ್ಟೇಬಲ್ ಡೆಮೋಕ್ರಸಿ ಎಲ್ಲಿ ಸಿಗಲ್ಲ ನಿಮಗೆ. 150 ಕೋಟಿ ಜನಸಂಖ್ಯೆ, 100 ಕೋಟಿ ವೋಟರ್ಸ್. ಮೊನ್ನೆ 2024 ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ 100 ಕೋಟಿ ಜನ ವೋಟ್ ಮಾಡಿದ್ದಾರೆ ಲೆಕ್ಕ ಹಾಕಿ. ಅಷ್ಟು ಜನನ ಹಿಡಿದಿಟ್ಕೊಂಡ್ಬಿಟ್ಟು ವೋಟ್ ಮಾಡಿಸ್ತೀವಿ ಅಂತಂದರೆ ಜನರ ಹತ್ರ ಎಥಿಕ್ಸ್ ಇದೆಯೇ ಇಲ್ಲ? ಡೆಫಿನೆಟ್ಲಿ ಇದೆ. ಅಂದರೆ ಅದಕ್ಕೋಸ್ಕರ ಇವತ್ತು ನಮ್ಮ ಸ್ಟೇಬಲ್ ಡೆಮೋಕ್ರಸಿ ಇರೋದು. ಇದೆಲ್ಲ ಸ್ಟೇಬಲ್ ಡೆಮೋಕ್ರಸಿ ಇರೋ ಕಾರಣ ಯಾರು ಹೇಳಿ? ನಮ್ಮ ಪೂರ್ವಜರು ಬ್ರಿಟಿಷ್ ವಿರುದ್ಧ ಹೋರಾಡಿ ನಮ್ಮ ಒಂದು ಸಂವಿಧಾನ ರಚನೆ ಮಾಡೋಕ್ಕೋಸ್ಕರ ಹೋರಾಡಿದರು. ನಮ್ಮಲ್ಲಿ ಒಂದು ಇಂಟಿಗ್ರಿಟಿ ಬರೋ ಹಾಗೆ ಮಾಡಿದರು. ನೀವು ಯೋಚನೆ ಮಾಡಿ, ಅವ್ರು ಯಾರೂ ಕೂಡ ನಾವು ತ್ಯಾಗ ಬಲಿದಾನ ಮಾಡ್ದೇ ಸುಮ್ಮನೆ ಆರಾಮಾಗಿ ಊಟ ಮಾಡಿ ಮಲ್ಕೊಂಡಿದ್ರು ಕೂಡ ನಮಗೆ ಸ್ವತಂತ್ರ ಸಿಕ್ತಿತ್ತು. ಯಾಕೆಂದರೆ 1945ನಲ್ಲಿ ಯುನೈಟೆಡ್ ನೇಷನ್ಸ್ ಬಂದಾದಮೇಲೆ ಯಾರೂ ಕೂಡ ಆಳ್ವಿಕೆ ಮಾಡೋಂಗಿಲ್ಲ ಅಂತ ಬಂತು. ಸೊ 1950ಸಲ್ಲಂತೂ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ತಿತ್ತು. ಆವಾಗ ಹೇಗಿರ್ತಿತ್ತು ಭಾರತ? ಇವತ್ತು 28 ರಾಜ್ಯಗಳಿದೆ, ಒಂದು 8 ಯೂನಿಯನ್ ಟೆರಿಟರೀಸ್ ಇದೆ. ಆವಾಗ ಇನ್ ಕೇಸ್ ಆ ಥರ ತ್ಯಾಗ ಬಲಿದಾನ ಇದ್ದಿಲ್ಲ ಅಂದರೆ 555 ರಾಜ್ಯಗಳು ಇರ್ತಿತ್ತು ನಮ್ಮ ದೇಶದಲ್ಲಿ. ಆವಾಗ ಹೇಗಿರ್ತಿತ್ತು? ಒಂದು ಕಾವೇರಿ ಗಲಾಟೆಗೆ, ಇವತ್ತು ಒಂದು ಕಾವೇರಿ ಇಶ್ಯೂಗೆ ನಾವು ಎಷ್ಟು ಹೊಡೆದಾಡ್ತೀವಿ, ಆವಾಗ 550 ಇಶ್ಯೂಸ್ ಬರ್ತಿತ್ತು ನಮ್ಮ ದೇಶದಲ್ಲಿ. ಅಂದರೆ ಅವತ್ತು ಆ ತ್ಯಾಗ ಬಲಿದಾನ ಏನಿದೆಯಲ್ಲ ಅದು ನಮ್ಮ ದೇಶನ ಇಂಟಿಗ್ರೇಟ್ ಮಾಡಿದ್ರಲ್ಲ, ಜಾತಿ ಧರ್ಮಗಳನ್ನು ಎಲ್ಲನೂ ಕೂಡ ಹೊಂದ್ಕೊಂಬಿಟ್ಟು, ಅಂದರೆ ಎಲ್ಲವನ್ನು ಇಂಟಿಗ್ರೇಟ್ ಮಾಡಿ ಒಂದು ಸ್ಟೇಬಲ್ ಡೆಮೋಕ್ರಸಿನ ತಂದುಬಿಟ್ಟು, ಅಂದರೆ ಒಂದು ಒಳ್ಳೆಯ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿಬಿಟ್ಟು ನಮ್ಮನ್ನೆಲ್ಲರೂ ಯುನೈಟ್ ಮಾಡಿದ್ದಕ್ಕೆ ಇವತ್ತು 28 ರಾಜ್ಯ, 8 ಯೂನಿಯನ್ ಟೆರಿಟರೀಸ್ ಇದೆ. ಇಲ್ಲ ಅಂತಂದರೆ 552 + 3 555 ಆಗಿರೋದು ರಾಜ್ಯಗಳು, ಗೊತ್ತಾ? ಅಂದರೆ ಅದು ತ್ಯಾಗ ಬಲಿದಾನದ್ದು ನಮಗೆ ಇಂಪ್ಯಾಕ್ಟ್. ಅದು ಅರ್ಥ ಆಗ್ತಿದೆ ಏನು ಹೇಳ್ತಿರೋದು? ಅಂದರೆ ಅಷ್ಟೆಲ್ಲ ಹೋರಾಟದ ಪ್ರತಿಫಲವಾಗಿ ನಮಗೆ ಇವತ್ತು ಬಂದಿದೆ, ಸ್ವತಂತ್ರ ಸಿಕ್ಕಿದೆ. ಈಗ ನಾವು ಮಾಡಬೇಕಿದೆ ಅಂತಂದರೆ ನಾವು ಆರ್ಥಿಕವಾಗಿ ಪ್ರತಿಯೊಬ್ಬರು ಕೂಡ ಸರ್ ಹೇಳ್ತಿದ್ರು, ನೀವು IAS ಆಗಿಲ್ಲ, IPS ಆಗಿಲ್ಲ ಅಂದರೂ ಕೂಡ ನೀವು ಅಂದರೆ ಇವಾಗೆಲ್ಲ ಸ್ಟಾರ್ಟಪ್ಗಳು ಬೇಕಾದಷ್ಟಿದೆ, ಸ್ವಂತಕ್ಕೆ ನೀವೇನು ಮಾಡ್ಬೋದು. ಏನಾದ್ರು ಒಂದು ಕೈಗಾರಿಕೋದ್ಯಮಿಗಳಾಗಿ ಬೇರೆ ಏನಾದ್ರು ಅಂದರೆ ಒಂದು ಸಮಾಜ ಸೇವೆ ಮಾಡೋಕ್ಕೆ ಏನು ಬೇಕೋ ಅದನ್ನು ಆಗ್ಬೋದು. ಅಲ್ಟಿಮೇಟ್ಲಿ ನಾನು IAS ಆಗಬೇಕು ಅಂತ ಬಂದೆ, ಕೊನೆಗೆ KS ಆಯಿತು, ಸಾಕಿದು ಸರ್ವೀಸು. ಅಂದರೆ ಜನಕ್ಕೆ ನೀವು ಒಳ್ಳೆಯ ಒಂದು ಸರ್ವಿಸ್ ಮಾಡಬೇಕು ಅನ್ನೋಗಿದ್ದರೆ, ಒಂದು ಒಳ್ಳೆಯ ಒಂದು ಮೋಟೋ ಇತ್ತು ಅಂತಂದರೆ ಡೆಫಿನೆಟ್ಲಿ ಇದು ಒಳ್ಳೆ ಫೀಲ್ಡ್ ಇದು. ಅಂದರೆ ತುಂಬ ಜನಕ್ಕೆ ನೀವು ಹೆಲ್ಪ್ ಮಾಡ್ಬೋದು. ಅಂಥ ಅವಕಾಶ ನಿಮಗೆ AC ಆದರೆ, DYSP ಆದರೆ, ಅಥವಾ ಯಾವುದೇ ಒಂದು ಸರ್ಕಾರಿ ಹುದ್ದೆಗೆ ಬಂದರೆ ಖಂಡಿತವಾಗ್ಲೂ ಅವಕಾಶ ಸಿಕ್ಕುತ್ತೆ. ಸೊ ಈಗ ನಿಮಗೆ ನನಗೆ ಅನಿಸಿದ ಹಾಗೆ, ಯಾಕೆ ನಾನು ಕೂಡ ನಿಮ್ಮ ಏಜನ್ನು ದಾಟಿ ಬಂದಿದ್ದೀನಿ, ಕೆಲಸ ತಗೊಂಡಿದ್ದೀನಿ. ಸೊ ಈಗ ಈ ನನಗೆ ಗೊತ್ತಿರೋ ಹಾಗೆ ನಾನು ತುಂಬ ವರ್ಷದಿಂದ ಈ ಇನ್ಸ್ಟಿಟ್ಯೂಟ್ ಜೊತೆ ಅಸೋಸಿಯೇಟ್ ಆಗಿ ಸರ್ ಶ್ರೀನಿವಾಸ್ ಸರ್ ಕರೆದ್ರೆ ಸಾಕು ಓಡ್ ಬಂದುಬಿಡ್ತೀನಿ ನಾನು. ಲಾಸ್ಟ್ ಟೈಮು ನಿಮ್ಮ ಪಾರ್ಟಿಸಿಪೇಷನ್ ಟೈಮಲ್ಲಿ ಇದ್ದಂಥ ಜೋಶ್ ನಿಮ್ಮ ಹತ್ರ ಇವತ್ತಿಲ್ಲ, ಯಾಕೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅವತ್ತು ತುಂಬ ಜೋಶಲ್ಲಿ ಬಂದು ನೀವೆಲ್ಲರೂ ಕೂಡ ಕವನಗಳನ್ನು ವಾಚನ ಮಾಡಿದ್ರಿ, ಹಾಡುಗಳನ್ನು ಹೇಳಿದ್ರಿ, ಡಾನ್ಸ್ ಮಾಡಿದ್ರಿ. ಎಲ್ಲರೂ ಕೂಡ ನಾನು ರಾತ್ರಿ 9:30 ತನಕ ನೋಡಿದೆ, ಅಲ್ಲಿದ್ದೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರೆ ಅಂಥ ಜೋಶ್ ಇವತ್ತಿಲ್ಲ ನಿಮಗೆ. ಅಂದರೆ ನಾನು ಹೇಳೋದು, ಪ್ರತಿನಿತ್ಯ ಒಬ್ಬ ಅಧಿಕಾರಿ ಆಗಬೇಕು ಅಂದರೆ ಪ್ರತಿನಿತ್ಯ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಜೋಶ್ ಇರಬೇಕು, ಒಂದು ಇನ್ನರ್ ಮೋಟಿವೇಶನ್ ಇರಬೇಕು. ನಾನು ಕೂಡ ಒಂದು IAS ಆಗಬೇಕು, IPS ಆಗಬೇಕು. ಅದನ್ನು ಆಗೋಕ್ಕೆ ಏನು ದೊಡ್ಡದೇನಿಲ್ಲ. ಯಾಕೆ ನಾನು ಕನ್ನಡ ಮೀಡಿಯಮಲ್ಲಿ ಓದಿ ಡಿಗ್ರಿ ಫೇಲ್ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ BSc 3 ವರ್ಷ ಡಿಗ್ರಿನ 4 ವರ್ಷ ಮಾಡಿದ್ದೀನಿ ನಾನು. BSc ಫೇಲ್ ಆಗಿ ಕನ್ನಡ ಮೀಡಿಯಮಲ್ಲಿ ಓದಿ ಇವತ್ತು 2 ಸರಿ ಎಕ್ಸಾಮ್, ಅಂದರೆ 2 ಸರಿ ಎಕ್ಸಾಮ್ ಪಾಸ್ ಮಾಡಿದ್ದೀನಿ. ಒಂದು ಸರಿ DYSP, ಮತ್ತೊಂದು ಸರಿ ತಹಶೀಲ್ದಾರ್. 2009ನಲ್ಲಿ IAS ಇಂಟ್ರು, ಮತ್ತು 3 ಸರಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮೇನ್ಸ್ ಬರೆದಿದ್ದೀನಿ. ಅಂದರೆ ನಾನೇ ಮಾಡೋಕ್ಕಾಗತ್ತೆ ಅಂದರೆ ಇವತ್ತಿನ ಈ ಜನ್ರೇಷನ್ ಇದ್ದರು, AI ಬಂದಿದೆ, ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಖಂಡಿತವಾಗ್ಲೂ ಇಷ್ಟು ಜನ ಏನೊಂದು 100-150 ಜನ ಇದ್ದೀರಿ, ಇಷ್ಟು ಜನನೂ ಕೂಡ IAS ಆಗ್ಬೋದು, KS ಆಗ್ಬೋದು. ನೀವು ಅಂದ್ಕೊಂಡಿರೋ ಪೋಸ್ಟ್ನ ತಗೋಬೋದು, ಅಂದ್ಕೊಂಡಿರೋ ಜಾಗನೂ ಬೇಕಾದ್ರೆ ನೀವು ತಗೋಬೋದು. ಕೆಲಸ ಮಾಡ್ಬೇಕು, ನನಗೆ ಇದೇ ಜಾಗ ಬೇಕು ಅಂದರೂ ಕೂಡ ನಿಮ್ಮ ಒಂದು ಕ್ಯಾಲಿಬರ್ನ ನೋಡಿ ಸರ್ಕಾರ ಬೇಕಾದ್ರೆ ನಿಮ್ಗೆ ಅದೇ ಜಾಗಕ್ಕೆ ಪೋಸ್ಟ್ ಮಾಡುತ್ತೆ. ಸೊ ಹಾಗಾಗಿ ಇಂಥ ಅವಕಾಶಗಳನ್ನ ಖಂಡಿತವಾಗ್ಲೂ ಬಳಸ್ಕೊಳ್ಳಿ. ಇವತ್ತು ಆಗಸ್ಟ್ 15, 2025, ಆಗಸ್ಟ್ 15, 2026 ನಾನು ಹಿಂಗೆ ಆಗಿರ್ತೀನಿ ಅಂತ ನೀವು ಇವತ್ತು ನಿಮಗೆ ನೀವೇ ಸೆಲ್ಫ್ ಒಂದು ಓದ್ ತಗೊಂಬಿಡಿ ಮನಸ್ಸಲ್ಲೇ. ಇಲ್ಲ, ನಮ್ಮ ಸರ್ ಹೇಳಿದ್ದಾರೆ 2026 ಆಗಸ್ಟ್ 15 ಅಷ್ಟೊತ್ತಿಗೆ ಒಂದು ಒಳ್ಳೆ ಕೆಲಸದಲ್ಲಿ ಇರಬೇಕು. ನೋಡಿ, ನಿಮಗೆ ಒಂದು ಸರ್ಕಾರಿ ಹುದ್ದೆ ಒಂದು ಯಾವುದೋ, ಯಾಕೆ ನಮ್ಮಲ್ಲಿ ಹಳ್ಳಿ ಹುಡುಗರು ಹೆಂಗೆ ಬರ್ತಾರೆ ಅಂದರೆ, ಯಾವುದೋ ಒಂದು ಕೆಲಸ ಸಿಕ್ಕರೆ ಸಾಕಪ್ಪ, ಊರಲ್ಲಿ ತಂದೆ ತಾಯಿ ಹತ್ರ ದುಡ್ಡು ಇಸ್ಕೊಳ್ಳೋ ತಪ್ಪುತ್ತೆ, ಅಥವಾ ಊರಲ್ಲಿ ಒಂದಿಷ್ಟು ಜನ ಹತ್ರ ಬಯಸ್ಕೊಳ್ಳೋ ತಪ್ಪುತ್ತೆ, ಅಥವಾ ಇನ್ನೊಂದು ಹುಡುಗರಾದರೆ ನನಗೆ ಮದುವೆ ಆಗ್ಬಿಡುತ್ತೆ ಅನ್ನೋರು ಇರ್ತಾರೆ.
ಅಂದರೆ ಒಂದು ಸರ್ಕಾರಿ ಹುದ್ದೆ ಸಿಗಬೇಕು ಅನ್ನೋ ಹಾಗಿದ್ರೆ ಖಂಡಿತವಾಗ್ಲೂ ಒಂದು ಡಿಗ್ರಿ ಆಗಿಬಿಟ್ಟು ಸುಮಾರು ಒಂದು 8-10 ತಿಂಗಳು ಕರೆಕ್ಟಾಗಿ ಓದ್ಬಿಟ್ಟು ಎಕ್ಸಾಮ್ ಅಪ್ಲೈ ಮಾಡೋಕ್ಕೆ ಶುರು ಮಾಡಿ. ಪ್ರತಿ ಸಂಡೇ ಎಕ್ಸಾಮ್ ನಡೀತಾರೆ. ನೀವು ಬೇಕಾದ್ರೆ ನೋಡಿ, ನೆಕ್ಸ್ಟ್ ನಾಳೆ ನಾಡಿದ್ದು ಸಂಡೇ ನೋಡಿ ಯಾವ್ದಾರು ಒಂದು ಎಕ್ಸಾಮ್ ನಡೀತಿರುತ್ತೆ. ನೆಕ್ಸ್ಟ್ ಸಂಡೇ ನೋಡಿ ಎಕ್ಸಾಮ್ ನಡೀತಿರುತ್ತೆ. ಸೊ ವರ್ಷದಲ್ಲಿ 52 ಸಂಡೇಗಳು ಕೂಡ ನೀವು ಎಕ್ಸಾಮ್ ಬರಿಬೋದು. ಆ 52 ಸಂಡೇನಲ್ಲಿ ಒಂದು ಯಾವ್ದಾದ್ರು ಎಕ್ಸಾಮ್ ನೀವು ಪಾಸ್ ಆಗಲ್ವಾ? ಡೆಫಿನೆಟ್ಲಿ ಒಂದು ಎಕ್ಸಾಮ್ ಪಾಸ್ ಆಗುತ್ತೆ. 100% ನಾನು ಬರ್ಕೊಡ್ತೀನಿ. 52 ಎಕ್ಸಾಮ್ ಬರೆದ್ರೆ ಅದ್ರಲ್ಲಿ ಯಾವ್ದಾರು ಒಂದು ಎಕ್ಸಾಮ್ ಪಾಸ್ ಆಗುತ್ತೆ, ಒಂದು ಸರ್ಕಾರಿ ಹುದ್ದೆ ಸಿಗುತ್ತೆ. ಆಯ್ತಾ? ಅಂದರೆ ನಾನು ಹೇಳ್ತಾ ಇರೋದು ಕರೆಕ್ಟಾಗಿ ಸ್ವಲ್ಪ ಇಂಟೆನ್ಸಿವ್ ಆಗಿ ಒಂದು 6-8 ಮಂತ್ಸ್ ಚೆನ್ನಾಗಿ ಓದಿ ನೀಟಾಗಿ ಪ್ರಿಪೇರ್ ಆಗಿ ಎಲ್ಲ ಎಕ್ಸಾಮ್ ಇಂಡಿಯಾದಲ್ಲಿ ಎಲ್ಲ ಕರೀತಾ ನೋಡಿ. ಬರೀ ನಮ್ಮ ಸ್ಟೇಟ್ ಸರ್ವಿಸ್ ಅಂತ ಅನ್ಕೋಬೇಡಿ. ನಮ್ಮ ಸ್ಟೇಟಲ್ಲಿ KS, FDA, PDO ಅಂತಾನೆ ಕಾಯ್ತಾ ಕೂರಬೇಡಿ. ದಯವಿಟ್ಟು ಹೇಳ್ತೀನಿ ಕೇಳಿ. ಸೆಂಟ್ರಲ್ದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮ್ಸ್ ಇದೆ, ಇಂಟೆಲಿಜೆನ್ಸ್ ಬ್ಯೂರೋ ಎಕ್ಸಾಮ್ಸ್ ಇದೆ, ಬ್ಯಾಂಕ್ ಎಕ್ಸಾಮ್ಸ್ ಇದೆ, ತುಂಬ ಹಲವಾರು ಎಕ್ಸಾಮ್ಸ್ ಇದೆ. ಅವೆಲ್ಲ ಎಕ್ಸಾಮ್ಗೂ ನೀವು ಎಲಿಜಿಬಲ್. ಒಂದು ಸರ್ಕಾರಿ ಹುದ್ದೆ ಸಿಗಬೇಕು ನನಗಿದ್ರೆ ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ ಎಕ್ಸಾಮ್ಸ್ ಬರೀರಿ. ಇಲ್ಲ ನಾನು IAS ಆಗಬೇಕು, KS ಆಗಬೇಕು. ಕೆಲವೊಬ್ರು ನಾರ್ತ್ ಕರ್ನಾಟಕದಲ್ಲಿ ನೋಡ್ತೀನಿ, ಅವ್ರ PSI ಆಗಬೇಕು ಅಂತಾನೆ ಬಂದ್ಬಿಟ್ಟಿರ್ತಾರೆ. ಆಗಿ PSIನೇ ಆಗಿ. ಈ ಬೆಳಗಾವಿ ಹುಡುಗರು ಸ್ಪೆಷಲಿ ಅವ್ರಿಗೆ IPS ಕೊಟ್ಟರು ಬೇಕಾಗಿಲ್ಲ, PSI ಆಗಬೇಕು ಅಂತಾನೆ ಬರ್ತಾರೆ. ಆಗಿ ಏನಾರು ಆಗಿ ಅಂದರೆ ಆ ಎಕ್ಸಾಮಿಗೆ ತಕ್ಕಂಗೆ ಏನಿದೆ ಅದನ್ನು ಓದಿ. ನಿಮ್ಮ ಮುಂದೆ ಎಷ್ಟು ಪುಸ್ತಕಗಳಿರುತ್ತೆ? ಹಾರ್ಡ್ಲಿ ಒಂದು 8-10 ಪುಸ್ತಕ. ಇಂಡಿಯನ್ ಪಾಲಿಟಿ ಬೈ ಲಕ್ಷ್ಮೀಕಾಂತ್, ಅರ್ಥ ಆಗ್ತಿದೆಯಾ? ಒಂದಿಷ್ಟು NCERT ಪುಸ್ತಕಗಳು, ಹಿಸ್ಟ್ರಿಗೆ ಒಂದಿಷ್ಟು ಪುಸ್ತಕಗಳು, ಜಿಯೋಗ್ರಫಿ ಒಂದಿಷ್ಟು ಪುಸ್ತಕಗಳು, ಒಂದಿಷ್ಟು ಕರೆಂಟ್ ಅಫೇರ್ಸ್, ಒಂದು ಡೈಲಿ ಒಂದು ಹಿಂದೂ ಪೇಪರ್ ಬರುತ್ತೆ, ಡೈಲಿ ಓದಿ. ಅಂದರೆ ಎಲ್ಲ ಹುಡುಕಿ ಪುಸ್ತಕಗಳನ್ನ ನೀವು ತೆಗೆದು ತೂಕ ಹಾಕಿದ್ರೆ ಒಂದು 15-16 kg ಬರುತ್ತೆ ಅಷ್ಟೇ. ಅಷ್ಟು ಪುಸ್ತಕಗಳು ನಿಮ್ಗೆ ಓದೋಕ್ಕಾಗಲ್ಲ. ಅದಕ್ಕೇನು ಬೇಕು ಅಂತಂದರೆ, ಸರ್ ಹೇಳ್ತಾ ಇದ್ರು, ಶರತ್ ಸರ್ ಹೇಳ್ತಾ ಇದ್ರು, ಫೋಕಸ್ ಇರಬೇಕಷ್ಟೇ. ಲೈಫಲ್ಲಿ ಅವ್ರು ಕ್ರಿಕೆಟ್ರು, ಅವ್ರೊಂದು ಫೋಕಸ್ ಇತ್ತು, ಕ್ರಿಕೆಟರ್ ಆದರು. ನಿಮಗೇನಿದೆ ಫೋಕಸ್ಸು? ನೀವು ಕ್ರಿಕೆಟರ್ ಆಗೋದು ಬೇಡ, ನೀವು IPL ಆಗೋದು ಬೇಡ. ತುಂಬ ಜನ IPL ಆಡ್ತಿದ್ದಾರೆ, ಬೇಕಾಗಿಲ್ಲ. ನೀವು ಏನಾಗಬೇಕು ಈಗ? ಏನಾಗಬೇಕು? IAS ಆಗಬೇಕು, ಇಲ್ಲಾಂದರೆ AC ಆಗಬೇಕು, DYSP ಆಗಬೇಕು. ಅದೇ ತಾನೇ ನಿಮ್ಮ ಮುಂದೆ ಇರೋದು ಗುರಿ. ಆ ಗುರಿ ಪಕ್ಕ ಇತ್ತು, ನೀವು ಫೋಕಸ್ಡ್ ಆಗಿದ್ದೀರಿ, ಡೆಡಿಕೇಟೆಡ್ ಇದ್ದೀರಿ ಅಂದರೆ ಡೆಫಿನೆಟ್ಲಿ ಹೇಳ್ತೀನಿ, ದಿಸ್ ಈಸ್ ದಿ ಪ್ಲೇಸ್. ನನಗೆ ಅನಿಸಿದ್ದು ಈ ಜಾಗ. ಯಾಕಂದರೆ ಈ ಚಂದ್ರ ಲೇಔಟ್ ಈ ಜಾಗಗಳನ್ನ ನೋಡ್ತಿಲ್ಲ, ಈ ಥರ ಎನ್ವೈರ್ಮೆಂಟ್ ನಮಗೆಲ್ಲರಿಗೂ ಸಿಕ್ಕಿಲ್ಲ, ಖಂಡಿತವಾಗ್ಲೂ ಸಿಕ್ಕಿಲ್ಲ. 2009 ಬಿಫೋರ್ ಅಂತಂದರೆ ನೋಡಿ, ಅವಾಗೆಲ್ಲ ಟೆಕ್ನಾಲಜಿಯಿಂದ ಹಿಂದಿದ್ದವ್ರು ನಾವೆಲ್ಲ. ಆಯಿತಾ? ನಾವು UPSC ರಿಸಲ್ಟ್ಸನ್ನು ಇದರಲ್ಲಿ ನೋಡ್ತಾ ಇದ್ವಿ, ಅಂದರೆ ಎಂಪ್ಲಾಯ್ಮೆಂಟ್ ನ್ಯೂಸಲ್ಲಿ ನೋಡ್ತಾ ಇದ್ವಿ. 5 ರೂಪಾಯಿಗೆ ಬರೋ ಸರ್ ಒಂದು ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತೇಳಿ. ಸರ್ ಪ್ರತಿ ಅವ್ರು ಹೋಗಿ ಸರ್ ಎಲ್ಲ ಹೋಗಿ ಡೆಲ್ಲಿಗೆ ಹೋಗಿ ನೋಡ್ಬೇಕಿತ್ತು. ಸೆಲೆಕ್ಷನ್ ಲಿಸ್ಟು ಸರ್ ಮನೆಗೆ ಬರೋದು, ನೀವು IAS ಆಗಿದ್ದೀರಿ ಅಂತೇಳಿ. ಅಂಥ ಕಾಲ ಇತ್ತು. ಈಗ ಹಂಗಿಲ್ಲ. ಅಲ್ಲಿ ಜಸ್ಟ್ ಅವ್ನು ಅಪ್ಲೋಡ್ ಮಾಡ್ತಿದ್ದಂಗೆ ನಿಮ್ಗೆ ಆಲ್ರೆಡಿ ನಿಮ್ಮ ಇದರಲ್ಲಿ ವಾಟ್ಸಪ್ಪಲ್ಲಿ ಬಂದ್ಬಿಟ್ಟಿರುತ್ತೆ. ಅಂಥ ಯುಗದಲ್ಲಿ ಇದ್ದೀರಿ. ಈ ಯುಗದ ಈ ಜನ್ರೇಷನ್ನು ಈ ಟೆಕ್ನಾಲಜಿನ ಚೆನ್ನಾಗಿ ಬಳಸ್ಕೊಳ್ಳಿ. ಈ ಥರ ಬಳಸ್ಕೊಂಡ್ರೆ ಹೇಳ್ತೀನಿ ಕೇಳಿ, ಜಗತ್ತಲ್ಲಿ ಅನ್ನೋದಕ್ಕಿಂತ ನಿಮ್ಮ ಮನೆಯಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ತಾಲೂಕು ಅಥವಾ ಡಿಸ್ಟಿಕ್ಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದಂಗೆ ಅಂತ ನನ್ನ ಅನಿಸಿಕೆ. ಸೊ ಸೊಸೈಟಿ ಸರ್ವಿಸ್ ಮಾಡಬೇಕು ಅಂದರೆ ಹಲವಾರು ಇದೆ. ಡಾಕ್ಟ್ರಾಗಿ ಮಾಡ್ಬೋದು ಅಥವಾ ಇನ್ನೇನಾಗಿ ಕೆಲಸ ಮಾಡ್ಬೋದು. ಬಟ್ ಆದರೆ ನಿಮ್ಮ ಮುಂದೆ ಒಂದು ಸರ್ಕಾರಿ ಹುದ್ದೆ ತಗೊಂಡು ಒಂದು 4 ಜನಕ್ಕೆ ಅವ್ರೇನಾದ್ರು ನೀವು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಆಶೀರ್ವಾದ ಮಾಡಿ ಹೋಗ್ತಾರೆ. ಯಾರೋ ಒಬ್ಬರಿಗೆ ಒಂದೇನೋ ಒಂದು ಖಾತೆ ಮಾಡಿಕೊಟ್ರಿ ಅಂತೇಳಿ, ಖಾತೆ ಮಾಡ್ಕೊಡಕ್ಕೆ ಅವ್ನು ತುಂಬ ಓಡಾಡಿರ್ತಾನೆ. ಅವನು ನೀವು ಮಾಡಿಕೊಟ್ಟ ತಕ್ಷಣ ಅವ್ನು ನಿಮ್ಗೆ ಆಶೀರ್ವಾದ ಮಾಡಿ ಹೋಗ್ತಾನೆ. ಅದು ಡೆಫಿನೆಟ್ಲಿ ಅದು ಬ್ಲೆಸ್ಸಿಂಗ್ಸ್, ಅದು ನಿಮ್ಮನ್ನು ಕಾಪಾಡುತ್ತೆ. ಸೊ ಹಾಗಾಗಿ ಯೂತ್ ಇದ್ದೀರಿ, ಓದೋವಂಥ ಪೇಷನ್ಸ್ ಇದೆ, ನಿಮ್ಗೆ ಯಾವ ಜವಾಬ್ದಾರಿಗಳು ಇಲ್ಲ. ಡೆಫಿನೆಟ್ಲಿ ನಮಗಿದ್ದಷ್ಟು ಸರ್ಗೆ ಅವ್ರಿಗಿದ್ದಷ್ಟು ಜವಾಬ್ದಾರಿಗಳು ನಿಮ್ಗೆ ಯಾವುದೂ ಇಲ್ಲ. ಅಂದರೆ ಜವಾಬ್ದಾರಿ ಇನ್ ದ ಸೆನ್ಸ್ ಫ್ಯಾಮಿಲಿ ಜವಾಬ್ದಾರಿಗಳು ಇರೋದಿಲ್ಲ. ಸೊ ನೀವು ಒಬ್ಬರೇ ಇರ್ತೀರಿ. ಸೊ ಚೆನ್ನಾಗಿ ಓದಿ, ಒಂದು ಒಳ್ಳೆ ಕೆಲಸ ತಗೊಳ್ಳಿ, ಸೊಸೈಟಿಗೆ ಒಂದು ಸರ್ವಿಸ್ ಕೊಡಿ. ಇವತ್ತು ಆಗಸ್ಟ್ 15ನೇ ತಾರೀಕು ನೀವೇ ಒಂದು ಮನಸ್ಸಲ್ಲೇ ಒಂದು ಇದನ್ನು ತಗೊಳ್ಳಿ, ಲೈಕ್ ಏನಂತೀವಿ, ರೆಸೊಲ್ಯೂಷನ್ ಮಾಡ್ಕೋತೀವಿ ನೋಡಿ. ಹೊಸ ವರ್ಷ ಬಂದ ತಕ್ಷಣ January 1st 2025 ಬಂದ ಒಂದು ರೆಸೊಲ್ಯೂಷನ್ ಮಾಡ್ಕೊಂಡ್ಬಿಡ್ತೀವಿ. ನಾನು ಪ್ರತಿಜ್ಞೆ ಮಾಡ್ಕೊಂಡ್ಬಿಡ್ತೀವಿ ನಾವು, ನಾನು ಈ ವರ್ಷ ಹಿಂಗಿರ್ಬೇಕು, ನಾನು ಹಿಂಗಿರ್ಬೇಕು ಅಂತ. ಇವತ್ತು ನಿಮ್ಗೊಂದು ಫ್ರೀಡಮ್ ಇದೆ, ನೀವೊಂದು ಪ್ರತಿಜ್ಞೆ ಮಾಡ್ಕೊಳ್ಳಿ, ನೆಕ್ಸ್ಟ್ ಇಯರ್ ಇಷ್ಟೊತ್ತಿಗೆ ನಾನು ಹಿಂಗೆ ಇರಬೇಕು, ಈ ಥರ ಒಂದು ಕೆಲಸ ತಗೋಬೇಕು ಅಂತನೋ, ಅಥವಾ ಏನೋ ಒಂದು ಇದರಲ್ಲಿ ನಾನು ಬದಲಾಗಬೇಕು ಅಂತನೋ ಮಾಡಿ. ಡೆಫಿನೆಟ್ಲಿ ಆಗುತ್ತೆ. ಈ ಟೈಮ್ ಅಲ್ಲ ಅಂತಂದರೆ ಮತ್ತೆ ಇನ್ಯಾವತ್ತೂ ಆಗಲ್ಲ. ಹಾಗಾಗಿ ಎಲ್ಲರೂ ಕೂಡ ನಿಮಗೆ ಕೆಲಸ ಸಿಗೋವರೆಗೂ, ಸಿಕ್ಕ ಮೇಲೂ ಕೂಡ, ಸೊ ಟಿಲ್ ಯುವರ್ ಲಾಸ್ಟ್ ಬ್ರೆತ್ ಎತ್ತಿ ಕೇಳಿ, ಒಂದು ಜೋಶ್ ಇರಲಿ, ಇನ್ನರ್ ಮೋಟಿವೇಶನ್ಸ್ ಇರಲಿ. ಆಯಿತಾ? ಸೊ ನೋಡಿ ಕಲೀರಿ, ಜಗತ್ತು ಇವತ್ತು ಎಷ್ಟು ತುಂಬ ಸ್ಪೀಡಾಗಿ ಹೋಗ್ತಾ ಇದೆ, ನಾವು ಕೂಡ ಹೋಗ್ಬೇಕು ಅದ್ರ ಜೊತೆಗೆ. ಸೊ ನಿಮಗೆ ಬೇಕಾಗಿರೋದೇನೋ ಒಂದು ಕೆಲಸ. ಆ ಕೆಲಸ ಏನಾಗಬೇಕು, ಅದಕ್ಕೆ ತಕ್ಕ ಹೇಗೆ ಓದಬೇಕು. ಯಾಕಂದ್ರೆ ನಮ್ಮ ಟೀಚರ್ಸ್ ಎಲ್ಲ, ನಮ್ಮ ಕೃಷ್ಣಮೂರ್ತಿ ಸರ್, ತರುಣ್ ಸರ್ ಎಲ್ಲ ಹೇಳ್ತಾರೆ ಕ್ಲಾಸಲ್ಲಿ ಏನೇನು ಪುಸ್ತಕ ಓದಬೇಕು, ಅದೇ ಪುಸ್ತಕಗಳನ್ನೇ ಓದಿ. NCERT ಓದಬೇಕು, ಅದೇ ಓದಿ. ಅದ ಬಿಟ್ಟು ಬೇರೆ ಏನು ಓದಕ್ಕೆ ಹೋಗ್ಬೇಡಿ. ಅಂದರೆ ಈ ಓಡೋ ಕುದುರೆಗೆ ನಾವು ಹೇಳ್ತೀವಿ, ಆ ಓಡೋ ಕುದುರೆ ಮೇಲೆ ಹಾಕಬೇಕು. ಅಂದರೆ ಇನ್ ದ ಸೆನ್ಸ್ ಅದನ್ನೇ ನಾವು ಇದು ಮಾಡಬೇಕು. ಆ ಥರ ಇಲ್ಲಿ ಕೂಡ ಅಷ್ಟೇ. NCERT ಬುಕ್ಸ್ ಇರ್ಬೋದು, ಒಳ್ಳೆ ಪುಸ್ತಕ ಇರ್ಬೋದು, ಅದಷ್ಟನ್ನು ಓದಿ. ಸೊ ದಿನನಿತ್ಯ ಒಂದು 8ರಿಂದ 10 ಅವರ್ ಮಿನಿಮಮ್ ಓದೋದನ್ನು ಅಭ್ಯಾಸ ಇಟ್ಕೊಳ್ಳಿ. ಒಳ್ಳೆ ಸ್ನೇಹಿತರನ್ನ ಇಟ್ಕೊಳ್ಳಿ. ಸೊ ಒಳ್ಳೆ ಎನ್ವೈರ್ಮೆಂಟ್ ಇದೆ ಇಲ್ಲಿ. ನಾನು ಇನ್ಸ್ಟಿಟ್ಯೂಷನ್ ಬಂದಾಗ ಅಂತೀನಿ ಪ್ರತಿ ಸನ್ನು, ಈ ಥರ ಎನ್ವೈರ್ಮೆಂಟ್ ನಿಮಗೆ ಡೆಲ್ಲಿಲಿ ಖಂಡಿತ ಸಿಗಲ್ಲ. ಎನ್ವೈರ್ಮೆಂಟ್ ಇನ್ ದ ಸೆನ್ಸ್ ಕಾಂಪಿಟೇಟಿವ್ ಎನ್ವೈರ್ಮೆಂಟ್ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಡೆಲ್ಲಿಗೆ ಹೋದರೆ ಕಾಂಪಿಟೇಟಿವ್ ಎನ್ವೈರ್ಮೆಂಟು ಕೂಡ ಅಂತ ಇಲ್ಲ, ಈವನ್ ನಾರ್ಮಲ್ ಕ್ಲೈಮೇಟು ಕೂಡ ಅಲ್ಲಿಲ್ಲ, ಎಕ್ಸ್ಟ್ರೀಮ್ ಕ್ಲೈಮೇಟ್ಸ್. ಬಟ್ ಬೆಂಗಳೂರು ಇದೆಯಲ್ಲ, ಇಟ್ಸ್ ಲೈಕ್ ಎ ಹೆವನ್.
ಸ್ವರ್ಗ ನಿಮಗೆ ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ. ಊಟ ನೀವು ಇಷ್ಟಪಟ್ಟು ಊಟ ಸಿಗುತ್ತೆ, ಇಷ್ಟಪಟ್ಟು ಪುಸ್ತಕಗಳು ಸಿಗುತ್ತೆ, ಎಲ್ಲ ಸಿಗುತ್ತೆ. ಇಷ್ಟಿದ್ದು ಕೂಡ ನೀವು ಓದಿಲ್ಲ ಅಂತಂದ್ರೆ ನೀವು ಖಂಡಿತವಾಗ್ಲೂ ಈ ಕಾಂಪಿಟೇಟಿವ್ ಏನು ಜನ್ರೇಷನ್ ಇದೆ ಇದರಿಂದ ಹಿಂದಿದ್ದೀರಿ ಅಂತ ಅರ್ಥ. ಬನ್ನಿ ಮೇನ್ ಸ್ಟ್ರೀಮಿಗೆ ಬನ್ನಿ. ಡೆಫಿನೆಟ್ಲಿ ನೀವು ಒಂದು ಮುಖ್ಯವಾಹಿನಿ ಬಂದ್ರೆ ನಿಮ್ಮನ್ನ ಈ ಮುಖ್ಯವಾಹಿನಿ ಕರ್ಕೊಂಡು ಹೋಗ್ಬಿಡುತ್ತೆ, ಒಂದು ಒಳ್ಳೆ ಹುದ್ದೆ ಕರ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಇವತ್ತಿನ ಒಂದಿಷ್ಟು ಮಾತಾಡ್ಲಿಕ್ಕೆ ಆಸ್ಪಿರೆಂಟ್ಸ್ ಅನ್ನ ಉದ್ದೇಶಿಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದ ಎಲ್ರಿಗೂ ಒಂದು ಧನ್ಯವಾದಗಳನ್ನ ಹೇಳ್ತೇನೆ. ಧನ್ಯವಾದಗಳು ಸರ್. ತಮ್ಮ ಸುದೀರ್ಘ ಅನುಭವ ಮತ್ತು ಸ್ಟೂಡೆಂಟ್ಸ್ ಒಂದಿಗೆ ಅವರು ತಿಳ್ಕೊಳ್ಳುವಂಥ ಪ್ರತಿಯೊಂದು ವಿಷಯವನ್ನು ಮನಮುಟ್ಟುವಂತೆ ತಿಳಿಸಿದ್ದೀರಾ. ಇಟ್ಸ್ ಆಲ್ವೇಸ್ ಟ್ರೀಟ್ ಲಿಸ್ನಿಂಗ್ ಟು ಯು ಆ್ಯಂಡ್ ವೆರಿ ಎನ್ರಿಚಿಂಗ್ ಲಿಸ್ನಿಂಗ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. We're all thrilled also to listen to our chairman, Dr. Kedar sir. But before that, we will have two small things, so that that will something that will be demanding on Kedar sir also. I would now invite Purvi. Purvi is our awardee. She is the winner of the singing competition. But before we listen to her singing that she won, I would now request her, ಇವತ್ತಿನ ಸ್ವತಂತ್ರ ದಿವಸದ ಉತ್ಸವದ ಈ ಒಂದು ಸೆಲೆಬ್ರೇಷನ್ ಅಲ್ಲಿ ಒಂದು ದೇಶಭಕ್ತಿ ಗೀತೆಗೆ ಪೂರ್ವಿ ಅವರನ್ನ ಸ್ಟೇಜ್ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೇವೆ. ನದ ನದಿಗಳ ಗಿರಿವನಗಳ ತಾಯೆ ಭರತ ಮಾತೆ, ಓಂಕಾರದ ಝೇಂಕಾರದ ನಿನಗಿದು ಶುಭ ಗೀತೆ. ಓಂಕಾರದ ಝೇಂಕಾರದ ನಿನಗಿದು ಶುಭ ಗೀತೆ. ಪರ್ವತಗಳ ಶಿಖರದಿಂದ ಕಡಲಂಚಿನ ತನಕ, ಪರ್ವತಗಳ ಶಿಖರದಿಂದ ಕಡಲಂಚಿನ ತನಕ, ತಾಯೇ ನಿನ್ನ ಮುಕುಟದಿಂದ ಹೊಳೆಯಲಿ ಮಣಿ ಕನಕ, ಹೊಳೆಯಲಿ ಮಣಿ ಕನಕ. ನದ ನದಿಗಳ ಗಿರಿವನಗಳ ತಾಯೆ ಭರತ ಮಾತೆ, ಓಂಕಾರದ ಝೇಂಕಾರದ ನಿನಗಿದು ಶುಭ ಗೀತೆ. ಗಂಗೆ ಯಮುನೆ ಸಂಗಮದ ಘೋಷ, ಗಂಗೆ ಯಮುನೆ ಸಂಗಮದ ಘೋಷ, ವನಗಳಲ್ಲಿ ನಿನ್ನ ಮಂದಹಾಸ, ನಿನ್ನ ಮಂದಹಾಸ. ನದ ನದಿಗಳ ಗಿರಿವನಗಳ ತಾಯೆ ಭರತ ಮಾತೆ, ಓಂಕಾರದ ಝೇಂಕಾರದ ನಿನಗಿದು ಶುಭ ಗೀತೆ. ಹಿಮ ಚುಂಬಿತ ಶಿಖರದ ಸು, ಹಿಮ ಚುಂಬಿತ ಶಿಖರದ ಸು, ಬಿರುಗಾಳಿಯ ಭೀತಿಯಿಂದ ನೀಯಮ್ಮನು ಹರಸು, ನೀಯಮ್ಮನು ಹರಸು. ನದ ನದಿಗಳ ಗಿರಿವನಗಳ ತಾಯೆ ಭರತ ಮಾತೆ, ಓಂಕಾರದ ಝೇಂಕಾರದ ನಿನಗಿದು ಶುಭ ಗೀತೆ, ನಿನಗಿದು ಶುಭ ಗೀತೆ, ನಿನಗಿದು ಶುಭ ಗೀತೆ. ಧನ್ಯವಾದಗಳು ಪೂರ್ವಿ. ದಟ್ ಐ ಥಿಂಕ್ ದಟ್ ರಿಕ್ವೈರ್ಸ್ ಅ ಬಿಗರ್ ರೌಂಡ್ ಆಫ್ ಅಪ್ಲಾಸ್. ಇವತ್ತಿನ ಈ ಸಂದರ್ಭಕ್ಕೂ ಮತ್ತು being a winner, she is presented that to all of us. Thank you so much Purvi, and big round of applause. ಈಗ ಕವನ ವಾಚನದ ಸಮಯ. ನಿಮ್ಮೆಲ್ಲರನ್ನು ಸಾಕಷ್ಟು ರಂಜಿಸಿದ ದಿನ ಅವತ್ತು 9ನೇ ತಾರೀಕು. ಸೊ ಶ್ರೀಧರ್ ಗವಾಡೆ ಅವ್ರನ್ನ ಸ್ಟೇಜ್ ಮೇಲೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಅವರು ಕೂಡ ಒಂದು ಇವತ್ತಿನ ದಿನದ ಪೂರ್ವಕ್ಕೂ ನಂತರ ಕೆಲವು ನಿಮ್ಮ ಹನಿಗವನಗಳು ಕೂಡ ಶ್ರೀಧರ್ ಗವಾಡೆ ನಿಮ್ಮ ಮುಂದೆ ಹೇಳಿದ್ದಾರೆ. ಶ್ರೀಧರ್ ಗವಾಡೆ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಎಲ್ರಿಗೂ ಸ್ವತಂತ್ರ ದಿನದ ಹಾರ್ದಿಕ ಶುಭಾಶಯಗಳು. ಈ ಪದ್ಯ ಹಾಡಿದ್ರಲ್ಲ ಅವ್ರ ಕಂಠಕ್ಕೆ ಒಂದು ನಮ್ಮನ್ನ ದಯವಿಟ್ಟು ಎಂಥ ಕಂಠ ರೀ ಅದು. ಅಲ್ಲಿ ಕುತ್ಕೊಂಡು ಹಂಗೆ ಮೈ ರೋಮಾಂಚನ ಆಗತಕ್ಕಂಥ ಪದ್ಯ ಅದು. ಸುಮ್ಮನೆ ಕೇಳ್ತಾ ಇದ್ರೆ ಹಂಗೆ ನಾನು ಎಷ್ಟೋ ಸಾಂಗ್ ಕೇಳ್ತೀವಿ, ಆದ್ರೆ ಲೈವ್ ಆಗಿ ಕೇಳ್ತಾ ಇದ್ರೆ ಅದು ಒಂಥರ ನನಗೆ ಅದನ್ನೇ ನಾನು ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ನನಗೆ ರೋಮಾಂಚನ ಆಯ್ತು ಆ ಪದ್ಯ ಕೇಳಿ. ಅದ್ಭುತವಾದ ಕಂಠ. ನಿಮ್ಗೆ ನಮಸ್ಕಾರ. ಎಲ್ಲಿದ್ದಾರೆ ಮೇಡಮ್? ನಮಸ್ಕಾರ, ಧನ್ಯವಾದ. ಏನಂತಂದ್ರೆ ಎಷ್ಟೋ ಈಗ ಭಾಷಣ ಮಾಡ್ತಾರೆ, ಎಷ್ಟೋ ಜನ ಭಾಷಣ ಮಾಡ್ತಾರೆ, 1 ಗಂಟೆ 2 ಗಂಟೆ ಭಾಷಣ ಮಾಡ್ಬೋದು. ಬಟ್ ಆ ಭಾಷಣದಲ್ಲಿ ಅಷ್ಟೆಲ್ಲ ಹೇಳ್ತಕ್ಕಂಥ ಭಾಷಣ
ಒಂದು ಪದ್ಯ ಒಂದು ಕವನ ಸಾಕು. ಅವರೆಲ್ಲ ಭಾಷಣವನ್ನು ಹಿಡ್ತಕ್ಕಂಥ ಪದ್ಯ ಆ ಶಕ್ತಿ ಒಂದು ಆ ಪದ್ಯಕ್ಕೆ ಮತ್ತು ಒಂದು ಕವಿತೆಗೆ ಇರುತ್ತಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಏನೋ ಸ್ವಲ್ಪ ಮೊನ್ನೆ ಎಲ್ಲ ವಿದ್ಯಾವಂತರ ಮುಂದೆ ಅಲ್ಪ ಬುದ್ಧಿವಂತನಾಗಿ ಒಂದೆರಡು ಕವನ ಹೇಳಿದ್ದೆ. ಅದನ್ನು ಎಲ್ಲರೂ ಮೆಚ್ಕೊಂಡ್ರು. ಅಲ್ಲಿ ಆ್ಯಕ್ಚುಲಿ ನಾನು ಲಾಸ್ಟ್ ಕೂತಿದ್ದೆ, ಸರ್ ಕರೆದು ಹಿಂಗಪ್ಪ ಕವನ ಹೇಳ್ಬೇಕಂತ ಖುಷಿ ಆಯ್ತು ನನಗೆ. ಆ ಕವನ ಹೇಳಿ ಲಾಸ್ಟ್ ಒಂದು ಸ್ವತಂತ್ರ ಬಗ್ಗೆ ಒಂದು ಕವನ ಹೇಳ್ತೇನೆ. ಫಸ್ಟ್ ಮೊದಲೇ ಹೇಳಿರ್ತಕ್ಕಂಥ ಕವನದ ಹೆಸರು ಮೊನ್ನೆ ಅಲ್ಲ ಬೆಲ್ಲ ಅಂಥೇಳಿ ಒಂದು ಕವನ ಹೇಳಿದ್ದೆ. ಅದು ಒಂದು ಹುಡುಗಿ ತನ್ನ ಹುಡುಗ ಹೆಂಗೆ ಬಯಸ್ತಾಳ ಆಕೆಯ ವೀರವನ್ನು ನಾನು ಬರೆದಿದ್ದೆ. ಅದನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಹೃದಯ ಎಂಬ ಮುಗಿಲಿಗೆ ನೀ ಸೂರ್ಯ ಚಂದಿರ, ಹೃದಯ ಎಂಬ ಮುಗಿಲಿಗೆ ನೀ ಸೂರ್ಯ ಚಂದಿರ, ಹಿಂಗಿರುವಾಗ ನಂಗೆ ಯಾಕೆ ಬೇಕು ಮಠ ಮಂದಿರ, ಹಿಂಗಿರುವಾಗ ನಂಗೆ ಯಾಕೆ ಬೇಕು ಮಠ ಮಂದಿರ, ನೀನೇ ಇಲ್ಲ ಅಂತ ಹೇಳ್ತಾಳ ಆಕೆ. ನೆಕ್ಸ್ಟ್, ಬಿಸಿಲಾಕಾಸಕ್ಕಂತ ಹೊರಗೆ ನಿಂತ್ರ ನೀ ಕಣ್ಣು ಹೊಡೆದಂಗೆ ಆಕತಿ, ಬಿಸಿಲಾಕಾಸಕ್ಕಂತ ಹೊರಗೆ ನಿಂತ್ರ ನೀ ಕಣ್ಣು ಹೊಡೆದಂಗೆ ಆಕತಿ, ಮಳಿ ಬಂದಾಗ ಹೊರಗೆ ಆಟ ಆಡಕ್ಕೆ ಹೋದ್ರ ನೀ ಬಂದು ಮುತ್ತು ಕೊಟ್ಟಂಗೆ ಆಕತಿ, ಮಳಿ ಬಂದಾಗ ನೀ ನಾ ಹೊರಗೆ ಬಂದು ಆಟ ಆಡಕ್ಕೆ ಹೋದ್ರ ನೀ ಬಂದು ಮುತ್ತು ಕೊಟ್ಟಂಗೆ ಆಕತಿ, ತಂಗಾಳಿ ಬೀಸುವಾಗ ಹೊರಗೆ ನಿಂತ್ರ ನೀ ಬಂದು ತಬ್ಕೊಂಡಂಗೆ ಆಕತಿ, ತಂಗಾಳಿ ಬೀಸುವಾಗ ಬಂದು ಹೊರಗೆ ನಿಂತ್ರ ನೀ ಬಂದ ತಬ್ಕೊಂಡಂಗೆ ಆಕತಿ. ನಂಗೆ ಹಿಂಗೆ ಯಾಕೆ ಆಗತ್ತೈತಿ ತಿಳಿವಲ್ತು, ನಂಗೆ ಹಿಂಗೆ ಯಾಕೆ ಆಗತ್ತೈತಿ ತಿಳಿವಲ್ತು, ನಾ ಕಾಯತನಿ ಕೇಳಾಕ ನಿನ್ನ ಮಾತು, ಹಿಂಗೆ ಯಾಕೆ ಆಗತ್ತೈತಿ ನಂಗೆ ತಿಳಿವಲ್ತು, ನಾ ಕಾಯತನಿ ಕೇಳಾಕ ನಿನ್ನ ಮಾತು. ನೆಕ್ಸ್ಟ್ ಮುಂದೆ ಹೇಳ್ತಾಳ, ಮುಂದೆ ಏನು ಮಾಡಂತ ಹೇಳ್ತಾಳ. ಮನ್ಯಾಗ ಯಾರೂ ಇಲ್ಲಾಗ ಬಂದೊಮ್ಮಿ ತಬ್ಬಿಕೋನಲ್ಲ, ಮನ್ಯಾಗ ಯಾರೂ ಇಲ್ಲಾಗ ಬಂದೊಮ್ಮಿ ತಬ್ಬಿಕೋನಲ್ಲ, ಅಪ್ಪುಗೆ ಹೆಂಗಿರ್ಬೇಕು ಅಂತೇಳಿ ಗಟ್ಟಿ ಅಪ್ಪುಗೆ ಅಂತಾರಲ್ಲ ಹಂಗಿರ್ಬೇಕಂತ ಹೇಳ್ತಾಳೆ. ಹೆಂಗಂತಂದ್ರ ಮನ್ಯಾಗ ಯಾರೂ ಇಲ್ಲಾಗ ಬಂದೊಮ್ಮಿ ತಬ್ಬಿಕೋನಲ್ಲ, ನನ್ನ ಮೈಯಾಗಿನ ಮೂಳಿ ಆಗಲಿ ಪುಡಿ ಪುಡಿ ಅಲ್ಲ. ಎಂಥ ಇದು ವೇದನೆ ಇದೆ ನೋಡ್ರಿ ಆಕಿದು, ಅಷ್ಟು ಟೈಟ್ ಆಗಿ ಕೊಡುವಂತಾಳ ಆಕೆ. ನೆಕ್ಸ್ಟ್ ಮುಂದೆ ಹೇಳ್ತಾಳ, ಅಲ್ಲ ಹಾಕಿ ಚಾ ಮಾಡಿ ಕುಡಿನು, ಅಲ್ಲ ಹಾಕಿ, ಅಲ್ಲ ಅಂತ ಗೊತ್ತಾಗತ್ತ ಶುಂಠಿ, ಅಲ್ಲ ಹಾಕಿ ಚಾ ಮಾಡಿ ಕುಡಿನು, ಬರುವಾಗ ನೀ ತಗೊಂಡು ಬಾ ಬೆಲ್ಲ, ಅಲ್ಲ ಹಾಕಿ ಚಾ ಮಾಡಿ ಕುಡಿನು, ಬರುವಾಗ ತಗೊಂಡು ಬಾ ನೀ ಬೆಲ್ಲ, ಅಲ್ಲ ಬೆಲ್ಲ ಚಾದಂಗೆ ಬರ್ತಂಗ ನಾವಿಬ್ಬರ ಏಕಾಂತದಲ್ಲಿ ಬೆರೆನು, ಜೀವನ ಪೂರ್ತಿ ಬೆಳೆಯನು ಅಂತಕ್ಕಂಥ ಮಾತನ್ನು ಹೇಳ್ತಾಳ. ನೆಕ್ಸ್ಟು ತಾಯಿ ಬಗ್ಗೆ ಒಂದು ಹೇಳಿದ್ದೆ ನಾನು, ಅವ್ವ ಅಂತೇಳಿ ಅದ್ರ ಬಗ್ಗೆ ಹೇಳಿದ್ದೆ. ತೊಟ್ಟಿಲಲ್ಲಿ ತೂಗಿದ ನಿನ್ನನ್ನು ತೂಗು ಮಂಚದಲ್ಲಿ ತೂಗುವೆನು, ತೊಟ್ಟಿಲಲ್ಲಿ ತೂಗಿದ ನಿನ್ನನ್ನು ತೂಗು ಮಂಚದಲ್ಲಿ ತೂಗುವೆನು, ಚಂದ್ರನನ್ನು ತೋರಿಸಿ ಕೈತುತ್ತು ತಿನ್ನಿಸಿದ ನನಗೆ ನಾ ಚಂದ್ರನಾಗುವೆನು, ಚಂದ್ರನನ್ನು ತೋರಿಸಿ ಕೈತುತ್ತು ತಿನ್ನಿಸಿದ ನನಗೆ ನಾ ಚಂದ್ರನಾಗುವೆನು, ನನ್ನ ರಾಜನಾಗಿ ಬೆಳೆಸಿದ ನಿನಗೆ ನಾ ಹಾಳಾಗುವೆನು, ನೀನು ನನ್ನ ರಾಜ ಆಗಿ ಸಾಕಿ ನಾನು ನಿನಗೆ ಹಾಳಾಗ್ತಾನಂತಕ್ಕಂಥದ್ದು ಒಂದು ಇದು. ನೆಕ್ಸ್ಟ್, ಕೊನೆಗೊಂದು ಆಸೆ ದೇವರಲ್ಲಿ ಕೇಳುವೆನು, ಕೊನೆಗೊಂದು ಆಸೆ ದೇವರಲ್ಲಿ ಕೇಳುವೆನೆ. ಒಂದು ಆಸೆ ಐತೆ ಅವನಿಗೆ, ಏನಪ್ಪಾ ಅಂತಂದ್ರ ಕರುಣಿಸು ಮುಂದಿನ ಜನ್ಮದಲ್ಲಿ ತಾಯಿಯಾಗಿ ನಿನ್ನನ್ನು, ಆ ತಾಯಿಗೆ ನಾ ತಾಯಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಆದಂತಹ ಪದ್ಯ ಇದು. ನೆಕ್ಸ್ಟ್ ಇನ್ನೊಂದು ಕವನ ಹೇಳಿ ಕೊನೆಗೊಂದು ಕವನ ಹೇಳಿ ಮುಗಿಸ್ಬಿಡ್ತೇನೆ. ಒಂದು ಹುಡುಗಿ ಬರ್ತಂತಕ್ಕಂಥ ಕವನ ಇದು, ಆಕಿ ವೇದನೆ. ಕಳೆದು ಹೋಗಿದೆ ಪ್ರೀತಿ ಖಜಾನೆ, ಕತ್ತಲಾಗಿದೆ ಈಗ ಮುಂಜಾನೆ, ನನ್ನ ಪ್ರೀತಿಯ ಖಜಾನೆನೇ ಕಳೆದು ಹೋಗಿದೆ ನೀನು ಹೋಗಂತೆ ಅಂತ ಹೇಳ್ತಾಳೆ ಆಕೆ. ನೆಕ್ಸ್ಟ್, ಒಂಟಿಯಾಗಿದೆ ಜೀವ ಹೃದಯದ ತುಂಬ ತುಂಬಿಕೊಂಡು ನೋವ, ಒಂಟಿಯಾಗಿದೆ ಜೀವ ಹೃದಯದ ತುಂಬ ತುಂಬಿಕೊಂಡು ನೋವ, ಪ್ರೀತಿ ಕೊಡುವ ಮಾಲೀಕ ಇಲ್ಲ, ಪ್ರೀತಿ ಕೊಡುವಂತಕ್ಕಂಥ ಮಾಲೀಕ ಇಲ್ಲ ಅಂತ ಹೇಳ್ತಾಳಕ್ಕೆ. ಪ್ರೀತಿ ಕೊಡುವ ಮಾಲೀಕನಿಲ್ಲ, ನಿಂತಂತಾಗಿದೆ ಉಸಿರೆಲ್ಲ, ಊಹಿಸಿಕೊಳ್ಳೋದಾಗಿದೆ ಅವನಿಲ್ಲದೆ ಜಗವೆಲ್ಲ, ಊಹಿಸಿಕೊಳ್ಳೋದಾಗಿದೆ ಅವನಿಲ್ಲದೆ ಜಗವೆಲ್ಲ. ಎಲ್ಲಿ ಹೋದ ಅವನು ಇಲ್ಲೇ ಇರುವೆ ಅವನಿಗಾಗಿ ನಾನು, ಎಲ್ಲಿ ಹೋದ ಅವನು ಇಲ್ಲೇ ಇರುವೆ ಅವನಿಗಾಗಿ ನಾನು, ಸ್ವಾರ್ಥಿಯಾದ ನೀನು ತುಸು ಪ್ರೀತಿ ಕೊಟ್ಟು ಹೋದನು, ಸ್ವಾರ್ಥಿಯಾದ ನೀನು ತುಸು ಪ್ರೀತಿ ಕೊಟ್ಟು ಹೋದನು, ಹಣೆಯ ಮೇಲೆ ಇಡುವೆನೆಂದು ಬೊಟ್ಟು. ಅವ್ನು ಹೇಳ್ತಾನ, ನಿನ್ನ ಹಣೆ ಮೇಲೆ ನಾನೇ ಬೊಟ್ಟಿಡ್ತಾನ ಅಂದ್ರ ನಿನ್ನ ವಿವಾಹವನ್ನು ಕೂಡ ನಾನೇ ಆಗಿನಿ ಅಂತ ಹೇಳ್ತಾನ ಅವನು. ಹಣೆಯ ಮೇಲೆ ಇಡುವೆನೆಂದು ಬೊಟ್ಟು, ಮರೆಯಾದ ಅರ್ಧದಲ್ಲಿ ಕೈ ಬಿಟ್ಟು, ಪ್ರೀತಿಯ ಬುತ್ತಿಯ ಬಿಚ್ಚಿಟ್ಟು, ಪ್ರೀತಿಯ ಬುತ್ತಿಯ ಬಿಚ್ಚಿಡ್ತಾನ. ಬಟ್ ಲಾಸ್ಟ್ ಹೇಳ್ತಾಳ ಒಂದು ಮಾತು, ದಿನಿಸದೆ ಹೋದ ಕೈ ತುತ್ತು,
ಪ್ರೀತಿಯ ಬುತ್ತಿಯ ಬಿಚ್ಚಿಟ್ಟ, ಬಟ್ ಆ ಕೈತುತ್ತು ತಿನ್ನಿಸ್ದೆ ಹಂಗೆ ಹೋದ ಅಂತಕ್ಕಂಥ ಮಾತನ್ನ ಆ ವಿರಹ ವೇದನೆಯನ್ನು ಹೇಳ್ತಾಳಕ್ಕೆ. ನೆಕ್ಸ್ಟ್ ಕೊನೆಗೊಂದು ಪದ್ಯ, ಸ್ವತಂತ್ರ ದಿನ. ಇಂದು ಸ್ವತಂತ್ರ ದಿನ ಅಂತಕ್ಕಂಥ ಪದ್ಯನ ಬರೆದಿದ್ದೆ ನಾನು, ಅದನ್ನ ಹೇಳ್ತೀನಿ. ನಾಗರಿಕತೆಯನ್ನ ಜಗತ್ತಿಗೆ ಪರಿಸಿದ ಜನರಿಗೆ, ನಾಗರಿಕತೆಯನ್ನ ಜಗತ್ತಿಗೆ ಪರಿಸಿದ ನಾಡಿಗೆ ಬೂಟುಗಾಲಿಲೆ ಒದ್ದು ಕಾಯ್ದ ಚಡಿಯಿಂದ ಹೊಡೆದು ನೀವು ಅನಾಗರಿಕರು. ಬೂಟುಗಾಲಿಂದ ಒದ್ದು ಕಾಯ್ದ ಚಡಿಯಿಂದ ಹೊಡೆದು ನೀವು ಅನಾಗರಿಕರು, ನಿಮ್ಮನ್ನಾಳುವ ನಾವು ನಿಮ್ಮ ದೇವರೆಂದು ಮುಗ್ಧ ಮನಸ್ಸಿಗೆ ಹೇಳಿದ್ದರು. ವೈಟ್ಸ್ ಮ್ಯಾನ್ ಬರ್ಡನ್ ಥಿಯರಿ ಅಂತ ಬರುತ್ತೆ, ಅಲ್ಲಿಗೆ ಕಾನ್ಸೆಪ್ಟ್ ಬರುತ್ತೆ. ಅವ್ರು ಹೇಳ್ತಾರ ನೀವು ಅನಾಗರಿಕರು, ನಾವು ನಿಮ್ಮನ್ನ ಆಳ್ತಕ್ಕಂಥವ್ರು ದೇವರು ಅಂತೇಳಿ ಬಂದು ಹೇಳ್ತಾರ ಆ ಕಾನ್ಸೆಪ್ಟು. ನೆಕ್ಸ್ಟ್ ಹಂಗೆ ಹೇಳಿ ತಕ್ಕಡಿ ಇದ್ದ ಕೈಯಲ್ಲಿ ರಾಜದಂಡ ಹಿಡಿದವರು ಆ ಕೆಂಪು ಗೋತಿಗಳು. ತಕ್ಕಡಿ ಇದ್ದಕ್ಕಂಥ ಕೈಯಲ್ಲಿ ರಾಜದಂಡ ಹಿಡಿದರು ಆ ಕೆಂಪು ಗೋತಿಗಳು. ದೇಶ ಸಂಪತ್ತು ಲೂಟಿ ಮಾಡಿ ಭಾರತೀಯರಿಗೆ ಹೆಂಗ ಲೂಟಿ ಮಾಡಿದ್ರಂತ ದೇಶದ ಸಂಪತ್ತು ಲೂಟಿ ಮಾಡಿ ಭಾರತೀಯರಿಗೆ ತಿನ್ನಲು ಸಿಗದ ಹಾಗೆ ಹಾಕಿದರು ತೆರಿಗೆ. ನಮಗ್ ತಿನ್ನಾಕಿಲ್ಲರ್ತಕ್ಕಂಥ ಅಷ್ಟು ತೆರಿಗೆಯನ್ನು ಹಾಕಿದ್ರು. ಹಿಂಸಿಸಿದರೆಲ್ಲರನ್ನು, ಅವರ ಹಿಂಸೆ ಹೆಂಗಿತ್ತಂತಂದ್ರ ಹಿಂಸಿಸಿದರೆಲ್ಲರನ್ನು ಬಿಡಲಿಲ್ಲ. ತಾಯಿಯೊಬ್ಬಳಿಗೆ ಆಗುತ್ತಿತ್ತು ಆಗ ಹೆರಿಗೆ, ಆ ಹೆರಿಗೆ ಆಗ್ತಕ್ಕಂಥ ತಾಯಿನೂ ಬಿಡಲಿಲ್ಲ. ಅಂತ ಹಿಂಸಾಚಾರ ಮಾಡಿದ್ರ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರ. ಗುಮಾಸ್ತ ಜವಾನ ಕೆಳದರ್ಜೆ ಕೆಲಸಕ್ಕಾಗಿ ಕಲಿಸಿದರು ಸ್ವಲ್ಪ ಮಟ್ಟಿಗೆ ವಿದ್ಯೆ. ಗುಮಾಸ್ತ ಜವಾನ ಕೆಳದರ್ಜೆ ಕೆಲಸಕ್ಕಾಗಿ ಕಲಿಸಿದರು ಸ್ವಲ್ಪ ಜನರಿಗೆ ಅಕ್ಷರ. ಆ ಕೆಂಪು ಗೋತಿಗಳು ತೋರಲಿಲ್ಲ ನಾಯಿ ಕುನ್ನಿಗೂ ತೋರಿಸಿದಷ್ಟು ಅಕ್ಕರ. ಆ ಕೆಂಪು ಗೋತಿಗಳು ತೋರಲಿಲ್ಲ ನಾಯಿ ಕುನ್ನಿಗೂ ತೋರಿದಷ್ಟು ಅಕ್ಕರ. ನೆಕ್ಸ್ಟ್ ಮುಂದೆ ಏನಾಗತ್ತಂತಂದ್ರ, ಒಗ್ಗಟ್ಟೊಡೆಯಲು ಬಳಸಿದರು ಜಾತಿ ಧರ್ಮದ ಅಸ್ತ್ರ. ಒಗ್ಗಟ್ಟೊಡೆಯಲು ಬಳಸಿದರು ಜಾತಿ ಧರ್ಮದ ಅಸ್ತ್ರ. ಅವರಿಗೆ ಎದುರಾಗಿ ನಿಂತಾಗ ನಮ್ಮ ಜನರಲ್ಲಿ ಇದ್ದುದು ಕೇವಲ ಬರಿ ಮೈಯಲ್ಲಿ ವಸ್ತ್ರ ಒಂದೇ ಇತ್ತು, ಯಾವುದೇ ಅಸ್ತ್ರ ಇರಲಿಲ್ಲ. ನಿಶಸ್ತ್ರಾದ ಜನಕ್ಕೆ ನಾಯಕರು ಹುರಿದುಂಬಿದರು, ವೀರರೇ ನಮ್ಮಲ್ಲಿರುವ ಒಗ್ಗಟ್ಟೆ ಇವರನ್ನು ಹೊಡೆದೂಡುವ ಅಸ್ತ್ರ. ನಮ್ಮಲ್ಲಿರುವ ಒಗ್ಗಟ್ಟೆ ಇವರನ್ನು ಹೊಡೆದೂಡುವ ಅಸ್ತ್ರ ಅಂತಕ್ಕಂಥ ಮಾತನ್ನೇ ನಾಯಕರು ಹೇಳ್ತಾರೆ. ಒಗ್ಗಟ್ಟಾಗಿ ಒಂದೆಡೆ ಶಾಂತಿ, ಇನ್ನೊಂದೆಡೆ ಕ್ರಾಂತಿಯಿಂದ ದೊರೆಸ ಸ್ವತಂತ್ರ ಇದು. ಅಂದು ಸುರಿದ ಇದೇ ಸರ್ ಅವ್ರು ಹೇಳ್ತಿದ್ರು ಅವತ್ತಿನ ರಕ್ತ ವೇಸ್ಟ್ ಆಗಿದೆ ಅಂತೇಳಿ. ಅವತ್ತಿನ ರಕ್ತ ವೇಸ್ಟ್ ಆಗಿಲ್ಲ ಸರ್, ಹೇಳ್ತೀನಿ ಕೇಳಿ. ಅದು ಏನಾಗಿದೆ ಅಂತಂದ್ರೆ, ಅಂದು ಸುರಿದ ವೀರ ರಕ್ತ ವೀರ್ಯವಾಗಿ ಭೂಮಿಗೆ ಸೇರಿ, ಅಂದು ಸುರಿದ ವೀರ ರಕ್ತ ವೀರ್ಯವಾಗಿ ಭೂಮಿಗೆ ಸೇರಿ ಆ ತಾಯಿಯ ಭೂ ಒಡಲಿನಿಂದ ಜನಿಸಿದ ಮಕ್ಕಳು ನಾವೆಲ್ಲ. ಆ ತಾಯಿಯ ಭೂ ಒಡಲಿನಿಂದ ಜನಿಸಿದ ಮಕ್ಕಳು ನಾವೆಲ್ಲ. ಇಂದು ಸ್ವತಂತ್ರ ದಿನ, ಬಂಧನದಿಂದ ಮುಕ್ತ ಹೊಂದಿ ಸಂಭ್ರಮಿಸುವ ದಿನ. ಹಾಗಂತ ಸಂಭ್ರಮಿಸಲು ಆ ಬಂಧನದಿಂದ ಮುಕ್ತಿ ಕೊಡಲು ಪ್ರಾಣ ತೆತ್ತಂತಹ ಆ ವೀರರಿಗೆ ನಮನ ಸಲ್ಲಿಸಲು ತಿಳಿಯದಾಗಿದೆ ಇವತ್ತು ಸ್ವತಂತ್ರ ದಿನ. ಧನ್ಯವಾದಗಳು. ಧನ್ಯವಾದಗಳು ಶ್ರೀಧರ್. ಪ್ರಶಸ್ತಿ ಪ್ರದಾನಕ್ಕೂ ಮುಂಚೆ I would now invite our chairman and somebody who has been guiding us from day one, who fills in a lot of energy and who is a very creative, imaginative man himself. ತಾವಾಗಿ ಒಬ್ಬ ಕವಿ ಕೂಡ, ಒಬ್ಬ ಹಾಡುಗಾರ ಕೂಡ. So a very complete man in own self, Dr. C.S. Kedar on stage. ಎಲ್ರಿಗೂ ಕನ್ನಡ ಬರ್ತದಲ್ಲ? ಯಾರಿಗಾರು ಬರ್ದೇ ಇದ್ರೆ ಆಮೇಲೆ ನನಗೆ ಅಲ್ಲಿ ಸಿಗ್ರಿ ಇಂಗ್ಲಿಷ್. ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಿಮಗೆಲ್ಲ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ದೇವರು ತಮಗೆ ಒಳ್ಳೇದು ಮಾಡಲಿ, ಮುಂದಿನ ದಿನಗಳು ತಮಗೆ ಸಾಕಾರವಾಗಲಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಮಹೇಂದ್ರ ಅವರು ಒಂದು ಸುಳ್ಳು ಹೇಳಿದ್ರು, ಅದನ್ನು ಸ್ವಲ್ಪ ಸರಿ ಮಾಡಬೇಕು. ಯಾಕಂದರೆ ಅಮೆಂಡ್ಮೆಂಟ್ಸ್ ಮಾಡಬೇಕು, ಇಲ್ಲದಂದರೆ ಹಳೆ ರೂಲ್ಸ್ ಹಾಗೆ ಇರ್ತದೆ. ಅವರು 20 ಅಂತಂದ್ರು, ಆ್ಯಕ್ಚುಲಿ 70 ಅಂತ. ಅವರು 20 ವಯಸ್ಸಿನಲ್ಲಿ ಮಾತ್ರ ಭಾಳ ಚೆನ್ನಾಗಿ ಕೆಲಸ ಮಾಡ್ತೀರ. ಅದು ಹೇಳೋದು ನೀವು ಆಲ್ರೆಡಿ ಮರ್ತು ಬಿಟ್ಟಿದ್ದೀರ.
ಸೊ ನಾನು ಹೇಳ್ತಾ ಇದ್ದೀನಿ 70 ಸಂವತ್ಸರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ. ಯಾಕಂದರೆ ನಾನು 70ರಲ್ಲಿ ಇದ್ದೀನಿ, ಐ ಆಮ್ ಸಾರಿ 17ರಲ್ಲಿ ಇದ್ದೀನಿ. ನನಗಿನ್ನೂ IAS ತೊಗೊಳಕ್ಕೇನೆ ಏಜ್ ಲಿಮಿಟ್ ಬಂದಿಲ್ಲ. ಬಂದ ಮೇಲೆ ಇನ್ನೂ 4 ವರ್ಷ ಆಗ್ಬೇಕು. ಸೊ ಆ ಸ್ಫೂರ್ತಿ ನಿಮಗೂ ಬರಬೇಕು. 70 ಆದಾಗ ನೀವು ಇಲ್ಲಿ ನಿಂತ್ಕೊಂಡು ನಾನು 17 ಅಂತ ಹೇಳ್ಬೇಕಾ? ಈಗಲೇ 70 ಆಗ್ಬಿಡ್ಬೇಡಿ. ಒಂದು 2-3 ಅಂಶಗಳು ಹೇಳಿ. ನೀವೆಲ್ಲ ಸೆಂಟ್ರಲ್ ಸಿವಿಲ್ ಸರ್ವಿಸಸ್, ಸ್ಟೇಟ್ ಸಿವಿಲ್ ಸರ್ವಿಸಸ್ಗೆ ಸೇರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದೆ. ನಾನು ಶ್ರೀಕಂಠಯ್ಯನವರು ಆಲ್ರೆಡಿ ಅದರಲ್ಲಿ ಭಾಗವಾಗಿ ಕೆಲಸ ಮಾಡಿ. ನಲವತ್ತ ಮತ್ತು 50ರ ಶತಕದಲ್ಲಿ ಹಲವಾರು ರಾಷ್ಟ್ರಗಳು ಸ್ವಾತಂತ್ರ್ಯ ಬಂತು. Several countries got liberalized during 40s and 60s from colonial yoke. ಕೆಲವುಗಳು ಡೆಮಾಕ್ರಸಿನೂ ಅಡಾಪ್ಟ್ ಮಾಡಿಕೊಂಡ್ರು ಹಲವಾರು ರಾಷ್ಟ್ರಗಳು. ಬಟ್ ಸತ್ಯವೋ ಇವತ್ತು ನಂಬಕ್ಕಾಗಲ್ಲ. ಭಾರತ ಮಾತ್ರ ಒಂದು ರಾಷ್ಟ್ರ ಆ ಡೆಮಾಕ್ರಸಿ ಉಳಿಸ್ಕೊತು. ಆಕ್ಚುಲಾಗಿ ಡೆಮಾಕ್ರಸಿ ಬಂತು ಅಂತ ಅವ್ರು ಹೇಳ್ತಾ ಇದ್ದಾರೆ ಮಹೇಂದ್ರ ಅವರು. ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಡೆಮಾಕ್ರಸಿ ಉಳಿತು ಅಂತ. ಅದಕ್ಕೆ ನೀವು ಓದ್ತಾ ಇರೋ ಏನು ಸೇರ್ಕೋಬೇಕು ಅಂತಾರೆ ಸೇವೆ, ಆ ಸೇವೆ ಒಂದು ಕಿಂಚಿತ್ತು ಸೇವೆ ಮಾಡಿದೆ ಅಂತ ಹೇಳ್ಕೊಳಕ್ ಹೆಮ್ಮೆ ಆಗತ್ತೆ. UPSC ಆಸ್ಪಿರೆಂಟ್ಸ್ ದೇ ಬಿಲ್ಟ್ ಅಪ್ ಒಂದು ನ್ಯಾಷನಲ್ ವ್ಯೂ, ಇಂಟಿಗ್ರೇಷನಲ್ ವ್ಯೂ ತಗೊಂಡು ನೋಡಿದ್ರು. ಸ್ಟೇಟ್ ಸಿವಿಲ್ ಸರ್ವಿಸಸ್ ಅವರು ರೀಜನಲ್ ಆಸ್ಪಿರೇಷನ್ಸ್ ತಗೊಂಡು ಸೇವೆ ಮಾಡಿದ್ರು. ಈ ಒಂದು ನ್ಯಾಷನಲ್ ಇಂಟಿಗ್ರೇಷನ್ ವರ್ಸಸ್ ರೀಜನಲ್ ಆಸ್ಪಿರೇಷನ್ ಅನ್ ಎಕ್ಸ್ಪೆರಿಮೆಂಟ್ ಹ್ಯಾಸ್ ಬೀನ್ ಸಕ್ಸಸ್ಫುಲ್. ಮೈನ್ಲಿ ನಾಟ್ ಕಂಪ್ಲೀಟ್ ಅಂತ ಹೇಳಲಾರೆ, ಬಿಕಾಸ್ ಬೇರೆ ಅಂಗಗಳು ಕೆಲಸ ಮಾಡಿದೆ. ಬಿಕಾಸ್ ಆಫ್ ದಟ್, even after 79 years, several democratic countries have gone out. They are no longer democracy, but we have been able to do democracy. ಎಲ್ಲ ಸ್ವಲ್ಪ ಹಿಸ್ಟ್ರಿ ಪಾಠ ಹೇಳ್ಕೊಟ್ಟಿರ್ಬೇಕು ಪ್ರಶಾಂತ್ ಅವರು. We used to have famines, right? PL 480 ಗೊತ್ತಾ ಯಾರಿಗಾರು? PL 480 ಅಂದ್ರೆ ಏನು ಅಂತ? ಒಬ್ರಿಗೆ ಗೊತ್ತು. ಒಬ್ರಿಗೆನಾ? PL 480 ಅಂದ್ರೆ ಏನ್ರಿ? USAID used to call ship to mouth ಅಂತ. ಆಹಾರ ನಮ್ಮ ಹತ್ರ ಇರ್ತಾ ಇರಲಿಲ್ಲ. Today we are one of the biggest exporters of food to the world. Clap to all those people. ನಿಮ್ಮ ಪೂರ್ವಿಕರು ನಿಮ್ಮ ಥರ ಕೂತ್ಕೊಂಡು, ನಾನು ಒಂದು ಓದ್ತಾ ಇದ್ದೆ, ನನ್ನ ಕಾಲದಲ್ಲಿ ಶ್ರೀಕಂಠಯ್ಯನವರು ಕೂತ್ಕೊಂಡು ಒಂದು ಸೇವೆ ಮಾಡಿದೆ. ನಾನು ಚಾಮರಾಜಪೇಟೆನಲ್ಲಿ, ನಾವು ಗುಟ್ಟಳ್ಳಿ, ಇಲ್ಲಿ ಗವಿಪುರಂ ಗುಟ್ಟಳ್ಳಿ, ಪ್ಯಾಲೇಸ್ ಗುಟ್ಟಳ್ಳಿ ಅಲ್ಲ, ಅದು ಸಾವುಕಾರದು, ಇದೆಲ್ಲ ಬಡವರು ಸೇವೆ. ಇಲ್ಲಿ ನಾನು ಸರ್ಕಾರಿ ಶಾಲೆಯಲ್ಲಿ ಓದಬೇಕಾದ್ರೆ ಹಾಲು ಕೊಡೋರು, ಒಂದು ಲೋಟ ಹಾಲು ಕೊಡೋರು. ಆ ಹಾಲು ಹೇಗೆ ಮಾಡೋರು ಗೊತ್ತಾ? ಯುನಿಸೆಫ್ ಇಂದ ಮಿಲ್ಕ್ ಪೌಡರ್ ಬರೋದು. ಬಿಕಾಸ್ ನಾವೆಲ್ಲ ಮಾಲ್ ನರಿಷ್ಟ್ ಅಲ್ಲ, ಈಗಲೂ ಸ್ವಲ್ಪ ಮಾಲ್ ಇದ್ದೀನಿ. ಅಂದರೆ ಶ್ರೀಕಂಠಯ್ಯನವ್ರು ಊಟ ಚೆನ್ನಾಗಿ ಕೊಡ್ತಾ ಇಲ್ಲ, ಅದಕ್ಕೆ ಮಾಲ್ ನರಿಷ್ಟಾಗಿ ಈಗಲೂ ಇದ್ದೀನಿ. ಆವಾಗ ಇನ್ನೂ ಮಾಲ್ ನರಿಷ್ಟ್ ಇದ್ದೆ. ಒಂದು ಲೋಟ ಹಾಲು ಕೊಡೋರು ಮಕ್ಕಳಿಗೆಲ್ಲ. ಸರ್ಕಾರಿ ಶಾಲೆಗೆ ಹೋಗೋರು. ಅವಾಗ ಪ್ರೈವೇಟ್ ಶಾಲೆನೂ ಇರಲಿಲ್ಲ ಬಿಡಿ, ಎಕ್ಸೆಪ್ಟ್ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಸ್. ಅದು ಯುನಿಸೆಫಿಂದ ಅಮೇರಿಕಾಯಿಂದ ಬಂದ ಮಿಲ್ಕ್ ಪೌಡರ್ನ ಕಲಿಸ್ಬಿಟ್ಟು ಮೇಷ್ಟ್ರುಗಳು, ಮೇಡಮ್ಮು, ನನಗೆ ಮೇಡಮ್ ವೆಂಕಮ್ಮನವರು, ಅದನ್ನು ಒಂದು ಗ್ಲಾಸಲ್ಲಿ ಮಧ್ಯಾಹ್ನ ಕೊಡೋರು. ಸೊ ದಟ್ ಏನಾರು ಹುಡುಗ ಬದುಕಿರ್ಲಿ ಅಂತ. ನಾನು ಒಬ್ಬನೇ ಅಲ್ಲ, ಎಲ್ರಿಗೂ ಕೊಡೋರು. Today, we are number 1 producer of milk and milk products in the world. So you are all going to look at that, right? So lots of other things are there I don't want to speak. Now, I want to speak about, so civil services for you, Judge, that's why it's called services. ಈಗ ನಾನು ಶ್ರೀಕಂಠಯ್ಯನವ್ರು ಹೇಳಿದ ಒಂದು ಪ್ರಾಬ್ಲಮ್ ನಾನು ನಿಮಗೆ ಹೇಳಬಲ್ಲೆ. ಯಾಕೆಂದರೆ ಈಗ ನಮ್ಮ ಜನ್ರೇಷನ್ ನಾವು ಎಂಜಾಯ್ ಮಾಡಿದ್ದು, ನಾವು ವರ್ಕ್ ಮಾಡಿದ್ದು ಒಂದು ಎನ್ವೈರ್ಮೆಂಟಲ್ಲಿ. ಈಗ ವಾಟ್ ಈಸ್ ದ
ಇಮ್ಮಿಡಿಯೇಟ್ ಚಾಲೆಂಜ್. ಈಗ ಇವರೆಲ್ಲ ಹೇಳ್ದಂಗೆ ಇನ್ಫ್ಯಾಕ್ಟ್ ಅವ್ರು ನನಗೆ ಕೇಳ್ತಾ ಇದ್ರು, ಇವರೇನೋ ಪಾಪ ಇವತ್ತು ರಿಸಲ್ಟ್ಸ್ ಹಿಂಗೆ ಬರ್ತಿದೆ. ನಾನು ಇಂಟರ್ವ್ಯೂ ಹೋದಾಗ ನ್ಯೂಸ್ ಪೇಪರು ಬೆಂಗಳೂರಿಂದ ಪೋಸ್ಟ್ ಆಗೋದು, ಅಲ್ಲಿ ಕರ್ನಾಟಕ ಇನ್ಫಾರ್ಮೇಷನ್ ಆಫೀಸ್ ಅಂತ ಇದೆ ಕಾವೇರಿ ಅಂತ, ಬಾಬಾ ಕರಕ್ ಸಿಂಗ್ ಮಾರ್ಕ್, ಅಲ್ಲಿಗೆ 3 ದಿವಸ ಆದ್ಮೇಲೆ ನ್ಯೂಸ್ ಪೇಪರ್ ಬರೋದು. ಕರ್ನಾಟಕದ ಆಗು ಹೋಗುಗಳು ನಾನು ಇಂಟರ್ವ್ಯೂನಲ್ಲಿ ಹೇಳ್ಬೇಕಲ್ವಾ. ಸೊ ನೀವೇನು ತೂರೇ ಕೂತ್ಕೊಂಡು ಇವತ್ತು ಬೆಳಿಗ್ಗೆ ಡೆಲ್ಲಿಲಾಗಿದ್ದು ಆಲ್ರೆಡಿ ಮುಗಿಸ್ಬಿಟ್ಟಿರ್ತಾರೆ. ಎಲ್ಲ ಬಂದಿದೆ ವಾಟ್ಸಪ್ ಟೆಕ್. ಇನ್ಫ್ಯಾಕ್ಟ್ ನಮ್ಮ ಕಾಲದಲ್ಲಿ ಒಂದು ವಾಚ್ ಸಿಗ್ತಾ ಇರಲಿಲ್ಲ. ನಾವು ಇಂಟರ್ವ್ಯೂ ಹೋಗ್ಬೇಕಾದ್ರೆ ಶ್ರೀಕಂಠಯ್ಯನವ್ರ ಅಂತ ಅವ್ರ ಹತ್ರ ಹೋಗಿ, ಸ್ವಾಮಿ IAS ರಿಟರ್ನ್ ಎಕ್ಸಾಮ್ಗೆ ಹೋಗ್ಬೇಕು, ವಾಚ್ ಕೊಡಿ ಅಂತ. ಆ ವಾಚ್ ಒಂದು ಕೊಂಡ್ಕೋಬೇಕಾದ್ರೆ ಈವನ್ ದುಡ್ಡಿದ್ರೂ ಅದಕ್ಕೆ HMTನಲ್ಲಿ ವೈಟಿಂಗ್ ಲಿಸ್ಟ್ ಇತ್ತು. ಫ್ಯಾಕ್ಟ್ ನಾವು ಚಿಕ್ಕ ಹುಡುಗರಿದ್ದಾಗ ಸೈಕಲ್ ಸಹಿತ ಸಿಗ್ತಾ ಇರಲಿಲ್ಲ. ಅಫ್ಕೋರ್ಸ್ ಸ್ವಲ್ಪ ಬೆಳೆದಾಗ ವೆಸ್ಪಾ ಸ್ಕೂಟ್ ಅವೆಲ್ಲ ಸಿಗ್ತಾ ಇರಲಿಲ್ಲ. ಅವೆಲ್ಲ ನಾವು ಅಚೀವ್ ಮಾಡಿದ್ವಿ. Those are all very, very great things. We have all achieved. For that, we should press a big hand because we have done so much. But problem that is now happened, for which ನೀವು ಜಾಯಿನ್ ಆದಾಗ ನಿಮಗೂ ಏನಾದ್ರು ಪ್ರಾಬ್ಲಮ್ ಬಿಡಬೇಕಲ್ಲ. ಪ್ರಾಬ್ಲಮ್ ಇಲ್ದರೆ ಬ್ಯೂರೋಕ್ರಾಟ್ಸೇ ಬೇಡ ಅಂದ್ಬಿಡ್ತಾರೆ, ಸಿವಿಲ್ ಸರ್ವಿಸಸ್ಸೇ ಬೇಡ ಅಂತ. ಟುಡೇ ವಾಟ್ ಹ್ಯಾಸ್ ಹ್ಯಾಪನ್, ನಮ್ಮ ಕಾಲದಲ್ಲಿ ಏನಾಗ್ತಾ ಇತ್ತು, ಆಸ್ಪಿರೇಷನ್ಸ್ ಜನಗಳದ ರೈಸ್ ಆಗೋದಕ್ಕೂ ಆಪರ್ಚುನಿಟೀಸ್ ಓಪನ್ ಆಗೋದಕ್ಕೂ 2 ಸಿಂಕ್ ಇತ್ತು. ಜನಗಳಲ್ಲಿ ಆಸ್ಪಿರೇಷನ್ಸ್ ಬರಲೇಬೇಕು, ಯಾಕಂದ್ರೆ ದೇಶ ಡೆಮಾಕ್ರಸಿ ಅಲೋನ್ ಇಸ್ ನಾಟ್. ಲವ್ ವಿ ಆರ್ ಫ್ರೀ ಫ್ರಮ್ ಸೆವರಲ್ ಫುಡ್ ಪ್ರಾಬ್ಲಮ್ ಇಲ್ಲ, ಇದರ ಪ್ರಾಬ್ಲಮ್ ಇಲ್ಲ, ಇನ್ಫಾರ್ಮೇಷನಲ್ ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಮ ಕಾಲದಲ್ಲಿ ನಾನು ಮತ್ತು ಶ್ರೀಕಂಠಯ್ಯನವರಿದ್ದಾಗ ಆಸ್ಪಿರೇಷನ್ಸ್ ರೈಸ್ ಆದಾಗೆ ಆಪರ್ಚುನಿಟೀಸ್ ಆಗ್ತಾ ಇತ್ತು. ಆಸ್ಪಿರೇಷನ್ಸ್ ರೈಸ್ ಆಗದೆ ನಾವು ಮುಂದೆ ಬರಲ್ಲ. ನೀವು ಯಾಕೆ ಇಲ್ಲಿ ಕೂತಿದ್ದೀರಾ? ನಿಮಗೆ ಆಸ್ಪಿರೇಷನ್ಸ್ ಬಂತು, ಇವ್ರು ಯಾಕೆ ನಿಮಗೆ ಚುಚ್ಚ ಇದ್ರು? ಆಸ್ಪಿರೇಷನ್ಸ್ ಇನ್ನೂ ರೈಸ್ ಆಗಲಿ. ಆಸ್ಪಿರೇಷನ್ಸ್ ರೈಸ್ ಆಗಕ್ಕೆ ಭಾಳ ಇದೆ. ಬ್ಯೂರೋಕ್ರಸಿಯಿಂದ ಮಾಡಿದ್ದೀವಿ, ಪೊಲಿಟಿಕಲ್ ಸಿಸ್ಟಮಿಂದ ಮಾಡಿದ್ದೀವಿ. ಈಗೇನಾಗಿದೆ, ಆಸ್ಪಿರೇಷನ್ಸ್ ಈ ಸ್ಪೀಡಲ್ಲಿ ಹೋಗ್ತಾ ಇದೆ, ಆಪರ್ಚುನಿಟೀಸು ಕಡಿಮೆ ಸ್ಪೀಡಲ್ಲಿ ಹೋಗ್ತಾ ಇದೆ. ಸೊ ದಿ ಫ್ಯೂಚರ್ ಚಾಲೆಂಜ್ ಆಫ್ ಆಲ್ ಆಫ್ ಯು, ಇನ್ನೊಂದು 75 ವರ್ಷ ಆದಮೇಲೆ ನಾವು ಅದೇ ಹೆಮ್ಮೆಯಿಂದ ನಮ್ಮ ಕಾಲದಲ್ಲಿ ಇಂಡಿಪೆಂಡೆನ್ಸ್ ತಗೊಂಡಂಥ ಎಲ್ಲ ರಾಷ್ಟ್ರಗಳಲ್ಲಿ ನಾವೊಬ್ಬರೇ ಡೆಮಾಕ್ರಸಿ ಉಳಿದಿದ್ದೀವಿ, ಉಳಿದವ್ರು ಯಾರು ಉಳಿದಿಲ್ಲ ಅಂತ ಆಗಬೇಕು ಅಂತಂದರೆ, ಯುವರ್ ಚಾಲೆಂಜ್ ಫಾರ್ you are looking for an opportunity. You must create opportunity. So the speed with which the aspirations go up, at the same speed you must now work towards creating opportunity. ಈ ಮಿಸ್ ಮ್ಯಾಚ್ ಆದಾಗ ವಾಟ್ ಎವರ್ ಶ್ರೀಕಂಠಯ್ಯನವ್ರು ಹೇಳ್ದಂಗೆ ಆಬರೇಷನ್ಸ್ ಬರ್ತದೆ, ಪ್ರಾಬ್ಲಮ್ ಬರ್ತದೆ. ಸೊ 2 days ಬ್ಯಾಕ್ 3 days ಬ್ಯಾಕ್ ಅಮೆಝಾನ್ನಲ್ಲೂ ಸಿಗುತ್ತೆ, ಕಿಂಡಲ್ ವರ್ಷನ್ ಇರ್ತದೆ. ಐ ಡೋಂಟ್ ನೋ ವೆದರ್ ದೇ ಕ್ಯಾನ್ ಡೂ. ಒಂದು ಬುಕ್ ರಿಲೀಸ್ ಆಗಿದೆ, ಮನು ಜೋಸಫ್ ಅಂತ. ಆ ಬುಕ್ ಟೈಟಲು ಬಹಳ ಪ್ರವೋಕಿಂಗ್ ಆಗಿದೆ. ಐ ಫೀಲ್ ದಟ್ ಫ್ಯೂಚರ್ ಸಿವಿಲ್ ಸರ್ವೆಂಟ್ ಶುಡ್ ರೀಡ್ ಇಟ್. ಯು ಆರ್ ಆಸ್ಪೈರಿಂಗ್ ಸಿವಿಲ್ ಸರ್ವೆಂಟ್. ವೈ ಪೂರ್ ಪೀಪಲ್ ಡೋಂಟ್ ಕಿಲ್ ಅಸ್. ಟೈಟಲ್ ಏನು? ವೈ ಪೂರ್ ಪೀಪಲ್ ಡೋಂಟ್ ಕಿಲ್ ಅಸ್. ಅಂದರೆ ಯು ಹ್ಯಾವ್ ಅವೇಕಂಡ್ ದೆಮ್. ಮಲಗಿದ್ದವ್ರನ್ನ ಎಬ್ಬಿಸ್ಬಿಟ್ಟಿದ್ದೀರಾ, ಎಬ್ಸಿದ ಮೇಲೆ ಅವರು ನನಗೆ ಆಪರ್ಚುನಿಟಿ ಬೇಕು ಅಂತಿದ್ದಾರೆ. ನಾವು ವೈ ಪೂರ್ ಪೀಪಲ್ ಆರ್ ನಾಟ್ ಕಿಲ್ಲಿಂಗ್ ಅಸ್, ಇಂಡಿಯನ್ ಸೈಕಾಲಜಿ. ಸೊ ವಿ ಮಸ್ಟ್ ಲುಕ್ ಅಟ್ ದ್ಯಾಟ್ and we must work towards that. That is the future goal for civil services, both at the national level as well as regional level. So ಅವ್ರು ಹೇಳ್ದಂಗೆ, ಇನ್ಫ್ಯಾಕ್ಟ್ ಶ್ರೀಕಂಠಯ್ಯನವ್ರು ಯಾವಾಗಲೂ ಹೇಳ್ತಾರೆ, ಆಪರ್ಚುನಿಟೀಸ್ even in this organization he ensured that we should look at bigger opportunity, not just IAS. We should look at all opportunity. ಅವರೇ ಹೇಳ್ದಂಗೆ ಔಟ್ ಟರ್ಮಲ್ಲಿ ಬ್ಯಾಂಕಿಂಗ್, ಅದರ್ ಥಿಂಗ್ಸ್, ಸ್ಟೇಟ್ ಸಿವಿಲ್ ಸರ್ವಿಸಸ್. ಇನ್ಫ್ಯಾಕ್ಟ್ ಐ ಫೀಲ್ ದಟ್ ವಿ ಶುಡ್ ಗೋ ಲಿಟಲ್ ಬಿಟ್ ಬಿಯಾಂಡ್ ವಾಟ್ ಡು ಯು ಮೀನ್ ಬೈ ಕಾಂಪಿಟೇಷನ್. ಇಸ್ ಎ ಕಾಂಪಿಟೇಟಿವ್ ಸಿಸ್ಟಮ್ ದಟ್ ಯು ಆರ್ ಕ್ರಿಯೇಟಿಂಗ್. ಕಾಂಪ್ರಹೆನ್ಷನ್, ಲಾಜಿಕಲ್ ಥಿಂಕಿಂಗ್ and reasoning.
ಇವು ಮೂರಿದ್ರೆ ಯು ಕ್ಯಾನ್ ಬಿ ಸಕ್ಸಸ್ಫುಲ್ and you can even create jobs for others instead of looking for a job for you also. So we should create people who are intellectually enabled, right? Who are exuberant. So hage nimge devaru ಒಳ್ಳೇದು ಮಾಡಲಿ. So we have done so great. You are going to join an institution which has a great tradition. ಎಷ್ಟೋ ದೇಶಗಳಲ್ಲಿ ನಿಲ್ಲದೆ ಇರತಕ್ಕಂಥ ಒಂದು ಸರ್ವಿಸ್, regional, and greatest thing is don't consider something big, something not big. State civil services cater to the aspirations of regional feelings, right? And that services, look at how to integrate. So they are ಒಳ್ಳೇದು ಮಾಡಲಿ. You are trying to do some human service. You are not for career. You are all volunteers, champions of volunteers who want to serve this country, make this country continue to be great. Thank you very much. I wish you all the very best. Thank you so much, sir. That was extremely meaningful in the idea of how India started and where we are today. What is that we have to be thankful, what we have got, and what is that we have to present to the future generation. In that sense, what is the responsibility that all of us as young aspiring civil servants and as citizens that we carry. ಈ ವಿಷಯಗಳನ್ನ ತುಂಬಾ ಸೂಕ್ಷ್ಮವಾಗಿ ತುಂಬಾ ಮನಮುಟ್ಟುವಂತೆ ತಿಳಿಸಿದ್ದಾರೆ. ಧನ್ಯವಾದಗಳು ಸರ್. It is now time for the most awaited moment. We will now honor the guest of the day, and we want all of you to join us. Mr. Sharath, please receive a small token of gratitude. I would request all the guests to help us honor our chief guest. A big round of applause. An achiever from Karnataka. Mr. H.S. Sharath, an achiever in his own right. ಮಂಡ್ಯದ ಒಂದು ಸಣ್ಣ ಗ್ರಾಮದಿಂದ ಬಂದು ಇವತ್ತು ಕರ್ನಾಟಕದ ರಣಜಿ ಆಟಗಾರರಾಗಿ ಡೆಲ್ಲಿ ಡೇ ಡೆವಿಲ್ಸ್ ತಂಡವನ್ನು ಕೂಡ ಪ್ರತಿನಿಧಿಸ್ತಾ ಧನ್ಯವಾದಗಳು ಸರ್. ಕೇವಲ ಒಂದು ಪೋರ್ಷನ್ ಮಾತ್ರ ಭಾಷಣ ಮಾಡಿದೆ. ಈಗ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ನಿಮ್ಗೆ ಹೇಳ್ತೀನಿ. ಈ ಕಲ್ಚರಲ್ ಪ್ರೋಗ್ರಾಮ್ ಮಾಡಿದ್ರಲ್ಲ, ನಮ್ಮ ಜೀವನದಲ್ಲಿ ನೀವು ಸಿವಿಲ್ ಸರ್ವಿಸಸ್ ಅಲ್ಲಿ ಯಾವ್ದಾದ್ರು ಸರ್ವಿಸ್ಗೆ ಹೋಗಿ, ರೈಟ್ ಫ್ರಮ್ ಬ್ಯಾಂಕಿಂಗ್, ಎನಿವೇರ್, ವೇರ್ ಎವರ್ ಯು ಗೋ ಫಾರ್ ಎ ಸರ್ವಿಸ್, ಸ್ಟ್ರೆಸ್ ಇರುತ್ತೆ. ಈವನ್ ಪ್ರೈವೇಟ್ ಸೆಕ್ಟರಲ್ಲೂ ಸ್ಟ್ರೆಸ್ ಇರುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಡಿಸ್ಟ್ರೆಸ್ಸಿಂಗ್ ಈಸ್ ನಾಟ್ ಮಾತ್ರೆ, ಇಟ್ ಈಸ್ ಸಮ್ ಕಲ್ಚರಲ್ ಔಟ್ಲೆಟ್. ಭಾವನಾ ಇರ್ಬೋದು, ಹಾಡು ಹೇಳ್ಬೋದು, ಮಾಡಬೇಕು. ದಟ್ ಈಸ್ ಒನ್ ವೇ. ಕೋರ್ಸ್ ಏನು ಹೆಲ್ಪ್ ಆಗುತ್ತೆ ಅಂತ ನಾನು ಒಂದು ಕ್ರಿಯೇಷನ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಯು ಶುಡ್ ಹ್ಯಾವ್ ಎನ್ ಔಟ್ಲೆಟ್. ಸೊ ನಾನು ರಾಮಸೇವಾ ಮಂಡಳಿ ಅಂತ, ನಾನು ಸಂಗೀತಗಾರ, ಕರ್ನಾಟಕ ಮ್ಯೂಸಿಕ್ ಕಲ್ತವನು. ಸೊ ಕರ್ನಾಟಕ ಮ್ಯೂಸಿಕ್ ಕಲಿತು ರಾಮಸೇವಾ ಮಂಡಳಿಗೆ ನಾನು ಹಲವಾರು 40 ವರ್ಷದಿಂದ ಸೇವೆ ಮಾಡ್ತಾ ಇದ್ದೀನಿ. 89 ವರ್ಷ ಅದು ನಡೀತಾ ಇದೆ. ರೈಟ್. ಅಲ್ಲಿ ನಾವು ಬಾಲಮುರಳಿ ಕೃಷ್ಣ ಅವ್ರನ್ನ ಒಂದು ಆನರ್ ಮಾಡೋಕ್ಕೆ ಕರೆಸಿದ್ವಿ. ಯು ಆರ್ ರಾವ್ ಅವರು, ಅಲ್ಲ, ಕಸ್ತೂರಿ ರಂಗನ್ ಅವ್ರು ಬಂದಿದ್ರು, ಸ್ಪೇಸ್ ಚೇರ್ಮನ್ನು. ಆಮೇಲೆ ನಾನು ಕೂತಿದ್ದೆ, ಅವ್ರು ಕೂತಿದ್ವಿ. ಅವರು ಕಸ್ತೂರಿ ರಂಗನ್ ಮಾತಾಡ್ತಾ ನನಗೆ ಕೇಳಿದ್ರು, ಕಸ್ತೂರಿ ರಂಗನ್ ಯಾಕೆ ಕರ್ಕೊಂಬಂದ್ರಿ ನನಗೆ ಆನರ್ ಮಾಡೋಕ್ಕೆ, ಅವ್ರ ಕೈಲಿ ಆನರ್ ಮಾಡ್ಸಕ್ಕೆ? ಒಂದು ಪ್ರಶ್ನೆ ಕೇಳಿದ್ರು. ಎರಡನೇ ಪ್ರಶ್ನೆ ಕೇಳಿದ್ರು, ನೀವು ಹಾಡುಗಾರರಾಗಿದ್ದೀರಲ್ಲ, ಸಿವಿಲ್ ಸರ್ವಿಸಸ್ಸಲ್ಲಿ ನಿಮ್ಗೆ ಏನಾದ್ರು ಬೆನಿಫಿಟ್ ಆಯ್ತಾ ಅಂತ. ಸೊ ನಾನು ಹೇಳಿದೆ, ನಿಮ್ಮೊಬ್ಬರಿಗೆ ಉತ್ತರ ಕೊಡೋ ಬದಲು ನಾನು ಆಡಿಯನ್ಸ್ಗೆಲ್ಲ ಉತ್ತರ ಕೊಡ್ತೀನಿ. 1000 ಜನ ನಿಂತು ಎಲ್ಲರೂ ಸಂತೋಷವಾಗಿ ಕೇಳಿ. ನಾನು ಹೇಳಿದೆ, ಬಾಲಮುರಳಿ ಅವ್ರು ನನಗೆ ಪ್ರಶ್ನೆ ಕೇಳಿದ್ರು,
ಅಫ್ಕೋರ್ಸ್ ಅದನ್ನ ಇಂಗ್ಲೀಷಲ್ಲಿ ಹೇಳಿದೆ, ಯಾಕಂದರೆ ಬಾಲಮುರಳಿ ಅವ್ರಿಗೆ ತೆಲುಗು ವರ್ಲ್ಡು. ಸೊ ಅದಕ್ಕೆ ನಾನು ಅವ್ರಿಗೆ ಫಸ್ಟ್ ಹೇಳಿದೆ, ಬಾಲಮುರಳಿ ಕೃಷ್ಣ ಅವರು ಸಂಗೀತದ ಅಂತರಿಕ್ಷದಲ್ಲಿರೋರು. ಯು ಆರ್ ಇನ್ ದ ಸ್ಟ್ರಾಟೋಸ್ಫಿಯರ್. ನಿಮ್ಮನ್ನ ಅಲ್ಲಿ ಹೋಗಿ ಸ್ಪೇಸಲ್ಲಿ ಹಿಡಿಬೇಕು ಅಂದರೆ ಒಂದು ಸ್ಪೇಸ್ ಚೇರ್ಮನ್ನೇ ಬೇಕು. ಅದಕ್ಕೆ ಕರ್ಕೊಂಬಂದ್ವಿ. ಇನ್ಯಾರು ನಿಮ್ಮ ಹತ್ರ ಎಗರಿ ನಿಮ್ಗೆ ಆನರ್ ಮಾಡೋಕ್ಕೆ ನಿಮ್ಗೆ ಶಾಲು ಓದ್ಸೋಕ್ಕಾಗಲ್ಲ. ಯಾಕಂದ್ರೆ ಈಗ ಅವರು ಅಷ್ಟು ಟಾಲಿದ್ರು, ಅವ್ರು ನಿಂತ್ಕೊಂಡು ನಾವು ಹೆಂಗೆ ಶಾಲು ಓದ್ಸೋಕ್ಕಾಗಲ್ಲ, ಹಂಗಾಗ್ತಾರೆ. ಆಮೇಲೆ ಎರಡನೇ ಪ್ರಶ್ನೆ ಕೇಳಿದ್ರು ನನಗೆ, ನೀವು ಸಿವಿಲ್ ಸರ್ವಿಸಲ್ಲಿ ಇದ್ದಾಗ ಸಂಗೀತಗಾರರಾಗಿರೋದಂತ ಏನು ಅನುಕೂಲ ಅಂತ. ಸೊ ನಾನು ಹೇಳಿದೆ, ಮೊದಲನೇದಾಗಿ ನನ್ನ ಒಂದು ಹಾಬಿ, ಮ್ಯೂಸಿಕ್ ಈಸ್ ಹಾಬಿ, ದಟ್ಸ್ ಆಲ್. ಇಟ್ಸ್ ನಾಟ್ ನೆಸರಿ ದಟ್ ಇಟ್ ಶುಡ್ ಬಿ ಆಲ್ ಆಫ್ ಯು ಶುಡ್ ಹ್ಯಾವ್ ಎ ಪ್ರಾಕ್ಟೀಸ್. ಇಲ್ಲಿ ಸಂಗೀತದ ಮೇಷ್ಟ್ರು ನಾವೇನು ಅಪಾಯಿಂಟ್ ಮಾಡಲ್ಲ. ಬಟ್ ಇಂಪಾರ್ಟೆಂಟ್ ಈಸ್ ಇಟ್ ಗಿವ್ಸ್ ಮೀ ದಟ್ ಐ ಆಮ್ ಎ ಹ್ಯೂಮನ್ ಬೀಯಿಂಗ್. ಒಬ್ಬ ಜನ ನನ್ನ ಹತ್ರ ಬಂದ ಒಂದು ಸ್ಪಂದನೆ ಮಾಡ್ಬೋದು. ಇಟ್ ಮೇಕ್ಸ್ ಯು ಹ್ಯೂಮನ್, ಇಟ್ ಮೇಕ್ಸ್ ಯು ಟು ಯುವರ್ ಹಾರ್ಟ್ ಟು ರೆಸ್ಪಾನ್ಸ್. ಥರ್ಡ್, ಹ್ಯೂಮಿಲಿಟಿ ಬರ್ತದೆ. ನೀವು ಸಂಗೀತದಲ್ಲಿ ಕರ್ನಾಟಕ ಮ್ಯೂಸಿಕಲ್ಲಿ ತ್ಯಾಗರಾಜರು ಹೇಳಿದರು, ಎಂದರೋ ಮಹಾನುಭಾವಲು ಅಂದರಿಗೂ ನಾ ವಂದನಮಲು. ಆ ಮಂಚಾನೆ ಅಷ್ಟು ದೊಡ್ಡವರು, ಬೇರೆಯವರೆಲ್ಲ ದೊಡ್ಡವರು, ನಾನು ಚಿಕ್ಕವನು. ದೀಸ್ ಆರ್ ದಿ 3 ಥಿಂಗ್ಸ್ ದಟ್ ವಿಲ್ ಹ್ಯಾಪನ್. ಸೊ ಕೀಪ್ ಸಮಥಿಂಗ್ ಆಸ್ ಎ ಡಿಸ್ಟ್ರೆಸ್. ಅಫ್ಕೋರ್ಸ್ ತುಂಬ ಬೇಜಾರಾದಾಗ ನಾನು ಆವಾಗ ರೂಮ್ ಬಾಗಿಲಾಕೊಂಡು, ಅದೇ ಈವನ್ ಬೆಂಗಳೂರು DC ದ ಚೇಂಬರ್ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಜೋರಾಗಿ ಹಾಡು ಹೇಳ್ಕೊಂಬಿಟ್ಟು. ದಟ್ಸ್ ದ ವೇ ಯು ಕ್ಯಾನ್ ಡಿಸ್ಟ್ರೆಸ್, ಬಿಕಾಸ್ ದೇರ್ ಇಸ್ ನೋ ಅದರ್ ವೇ. ಯು ಆರ್ ಅಲೋನ್. Moment to join a service, he is alone in his chamber. So you will have a problem. Anyway, ಒಂದು ಲೈಫ್ ಚುಟ್ಕ ಹೇಳ್ಬಿಟ್ಟು ಒಂದು ನನ್ನ ಲೈಫಲ್ಲಿ ನಾನು DPR ಸೆಕ್ರೆಟರಿ ಆದೆ. ಆಗ ನಂದೀಶ್ವರಾಚಾರ್ ಅಂತ ಒಬ್ಬರನ್ನ ಕುಮಾರ ಕೃಪಾ ಗೆಸ್ಟ್ ಹೌಸಿಂದ ನನಗೆ ಕೊಟ್ಟಿದ್ರು. ನಾನು ಸಡನ್ನಾಗಿ ಕಾರಲ್ಲೂ ಇದ್ದಕ್ಕಿದ್ದಂಗೆ ಹಾಡೋಕ್ಕೆ ಶುರು ಮಾಡ್ತೀನಿ. ಏನು ಹೇಳಿ, ಇದ್ದಕ್ಕಿದ್ದಂಗೆ ಹಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಒನ್ ಡೇ ನಮ್ಮ ಡ್ರೈವರ್ ಇನ್ನೊಂದು ಡ್ರೈವರ್ ಜೊತೆ ಹೇಳ್ತಾ ಇದ್ದ, ಸಾಹೇಬ್ರಿಗೆ ಸ್ವಲ್ಪ ಹುಚ್ಚಿದೆ ಕಣೋ, ಸಡನ್ನಾಗಿ ಹಾಡು ಹೇಳ್ಬಿಡ್ತಾರೆ. ನಾನು ಕೇಳಿಸ್ಕೊಂಡೆ. ನಾನು ಅವ್ನಿಗೇನು ಉತ್ತರ ಕೊಡಲಿಲ್ಲ. ಬಟ್ ಐ ವಿಲ್ ಟೆಲ್ ಯು ದ ಎಂಡ್ ವಾಟ್ ಹ್ಯಾಪನ್. ಆಫ್ಟರ್ 1 year ಆಫ್ ಸರ್ವಿಂಗ್ ವಿತ್ ಮೀ, ಒನ್ ಡೇ ಈ ಟೋಲ್ಡ್ ಮೀ, ಸರ್ ನಾನು R.K. ಶ್ರೀಕಂಠನ್ ಹತ್ರ ವೈಲಿನ್ಗೆ ಸೇರ್ಕೊಂಡಿದ್ದೀನಿ. R.K. ಶ್ರೀಕಂಠನ್ ಅಂತ ಫೇಮಸ್ ವೈಲಿನಿಸ್ಟು. The fellow who said that I was singing, I was mad, he started violin practice and he started going sincerely to music. Nandishwaracharya. So life alli, please have something, a backup. ಹೆಂಡತಿ ಗಂಡ ನಮ್ಮ ಜೊತೆ 24 hours ಇರಲ್ಲ. 24 hours ನನ್ನ ಜೊತೆ ಮ್ಯೂಸಿಕ್ ಇರ್ತಾರೆ. So loyal. Okay, thank you very much. So keep all this. I don't think without anything ಇವ್ರು ಪ್ರಶಾಂತ್ ಏನು ಮಾಡಿಲ್ಲ. ಕ್ಲಾಸಿಕಲ್ ಬೇಡ, ಯಾಕಂದರೆ ಆಚೆ ಕಡೆ ಪೊಲೀಸ್ನವ್ರು ನಿಮ್ಮನ್ನು ಆಚೆಗೆ ಹೋಗ್ದಂಗೆ ನೋಡ್ಕೊಳ್ಳೋಕ್ಕೆ ಶ್ರೀಕಂಠ ಏನೋರು ಅರೇಂಜ್ ಮಾಡಿ. ಇದೊಂದು ಕಾಳಿಂಗರಾಯರು ನನಗೆ ಮೊದಲನೇ ಬಾರಿಗೆ ಮ್ಯೂಸಿಕಲ್ಲಿ ಇನ್ಸ್ಪೈರ್ ಮಾಡಿದ್ರು. ಚಾಮರಾಜಪೇಟೆನಲ್ಲಿ ಒಂದು ಕಾಶಿ ವಿಶ್ವೇಶ್ವರನ ಗುಡಿನಲ್ಲಿ ಅವ್ರು ಹಾಡೋರು. ಕಾಳಿಂಗರಾಯರು ಅಂತ ನಿಮ್ಮ ಜನ್ರೇಷನ್ ಕೇಳಿರಲ್ಲ. ನೀವು BP ಕಾಳಿಂಗರಾಯ ನೀವು ಕೇಳಿರ್ಬೋದು. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. 100 ಮತ ನಮಗಿರಲಿ, 100 ಮಾತಾಗಿರಲಿ, 100 ಮತ ನಮಗಿರಲಿ, 100 ಮಾತಾಗಿರಲಿ. ನಾಡಿನ ಜನಮನ ನಾವೆಲ್ಲ ಒಂದೇ, ನಾಡಿನ ಜನಮನ ನಾವೆಲ್ಲ ಒಂದೇ. ನಾಡ ರಕ್ಷಣೆಗಾಗಿ ನಡೆಯುವೆವು ಮುಂದೆ, ನಾಡ ರಕ್ಷಣೆಗಾಗಿ ನಡೆಯುವೆವು ಮುಂದೆ. ಭಾರತೀಯರು ನಾವು ಎಂದೆಂದು ಒಂದೇ, ಭಾರತೀಯರು ನಾವು ಎಂದೆಂದು ಒಂದೇ, ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ನಮ್ಮ ನೆಲದಿಂದ ಹಾಗೆ ದೂರ ಸರಿಯುವ ತನಕ, ನಮ್ಮ ನೆಲದಿಂದ ಹಾಗೆ ದೂರ ಸರಿಯುವ ತನಕ, ನಮ ಧಮನಿಯಲಿ ಬಿಸಿ ನೆತ್ತರಿರುವ ತನಕ, ನಮ ಧಮನಿಯಲಿ ಬಿಸಿ ನೆತ್ತರಿರುವ ತನಕ. ನಮ್ಮುಸಿರು ನಮ್ಮ ಜಲ ನಗಣಾನ್ಯ ಧನ ಕನಕ,
ನಮ್ಮುಸಿರು ನಮ್ಮ ನೆಲ ನಗನಾಣ್ಯ ಧನ ಕನಕ ನಮಗೆ ಬೆಂಬಲವಾಗಿ ಛಲವಿರುವ ತನಕ ನಮಗೆ ಬೆಂಬಲವಾಗಿ ಛಲವಿರುವ ತನಕ ಭಾರತೀಯರು ನಾವು ಎಂದೆಂದು ಒಂದೇ ಭಾರತೀಯರು ನಾವು ಎಂದೆಂದು ಒಂದೇ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ ಭಾವೈಕ್ಯದಲ್ಲಿ ಕೂಡಿ ನಡೆಯುವೆವು ಮುಂದೆ. ಥ್ಯಾಂಕ್ ಯು. As audience, as listeners, we are all thrilled. Bharatiyaru Navu Endendu Onde. At India for IAS, it's the celebration of independence, a celebration of freedom, celebration of the spirit of freedom. So we gather along to say that we are all spirit of oneness. That's very well put. We live with differences, we celebrate diversity, but we together are one, and that's the spirit of being Indians. Bharatiyaru Navu Namagellavu Onde, Navellaru Onde. So it's time now to say thanks to another chief guest of ours. He's always present with us, somebody who's always guiding us, Mahendra sir. Request our vice chairman and chairman both to honor Mahendra sir. To honor. Big round of applause. An achiever in his own right, multiple interviews in UPSC, DYSP in this, and presently serving as Tahsildar, Government of Karnataka. Thank you so much, sir. Thank you so much. We now move on to the most awaited moment, something which all of you have been waiting for. This is the prize distribution. To start with, we want to give a small token of gratitude to some of our volunteers who stood along with us for the entire 2 days and supported us. So I would request the volunteers to join us on stage and request all the guests on the dais to help us honor them. To start with, first, Gunashila G. Gunashila ಅವರು ವಾಲಂಟಿಯರ್ ಆಗಿ ನಮ್ಮ ಜೊತೆ ಕಂಟಿನ್ಯೂಸ್ ಸಪೋರ್ಟ್ ಮಾಡೋದು. ಗುಣಶೀಲ ಅವರು ಇದ್ದೀರಾ? Okay. Ganesh GS. Ganesh. Felicitation for the events as such. To start with the dance program, we had limited entries and all of us are winners. Third place in dance is shared between Ruchita and Anita Patil. Ruchita and Anita Patil. Third place in dance, Ruchita and Anita Patil. Ruchita joining us first and Anita Patil to follow. Ruchita, sir, first one matra. Abhishek, sir. Abhishek, sir. Abhishek, sir. Second prize for dance is with Ashwath Narayan. Ashwath Narayan. Ashwath Narayan. Okay. The first place for dance is Madhushri. Madhushri. First place for dance is with Madhushri. Madhushri. Madhushri, big round of applause. So, Nutya, the category, these are the 3 places. We move on to Kavana Vachana. Kavana Vachana. Third place is with Abhilash R. Abhilash R. Third place is Abhilash R. ಮೂರನೇ ಸ್ಥಾನಕ್ಕೆ ಅಭಿಲಾಷ್ ಆರ್. Second place, Sridhar Gavade. Sridhar Bani. Sridhar Gavade, second place. ಮೊದಲನೇ ಸ್ಥಾನಕ್ಕೆ ವರ್ಷಿತಾ GS. ವರ್ಷಿತಾ GS. ಯಾರಿದ್ದಿರಬಹುದೀ ನಭದಲ್ಲಿ ಚಂದದ ಎಳೆ ಬಿಡಿಸುತ್ತಲಿ ಕಲ್ಪನೆಗೂ ನಿಲುಕದ ಭಾವ ಆ ಮೂಡಲ ನೇಸರನಿಗೂ ಪಡುವಣವ ಸೇರುವ ತವಕ ಆ ಮೂಡಲ ನೇಸರನಿಗೂ ಪಡುವಣವ ಸೇರುವ ತವಕ ತವಕದಲ್ಲೇ ಬರೆಯುತ್ತಿಹ ರಂಗಿನ ಚಿತ್ತಾರದಲ್ಲಿ ಶೃಂಗಾರ ಕಾವ್ಯವ That is Varshita. ರಂಗಿನ ಚಿತ್ತಾರದಲ್ಲಿ ಶೃಂಗಾರ ಕಾವ್ಯವ. First place for Kavana Vachana. Kavana Vachana, the ಮೊದಲ ಪ್ರಶಸ್ತಿ ವರ್ಷಿತಾ GS.
We now move on to the category of singing. Third place is shared between Gagana and Kavya. Kavya is not present with us today. Gagan M. Bani, Gagan parvagi ನೀವೇ ತಗೊಳ್ಳಿ ಬನ್ನಿ. Please come. Gagan sharing the third place, and second place is Kiran. So Kiran's friend is Gagan. So Kiran will now receive both the second and third place. Kiran, second place in singing. Kiran taking the second place, and the first place, without much doubt, somebody who's already presented on stage, Purvi DS. ಹಾಡುಗಾರಿಕೆಯಲ್ಲಿ ಮೊದಲ ಸ್ಥಾನ ಪೂರ್ವಿ DS. Purvi DS. We'll take a small break where we'll now request both Varshita and Purvi to present their prize-winning performance with us. So the guests can take small. Okay. Varshita will now present her Kavana Vachanavanna ಅವರು ಪ್ರೆಸೆಂಟ್ ಮಾಡ್ತಾರೆ. ನಂತರ ಪೂರ್ವಿ ಬರ್ತಾರೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಎಷ್ಟೊಂದು ಜನ ಹೋರಾಡಿ ಬಲಿದಾನ ಮಾಡಿ ನಮ್ಮ ದೇಶಕ್ಕೆ ಸ್ವತಂತ್ರನ ತಂದ್ಕೊಟ್ರು. ಈ ಸ್ವತಂತ್ರ ದೇಶದಲ್ಲಿ ನಮ್ಮ ಚಿಂತನೆಗಳನ್ನ, ನಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ವೇದಿಕೆ ಕೊಟ್ಟು ಆಪರ್ಚುನಿಟಿ ಕೊಡ್ತಾ ಇರೋದು ನಮ್ಮ ಇಂಡಿಯಾ ಫಾರ್ IAS. ಥ್ಯಾಂಕ್ ಯು ಫಾರ್ ದಟ್. ಆದ್ರೆ ಈಗಿನ ಯುಗದಲ್ಲಿ ಆ ಸ್ವತಂತ್ರ ಹೆಚ್ಚಾಗಿ ತೊಂದರೆ ಮಾಡ್ತಿರೋದೇ ಜಾಸ್ತಿ ಆಗ್ತಿದೆ. ಇನ್ನೊಬ್ಬ ಮಹಿಳೆನ ಅಥವಾ ಇನ್ನೊಬ್ಬ ಮನುಷ್ಯನ, ಪರಿಸರನ ಮಾಡೋದಕ್ ಮುಂಚೆ ನಾವು ಒಂದು ಪ್ರಶ್ನೆ ಕೇಳ್ಕೊಂಡ್ರೆ ಈ ತಪ್ಪುಗಳಾಗಲ್ವೇನೋ ಅನ್ನೋ ಒಂದು ಪ್ರಶ್ನೆಯನ್ನ ನನ್ನ ಕವನದಲ್ಲಿ ಎತ್ತಿದ್ದೆ. ಆ ಕವನನ ಮತ್ತೆ ಓದುವಂತಹ ಅವಕಾಶ ಸಿಕ್ಕಿದೆ. ಯಾರಿದ್ದಿರಬಹುದೀನ ಬದಲಿ ಚಂದದ ಎಳೆ ಬಿಡಿಸುತ್ತಲಿ, ಯಾರಿದ್ದಿರಬಹುದೀನ ಬದಲಿ ಚಂದದ ಎಳೆ ಬಿಡಿಸುತ್ತಲಿ, ಕಲ್ಪನೆಗೂ ನಿಲುಕದ ಭಾವ ಆ ಮೂಡಲ ನೇಸರನಿಗೋ ಪಡುವಣವ ಸೇರುವ ತವಕ, ಆ ಮೂಡಲ ನೇಸರನಿಗೋ ಪಡುವಣವ ಸೇರುವ ತವಕ, ತವಕದಲ್ಲೇ ಬರೆಯುತ್ತಿಹ ರಂಗಿನ ಚಿತ್ತಾರದಲ್ಲಿ ಶೃಂಗಾರ ಕಾವ್ಯವ, ತವಕದಲ್ಲೇ ಬರೆಯುತ್ತಿಹ ರಂಗಿನ ಚಿತ್ತಾರದಲ್ಲಿ ಶೃಂಗಾರ ಕಾವ್ಯವ, ವೈಜ್ಞಾನಿಕ ಲಯದಿ ಶೃಂಗಾರದ ಶ್ರುತಿ ಹಿಡಿವ ತುಡಿತ, ವೈಜ್ಞಾನಿಕ ಲಯದಿ ಶೃಂಗಾರದ ಶ್ರುತಿ ಹಿಡಿವ ತುಡಿತ, ಆವಿಷ್ಕಾರದ ಹೆಸರಲ್ಲಿ ಪ್ರಕೃತಿ ಮಾತೆಯೊಡಲ ತುಳಿತ, ಆವಿಷ್ಕಾರದ ಹೆಸರಲ್ಲಿ ಪ್ರಕೃತಿ ಮಾತೆಯೊಡಲ ತುಳಿತ, ಸ್ವರ ಅಪಸ್ವರಗಳ ತಿಣುಕಾಟದಿ ಮಾನವನ ಅಪಸ್ವರಗಳೇ ವಿಪರೀತ, ಸ್ವರ ಅಪಸ್ವರಗಳ ತಿಣುಕಾಟದಿ ಮಾನವನ ಅಪಸ್ವರಗಳೇ ವಿಪರೀತ, ತನ್ನೊಡಲ ಕೂಸುಗಳ ಕಾಪಲರಿಯದವ, ತನ್ನೊಡಲ ಕೂಸುಗಳ ಕಾಪಲರಿಯದವ, ದಿಶಾ ನಿರ್ಭಯ ಸೌಜನ್ಯ ಪ್ರಕರಣಗಳಿಗೆ ಸಾಕ್ಷಿಯಾದವ, ದಿಶಾ ನಿರ್ಭಯ ಸೌಜನ್ಯ ಪ್ರಕರಣಗಳಿಗೆ ಸಾಕ್ಷಿಯಾದವ. ಇನ್ನು ಮೂಕ ಪ್ರಕೃತಿಯ ಮಿಡಿತವ ತಿಳಿವನೆ, ಇನ್ನು ಮೂಕ ಪ್ರಕೃತಿಯ ಮಿಡಿತವ ತಿಳಿವನೆ, ತನಗೆ ತಂಪನಿತ್ತ ತಾವ ಪೊರೆವನೆ, ತನಗೆ ತಂಪನಿತ್ತ ತಾವ ಪೊರೆವನೆ ಪೊರೆವನೆ. ಥ್ಯಾಂಕ್ ಯು. ಧನ್ಯವಾದಗಳು ವರ್ಷಿತಾ. ನಾವು ಇನ್ವೈಟ್ ಪೂರ್ವಿ. KS ನಿಸಾರ್ ಅಹಮದ್ ರವರ ರಚನೆ ಮತ್ತದೇ ಬೇಸರ. ಇನ್ನೊಂದ್ಸಲ ಹಾಡ್ತೀನಿ. ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ, ಮತ್ತದೇ ಬೇಸರ, ಅದೇ ಸಂಜೆ ಅದೇ ಏಕಾಂತ, ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ, ಮತ್ತದೇ ಬೇಸರ, ಅದೇ ಸಂಜೆ ಅದೇ ಏಕಾಂತ, ಕಣ್ಣನೆ ದಣಿಸುವ ಈ ಪಡುವಣ ಬಣ್ಣಗಳು, ಮಣ್ಣನೆ ಹೊನ್ನಿನ ಹಣ್ಣಾಗಿಸುವಿ ಕಿರಣಗಳು, ಹಚ್ಚನೆ ಹಸುರಿಗೆ ಹಸೆ
ಚಿನ್ನ ನೀನಿಲ್ಲದೆ ದಿಮ್ಮೆನ್ನುತ್ತಿದೆ ರಮ್ಯೋದ್ಯಾನ ಮತ್ತದೇ ಬೇಸರ ಅದೇ ಸಂಜೆ ಅದೇ ಏಕಾಂತ ಪಾತೆಗಳ ಹಿಂಡಿನ ತುಳಿತಕ್ಕೆ ಹೊಲ ನನ್ನೀ ದೇಹ ಬರುವೆಯೋ ಬಾರೆಯೋ ನೀನೆನ್ನುತ್ತಿದೆ ಸಂದೇಹ ಮುತ್ತಿದ ಲಸ್ಯವ ಬಿಗಿ ಹೊಡೆದೋಡಿಸುಬಾ ಮತ್ತೆ ಆ ಸಮತೆಯ ಹಿರಿಬೇಲಿಯ ಸರಿ ನಿಲ್ಲಿಸುಬಾ ಮತ್ತದೇ ಬೇಸರ ಅದೇ ಸಂಜೆ ಅದೇ ಏಕಾಂತ ನಿನ್ನ ಜೊತೆ ಇಲ್ಲದೆ ಮಾತಿಲ್ಲದೆ ಮನವಿಭ್ರಾಂತ ಮತ್ತದೇ ಬೇಸರ ಅದೇ ಸಂಜೆ ಅದೇ ಏಕಾಂತ. ಧನ್ಯವಾದಗಳು. ಬಹಳ ಸುಶ್ರಾವ್ಯವಾಗಿ ಅದು ಮತ್ತೆ ಮತ್ತೆ ಕೇಳುವಂತೆ ಮತ್ತದೇ ಬೇಸರ. ಪೂರ್ವಿ ಡಿಎಸ್, ಬಿಗ್ ರೌಂಡ್ ಆಫ್ ಅಪ್ಲಾಸ್, ವಿನ್ನರ್ ಆಫ್ ದಿ singing event as such. We now shift to the sports event and in between ಸಾಕಷ್ಟು ಮಳೆರಾಯ ನಮಗೆ ಕಾಟ ಕೊಟ್ಟಿದ್ದ ಕಾರಣದಿಂದ ಫನ್ ಇವೆಂಟ್ಸ್ ಕೂಡ ಜೊತೆಗಿತ್ತು. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಫನ್ ಇವೆಂಟ್ಸ್. ಲೆಮನ್ ಅಂಡ್ ಸ್ಪೂನ್ ರೇಸ್ ಆರ್ಗನೈಸ್ ಆಗಿತ್ತು. ಲೆಮನ್ ಅಂಡ್ ಸ್ಪೂನ್ ರೇಸ್ ಅಲ್ಲಿ ದ ವಿನ್ನರ್ ಇಸ್ ಮಮತಾ ರಾಣಿ. ಮಮತಾ ರಾಣಿ ಇದ್ದೀರಾ? ಮಮತಾ ರಾಣಿ, ಓಕೆ. ಬ್ರೇಕಿಂಗ್ ದಿ ಪಾಟ್ ಇವೆಂಟ್ ಮಾಡಿದ್ವಿ. ಸೃಜನ್ ವಿನ್ನರ್ ಆಫ್ ಬ್ರೇಕಿಂಗ್ ದಿ ಪಾಟ್. ಬನ್ನಿ ಪ್ಲೀಸ್ ಕಮ್. ಬಾಲ್ ಇನ್ ದಿ ಬಕೆಟ್ ಇವೆಂಟ್ ಮಾಡಿದ್ವಿ. ಅಜಯ್ ಇದ್ದೀರಾ? ಬ್ರೇಕಿಂಗ್ ದಿ ಪಾಟ್ ಅಲ್ಲಿ ಸೃಜನ್ ವಿನ್ನರ್ ಆಗಿದ್ದಾರೆ. ಬಾಲ್ ಇನ್ ದಿ ಬಕೆಟ್ ಅಲ್ಲಿ ಅಜಯ್. Congratulations, big round of applause to all of them. So we now move on to the two important sports events. Badminton to start with. 24ಕ್ಕೂ ಮೀರಿ ಹೆಚ್ಚು ತಂಡಗಳು ಪಾರ್ಟಿಸಿಪೇಟ್ ಮಾಡಿದ್ದು. ಸಾಕಷ್ಟು ತಂಡಗಳು ಕೊನೆ ಹಂತದಲ್ಲಿ ನಮಗೂ ಕೂಡ ಒಂದು ಚಾನ್ಸ್ ಕೊಡಿ ಅಂತ ಪಾರ್ಟಿಸಿಪೇಟ್ ಮಾಡಿದಿತ್ತು. 24 ತಂಡಗಳ ನಂತರ ಸಾಕಷ್ಟು ಇವೆಂಟ್ಸ್ ನಂತರ ಫೈನಲಿ ರನ್ನರ್ಸ್ ಅಂಡ್ ವಿನ್ನರ್ಸ್ ಆಗಿ ಹೊರಬಂದ ತಂಡ. ರನ್ನರ್ಸ್ ಆಗಿ ಆದರ್ಶ್ ಎಂ ಮತ್ತು ಅನನ್ಯ ವಿ ಶೆಟ್ಟಿ. ಆದರ್ಶ್ ಇಸ್ ವಿತ್ ಅಸ್. Adarsh M and Ananya Vishetti, runners in Freedom Fest badminton competition. Likith N and Kushi S. Gowda, Freedom Fest badminton competition winners, Likith N and Kushi S. Gowda. So winners for Freedom Fest 2025 for badminton competition, Likith N and Kushi S. Gowda. These were mixed events, mixed double events. So Likith N and Kushi S. Gowda, winners of badminton, Likith N and Kushi S. Gowda. Moving on to cricket now. Very hard fought event, cricket. ಸಾಕಷ್ಟು ಹಂತಗಳಲ್ಲಿ ಮುಂಚೆ ಔಟ್ಡೋರ್ ನಂತರ ಇಂಡೋರ್ ಸಾಕಷ್ಟು ಫೈನಲ್ ಸ್ಟೇಜ್ ಫೈನಲ್ ಇವೆಂಟ್ ವರೆಗೂ ಬಂದು ರನ್ನರ್ಸ್ ಅಪ್ ವಿತ್ ಅ ವೆರಿ ನ್ಯಾರೋ ವಿಕ್ಟರಿ. ರನ್ನರ್ಸ್ ಅಪ್ ಇಸ್ ಟೀಮ್ ಫ್ರೆಂಡ್ಸ್ ಯುನೈಟೆಡ್. ದ ಎಂಟೈರ್ ಟೀಮ್ ಇಸ್ ರಿಕ್ವೆಸ್ಟೆಡ್ ಟು ಕಮ್ ಆನ್ ಸ್ಟೇಜ್. ಟೀಮ್ ಫ್ರೆಂಡ್ಸ್ ಯುನೈಟೆಡ್, ಎಂಟೈರ್ ಟೀಮ್ ಅಂಡ್ ಫ್ರೆಂಡ್ಸ್ ಎಲ್ಲರೂ ಕೂಡ ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಟೀಮ್ ಫ್ರೆಂಡ್ಸ್ ಯುನೈಟೆಡ್. Team Friends United. The entire team now to stage ಮೇಲೆ ಬನ್ನಿ. A big round of applause. Freedom Fest Cricket Championship 2025. Runners up is Team Friends United, led by the captain Mithun.
With 28 runs for the entire tournament, very hard-fought competition. Sarvodaya cricketers na Sridhar. Azad cricketers. Azad cricketers, winners for Freedom Fest 2025 Cricket Championship. A big round of applause for them. For the victory, the trophy comes down, the final moment, and as thrilling as it can get, the match was decided in the final over, in the final ball. Azad cricketers, the winners of the Freedom Fest 2025 Cricket Championship. A big round of applause to them. Very hard-fought sports championship. So, thank you so much to all of you. Thank you so much to the guests on the dais that you made the event special. Independence Day is live, and August 15th is a very special memory to all of us that we celebrate. But years to come, it is also a responsibility on all of us, because it's not only about freedom, it's also to continue this idea. So, ಇವತ್ತು ವೇದಿಕೆ ಮೇಲಿರೋ ಪ್ರತಿಯೊಬ್ಬರು ವೇದಿಕೆ ಮೇಲಿರೋ ಪ್ರತಿಯೊಬ್ಬರು ಕೂಡ ಸ್ವತಂತ್ರದ ಮಹತ್ವದ ಬಗ್ಗೆ, ಸ್ವತಂತ್ರದ ಉತ್ಸವದ ಬಗ್ಗೆ ಪ್ರತಿಯೊಬ್ಬರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಇದೆಲ್ಲವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ನಮ್ಮ ಮುಂದೆ ಇರುತ್ತೆ. Okay, we'll take few minutes to quickly distribute the participation certificates also. So kindly permit us a few minutes as such. ಭೋಜಣ್ಣ ಅಶೋಕ್ ಇದ್ದೀರಾ? ಭೋಜಣ್ಣ ಅಶೋಕ್. ಅನಿತಾ ಪಾಟೀಲ್ ಸಿಂಗಿಂಗ್ ಇವೆಂಟ್ ಅಲ್ಲಿ. ಮಹಾಲಕ್ಷ್ಮಿ ಎಲ್ ಎನ್. ವಿಕ್ರಮಾದಿತ್ಯ ಡಿ. ಮಹಾಲಕ್ಷ್ಮಿ ಎಲ್ ಎನ್. ವಿಕ್ರಮಾದಿತ್ಯ ಡಿ. ಅಮರೇಶ. ವಿನ್ ಆದವ್ರಿಗೆ ಅವರು ಸರ್ಟಿಫಿಕೇಟ್ಸ್ ಕಲೆಕ್ಟ್ ಮಾಡಬೇಕು. ವಿಕ್ರಮಾದಿತ್ಯ ಡಿ. ನೆಕ್ಸ್ಟ್ ಅಮರೀಶ. ನಂತರ ಪವಿತ್ರ ಇದ್ದೀರಾ? ಪವಿತ್ರ ಎಂ. ಚೌಡಪ್ಪ. ಅಮರೀಶ. ಪವಿತ್ರ ಎಂ. ಚೌಡಪ್ಪ ಟಿ. ಪವಿತ್ರ ಮುಂಚೆ ಪವಿತ್ರ. ಡಾಕ್ಟರ್ ಪವಿತ್ರ ಇನ್ವಾನ್ಸಿಯಾ. ಅಭಿಷೇಕ್ ಜಿ. ಲಿಖಿತ. ಗಂಗಮ್ಮ. ದೀಪಾ. ಸುರೇಶ್. ಅಭಿಷೇಕ್ ಜಿ.
Suresh, Deepa on stage now. Suresh, ಶ್ರೀಧರ್ ಗವಾಡೆ ಸಿಂಗಿಂಗ್ ಕಾಂಪಿಟೇಷನ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಶ್ರೀಧರ್, ರಾಜಪ್ಪ, ಶ್ರೀಧರ್ ಗವಾಡೆ. ಮುಂದಿನ ಕವನ ವಾಚನ ರಾಜಪ್ಪ ಬನ್ನಿ. ರಾಜಪ್ಪ ಇದ್ದೀರಾ? ಕವನ ವಾಚನ ಅಕ್ಷಯ್, ವಿಕಾಸ್, ದರ್ಶನ್ ಆರ್, ಮಹೇಂದ್ರ ಎಂ, ಅಭಿಲಾಷ್ ಆರ್, ದರ್ಶನ್ ಆರ್, ಮಹೇಂದ್ರ ಎಂ, ಅಭಿಲಾಷ್ ಆರ್, ವಿನಯ್ ರೆಡ್ಡಿ, ಅಶ್ವಥ್ ನಾರಾಯಣ್ SL, Fun events participants Karthik LK, Divya Rekha, Ruchita K, Divya Rekha, Ruchita K, Vinayak N Swami, Chaudappa idare, Chaudappa T, Abhishek G, Abhishek, Badminton Rohini Mankari, Pooja Lakshmi, Adarsh HM, Pavan Kumar TS, Chaitrashri KV, Rekha DR, Ranjit R, Darshan VS, Rekha DR, Darshan VS, Ruchita K, Priya, Badminton, Varun Dutt, Spandana Murthy, Ananya Shetty, Adarsh, Kavya LK, Karthik LK, Niranjan AS, Supriya AR, Sangeeta, Manjunath, Ankush, Sangeeta, Jagdish Nayak, Maunika, Sanjay, Arshit KP, Anusha P, Rohit HS. Cricket teams captains idre, captains through collect ಮಾಡ್ಕೊಳ್ಳಿ. Only captains. Biresh KH, Kiran M our team, Vijay R, Nitish, Chiran, Manoj BK.
these are participations for the team events. Anil Vannur, Sachin A, Vinayak, Vijay Bajantri, Mahantesh BN, Mahantesh, Vivekanand, Kiran Adin, Ambrish team, Mahadev Swami, Ambrish, Chandrasekhar and team, Chandrasekhar, Basuraj, Siddhappa, Mallappa, Ramesh, Monesh. Right. Any cricket team that is present here who has not yet received the awards? Cricket team? Okay. So winners, runners, participation certificates id ಮಾಡ್ತಾ ಇಲ್ಲ. Thank you sir, thank you so much. Thank you so much. So all the winners, very important information. ನಿಮಗೆ the trophies will be rolling shields. You can have that for some time. You will be collecting the cash awards. ನಿಮಗೆ ಏನು vouchers ಇದೆ, ನೀವು ಕೆಳಗಡೆ ರಿಸೆಪ್ಷನ್ ಅಲ್ಲಿ vouchers ನ ನೀವು ಕೊಟ್ಟು ಅದರ ಏನ್ ಕ್ಯಾಶ್ ಅವಾರ್ಡ್ ಇದೆ ಅದನ್ನ ಸೈನ್ ಮಾಡಿ ಕ್ಯಾಶ್ ಅವಾರ್ಡ್ಸ್ ಕಲೆಕ್ಟ್ ಮಾಡ್ಕೊಬಹುದು. And today is a day to celebrate. So in that sense, Yelru kuda a very sweet memory. And with that, we are happy to give you sweets along that you can carry back. So as and how you proceed out, so sweets carry martha hogi. Thank you so much for all your participation. Thank you so much for all being here along. Big round of applause to each one of you and for your participation, for your spirit that you have shown ahead. Thank you so much.